ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೋಕಸಭಾ ಚುನಾವಣೆ 2024 ಈ ಚುನಾವಣೆಯ ರಿಸಲ್ಟ್ ದೇಶದ ರಾಜಕಾರಣದ ಮೇಲೇನಾಗುತ್ತೆ, ರಾಜ್ಯ ರಾಜಕಾರಣದ ಮೇಲೇನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ರಿಸಲ್ಟ್ ಏನು ಬರುತ್ತೆ, ಯಾವ ಯಾವ ಪಕ್ಷಗಳಿಗೆ ಎಷ್ಟು ಸ್ಥಾನ ಅನ್ನೋದರ ಜೊತೆಗೆ ಇಡೀ ದೇಶದಾದ್ಯಂತ ರಾಜಕೀಯ ವಾತಾವರಣ ಬದಲಾವಣೆಗೆ ಕಾರಣ ಆಗುತ್ತಾ 2024ರ ಈ ಚುನಾವಣಾ ಫಲಿತಾಂಶ. ಲೋಕಸಭಾ ರಿಸಲ್ಟ್ ರಾಜ್ಯ ರಾಜಕೀಯದ ಮೇಲೆ ಏನು ಪರಿಣಾಮ, ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸುತ್ತಾ ಫಲಿತಾಂಶ. ಹೈ ವೋಲ್ಟೇಜ್ ಚುನಾವಣಾ ಫಲಿತಾಂಶದಿಂದ ರಾಜ್ಯದಲ್ಲಿ ಏನಾಗಬಹುದು? ಮೋದಿ ಗೆದ್ದರೆ ಏನಾಗುತ್ತೆ, INDIA ಮೈತ್ರಿ ಗೆದ್ದರೆ ಏನಾಗುತ್ತೆ, ರಾಜ್ಯ ಕಾಂಗ್ರೆಸ್ ಕಳಪೆ ಸಾಧನೆಯಾದ್ರೆ ಏನು, 10ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಏನು, ರಾಜ್ಯದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಹೆಚ್ಚು ಗೆದ್ರೆ ಕಾಂಗ್ರೆಸ್ನಲ್ಲಾಗೋ ಬದಲಾವಣೆಗಳೇನಾಗಿರುತ್ತವೆ, ಲೋಕಸಭಾ ರಿಸಲ್ಟ್ ನಂತರ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತಾ, ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮಧ್ಯೆ ಕುರ್ಚಿ ಕದನ ಆರಂಭ ಆಗುತ್ತಾ, ಬಿಜೆಪಿ ರಾಜ್ಯ ನಾಯಕತ್ವದ ವಿಷಯದಲ್ಲೂ ಶುರುವಾಗುತ್ತಾ ಕಂಪನ. ಲೋಕಸಭಾ ಫಲಿತಾಂಶ ರಾಜ್ಯದ ಮೇಲೆ ಏನೇನು ಪರಿಣಾಮಗಳನ್ನ ಬೀರೋ ಸಾಧ್ಯತೆ ಇದೆ? ರಾಜ್ಯ ಬಿಜೆಪಿ ನಾಯಕತ್ವದಲ್ಲೂ ಬದಲಾವಣೆಯಾಗುತ್ತಾ, ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಕುರ್ಚಿ ಕದನ ಆರಂಭ ಆಗುತ್ತಾ, ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಎಲೆಕ್ಷನ್ಗಳನ್ನ ಇಬ್ಬರು ನಾಯಕರು ಒಟ್ಟಾಗಿ ತೆಗೆದುಕೊಂಡು ಹೋದ್ರು. ಎಲ್ಲಿ ಏನೋ ಅಸಮಾಧಾನ ಬರದ ಹಾಗೆ ನೋಡಿಕೊಂಡಿದ್ರು. ಎಲೆಕ್ಷನ್ಗಳು ಮುಗಿದಾದ ಮೇಲೆ, ರಿಸಲ್ಟ್ಗಳು ಬಂದಾದ ಮೇಲೆ ವಾಟ್ ನೆಕ್ಸ್ಟ್? ಎಸ್, ಹಾಗಾದ್ರೆ ಲೋಕಸಭಾ ಚುನಾವಣೆ 2024ರ ರಿಸಲ್ಟ್ ನಿಂದ ಆಗುವ ಬದಲಾವಣೆಗಳು ಏನು? ರಾಷ್ಟ್ರ ರಾಜಕಾರಣದಲ್ಲಿರಲಿ, ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಗಣ್ಯ ಅತಿಥಿಗಳಿದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಯಾದವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. HN ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗಾದ್ರೆ ಪರಿಣಾಮಗಳು ಏನೇನಾಗಿರುತ್ತವೆ? ಒಂದಷ್ಟು ಪರಿಣಾಮಗಳನ್ನ ನಾವು ಲಿಸ್ಟ್ ಮಾಡಿದೀವಿ. ಆ ಪರಿಣಾಮಗಳನ್ನ ನೋಡ್ತಾ ಹೋಗೋಣ. ಮೊದಲ ಪರಿಣಾಮ, ಬಹುಮತ ಗಳಿಸಿ ಒಂದು ವೇಳೆ ಮೋದಿ ಗೆದ್ದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕಷ್ಟ ಆಗಬಹುದು. ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ IT, ED ದಾಳಿಗಳು ಹೆಚ್ಚಾಗಬಹುದು. ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಭವಿಷ್ಯ ಡೋಲಾಯಮಾನ ಆಗೋ ಸಾಧ್ಯತೆ ಇದೆ. ಇದು ಮೋದಿ ಬಹುಮತ ಪಡೆದುಕೊಂಡು ಗೆದ್ದರೆ. ಬಿಜೆಪಿಗೆ ಬಹುಮತ ಬಾರದೆ ಮಿತ್ರ ಪಕ್ಷಗಳ ನೆರವಿನಿಂದ ಸರ್ಕಾರ ರಚನೆಯಾದರೆ ಏನಾಗುತ್ತೆ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ನಿರಾಳವಾಗುತ್ತೆ. ಮೊದಲ ಸಾಧ್ಯತೆಯನ್ನ ನಾವು ನಮ್ಮ ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ವೇಳೆ ಮೋದಿ ಗೆದ್ದರೆ ಏನಾಗುತ್ತೆ ಅಂತ ಫಸ್ಟ್ ಕಮೆಂಟ್ ನಾನು ಪ್ರಶಾಂತ್ ನಾತು ಇಂದ ಆರಂಭ ಮಾಡ್ತಾ ಇದ್ದೀನಿ. ಪ್ರಶಾಂತ್, ಇವೆಲ್ಲವೂ ಏನಾಗಬಹುದು ಅನ್ನೋದನ್ನ ನಾವು ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ. ಒಂದು ವೇಳೆ
ಮೋದಿ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದರೆ? ಭಾವನಾ, ನಾವು ಜೂನ್ 4ರವರೆಗೆ ಊಹೆಗಳನ್ನೇ ಮಾಡ್ಬೋದು. ಅಂದರೆ ಇಟ್ಸ್ ಬಟ್ ನ್ಯಾಚುರಲ್. ಯಾರೂ ಕೂಡ ಅತೀಂದ್ರಿಯ ಶಕ್ತಿ ಉಳ್ಳವರಲ್ಲ. 95 ಕೋಟಿ ಜನಮಾನಸ ಹೇಗೆ ವೋಟ್ ಮಾಡಿದೆ ಅಂತಕ್ಕಂಥದ್ದನ್ನು ಅಕ್ಯುರೇಟಾಗಿ ಓಕೆ ಅನ್ನ ಅದು ಬೆಂದಿದೆಯಾ ಇಲ್ವಾ ಅಂತಕ್ಕಂಥದ್ದಕ್ಕೆ ಕಾಳು ತೆಗೆದುಕೊಳ್ತಾರೆ. ಅದೇ ರೀತಿಯಲ್ಲಿ ಸರ್ವೆಗಳು, ಎಕ್ಸಿಟ್ ಪೋಲ್ಸ್ಗಳು ನಡೀತವೆ. ಆದರೆ ಎಲ್ಲ ವಿಕಲ್ಪಗಳು ಅಂದರೆ ಏನೇನು ಆಗಬಹುದು ಅಂತಕ್ಕಂಥದ್ದು, ಅದಾದರೆ ಏನು ಇಂಪ್ಯಾಕ್ಟ್ ಆನ್ ಕರ್ನಾಟಕ ಏನು ಅಂತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ಅಂಶ. ಈಗ ಬಹುಮತ ಗಳಿಸಿ ಮೋದಿ ಗೆದ್ದರೆ ಹೇಗೆ ಗೆಲ್ತಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಗೆಲ್ತಾರೆ ಅಂತಂದರೆ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ರೀತಿ ಗೆಲ್ತಾರ ಅಥವಾ ಕಟಾನ್ ಕಟಿ ಅಂತಾರೆ ನಮ್ಮ ಹುಬ್ಳಿ ಕಡೆ. ಅಂದರೆ ತುಂಬ ಈಗ 275, 80, 85, 90 ಹೀಗೆ ಗೆಲ್ತಾರ, ಅಥವಾ ಕಂಫರ್ಟಬಲಿ 310, 320, 320 ಮೇಲಿರ್ತಾರ ಅಂತಕ್ಕಂಥದ್ದು ಕೂಡ ಕರ್ನಾಟಕದ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅಂದರೆ ಕೆಲವೊಂದು ಸಲ ಇಲ್ಲ ಸಮ್ಮಿಶ್ರ ಸರ್ಕಾರ, BJP ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ಹೋಗ್ತೇವೆ, ಏನೂ ಆಗ್ಬೋದು. ಎನಿಥಿಂಗ್ ಮೇ ಹ್ಯಾಪನ್. ನನಗನ್ಸುತ್ತೆ ಒಂದು ವೇಳೆ ವಾಪಸ್ ಮೋದಿ ಬಂದರೆ, ಒಂದು ವೇಳೆ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿಯೊಡನೆ ಬಂದರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಪ್ರಯತ್ನ ಏನು ಹೈಕಮಾಂಡ್ ಮಾಡಬಹುದು ಅದು ಕಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ. ಯಾಕಂತಂದರೆ ಬಿ ಜೆ ಪಿ ಮತ್ತೊಮ್ಮೆ ಕೇಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರ ರಚಿಸಿ ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕಸರತ್ತೇನಿದೆ ಅದು ಆ ಪ್ರಯತ್ನ ಮತ್ತು ಅವಕಾಶಕ್ಕಾಗಿ ಕಾಯಬಹುದು ಅಂತ ಅನಿಸುತ್ತೆ. ಆಗ ಕಾಂಗ್ರೆಸ್ ಇಷ್ಟು ಅಗ್ರೆಸಿವ್ ಆಗಿ ರಿಸ್ಕ್ ತೆಗೆದುಕೊಂಡು ಮುಖ್ಯಮಂತ್ರಿ ಬದಲಾವಣೆ ಮಾಡಲಿಕ್ಕೆ ಹೋಗುತ್ತಾ? ಮಾಡಿದರೆ ಅದರ ಕಾನ್ಸಿಕ್ವೆನ್ಸ್ ಏನು, ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ BJP ಅನೇಕ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ ಈ ರೀತಿಯ ಸಂದರ್ಭದಲ್ಲಿ BJP ಒಂದು ರೀತಿ ಅಲ್ಲಿ ಗೊಂದಲಗಳನ್ನು ಉಪಯೋಗ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಎರಡನೇ ಅಂಶ ನನಗನ್ನಿಸ್ತಿರ್ತಕ್ಕಂಥದ್ದು, ಒಂದು ವೇಳೆ ವಾಪಸ್ ಮೋದಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂದರೆ, ಈಗ ಕಾಂಗ್ರೆಸ್ಸು ಕೂಡ ದುರುಪಯೋಗ ಮಾಡಿತ್ತು, BJP ಕೂಡ ದುರುಪಯೋಗ ಮಾಡಿತ್ತು, BJP ಸ್ವಲ್ಪ ಜಾಸ್ತಿ ಮಾಡಿದೆ, ಒಪ್ಕೊಳ್ಳೇಬೇಕಾದ ಮಾತು. ಆ ರೀತಿಯ ಏಜೆನ್ಸಿಗಳ ದುರುಪಯೋಗ ಕರ್ನಾಟಕದಲ್ಲಿ ಜಾಸ್ತಿ ಆಗ್ಬೋದು ಅಂತ ನನಗನ್ಸುತ್ತೆ. ಮೂರನೇದು, ಒಂದು ವೇಳೆ ಅಂದರೆ ಇದನ್ನು ನೀವು ಕರ್ನಾಟಕದ ಸೀಟ್ಗಳ ಜೊತೆಗೆ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿಗಳ ಭವಿಷ್ಯ ಸ್ವಲ್ಪ ಮಟ್ಟಿಗೆ ಡೋಲಾಯಮಾನ ಆಗುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಗ್ಯಾರಂಟಿಗಳು ವ್ಯಾನಿಷ್ ಆಫ್ ಆಗ್ತವೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಫಲಾನುಭವಿಗಳು ಯಾರಿದ್ದಾರೆ ಇವತ್ತು ಆ ಪಟ್ಟಿಯನ್ನು ವರ್ಗೀಕರಣ ಮಾಡದೆ ಎಲ್ಲರಿಗೂ ಕೊಡಲಾಗ್ತಾ ಇದೆ. ಒಂದು ವೇಳೆ ವಾಪಸ್ ಮೋದಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ತುಂಬ ಯಶಸ್ಸು ಸಿಗದೆ ಹೋದರೆ ಆಗ ಗ್ಯಾರಂಟಿಗಳನ್ನು ಸ್ಟ್ರೀಮ್ಲೈನ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ರೈಟ್. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ರವೀಂದ್ರ ರೇಷ್ಮೆ ಅವರ ಮಾತಾಡಿಸಿ ಮುಂದೆ ರಾಜಕೀಯ ಪಕ್ಷದ ವಕ್ತಾರರನ್ನು ನಾನು ಮಾತನಾಡ್ತೀನಿ. ರವೀಂದ್ರ ರೇಷ್ಮೆ ಅವರೇ, ಮೋದಿ ಬಹುಮತ ಗಳಿಸಿ ಬಂದರೆ ಸಾಧ್ಯತೆಗಳನ್ನು ನಾವು ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ. ಒಂದು ವೇಳೆ ಮೋದಿ ಬಹುಮತ ಗಳಿಸಿ ಬಂದರೆ ಕರ್ನಾಟಕದಲ್ಲಿ ಆಗುವ ರಾಜಕೀಯ ಬದಲಾವಣೆಗಳು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಏನು ಅನ್ನಿಸ್ತಿದೆ ನಿಮಗೆ? ನಾನು ಮೊನ್ನೆ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮಾಧ್ಯಮದ ಒಂದು ಸಮೂಹಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದಾಗ ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ. 10 ವರ್ಷಗಳ ಹಿಂದೆ ಆವತ್ತಿನ ಗುಜರಾತ್ ಮುಖ್ಯಮಂತ್ರಿಗಳು ತಮ್ಮ ಗುಜರಾತ್ ಮಾಡೆಲ್ ಅನ್ನೋದನ್ನು ಮತದಾರರ ಎದುರಿಗಿಟ್ಬಿಟ್ಟು ಗೆದ್ದು ಪ್ರಧಾನಮಂತ್ರಿ ಆಗಿಬಿಟ್ರು. ಇವತ್ತು ಇಡೀ ರಾಷ್ಟ್ರಾದ್ಯಂತ ಕರ್ನಾಟಕ ಮಾಡೆಲ್ಲೇ ತುಂಬ ಸಂಚಲನ ಮೂಡಿಸ್ತಾ ಇದೆ. ಹೋದಲ್ಲಿ ಮೋದಿ ಬಾಯಲ್ಲಿ ಕೂಡ ಗ್ಯಾರಂಟಿ ಅನ್ನೋ ಶಬ್ದ ಬರ್ತಾ ಇದೆ. ಅಕಸ್ಮಾತ್ತಾಗಿ ಒಂದು ಪವಾಡ ಸದೃಶ ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಕರ್ನಾಟಕ ಮುಖ್ಯಮಂತ್ರಿಗಳೇ ಭಾರತದ ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಇದೆಯಾ ಅಂತ ಕೇಳಿದಾಗ ಒಂದು ಕ್ಷಣ ಗಲಿಬಿಲಿ ಆದರೂ ಒಂದು ಉತ್ತರ ಕೊಟ್ಟರು, ಸದ್ಯಕ್ಕೆ ಕರ್ನಾಟಕದಿಂದ ಯಾರೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಲ್ಲ ಅಂತ. ಈ ಹೇಳಿಕೆಗೆ ನಿನ್ನೆ ಅವರ ಸಚಿವ ಸಹೋದ್ಯೋಗಿ ಬೆಳಗಾವಿ ರಿಪಬ್ಲಿಕ್ನ ಸರ್ದಾರ್ ಪೈಕಿ ಒಬ್ಬರು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಯಾಕಿಂತ ಉತ್ತರ ಕೊಟ್ಟರು ಮುಖ್ಯಮಂತ್ರಿಗಳು? ಯಾಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿಲ್ವಾ? ಇಂಡಿಯಾ ಮೈತ್ರಿಕೂಟದ ಹಿರಿಯ ನಾಯಕರೇ ಅವ್ರ ಹೆಸರು ಯಾಕೆ ಹೇಳಲಿಲ್ಲ ಅಂತ. ಸೊ ಮೋದಿ ಅಧಿಕಾರಕ್ಕೆ ಬಂದರೆ
ಸಿದ್ದರಾಮಯ್ಯನವರು ಏನೂ ಸಾಬೀತು ಮಾಡಬೇಕಾಗಿಲ್ಲ. ಮೋದಿ ಥರನೇ ಸಿದ್ದರಾಮಯ್ಯ ಕಳೆದ 10 ವರ್ಷಗಳಲ್ಲಿ ತಮ್ಮ ಎಲ್ಲ ರಾಜಕೀಯ ಆಕಾಂಕ್ಷೆಗಳನ್ನು ತೀರಿಸ್ಕೊಂಡ್ಬಿಟ್ಟಿದ್ದಾರೆ. 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿಬಿಟ್ರು. ಆಮೇಲೆ ಆದಷ್ಟು ಕಳಂಕರಹಿತ ಮುಖ್ಯಮಂತ್ರಿ ಅನ್ನೋ ಒಂದು ಪ್ರತೀತಿನ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ಮೋದಿ ಕೂಡ 23 ವರ್ಷಗಳಿಂದ ಎಲ್ಲನೂ ತಮ್ಮ ನಾಯಕತ್ವದ ಎಲ್ಲ ಆಯಾಮಗಳನ್ನು ಸಾಬೀತು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ನಿರಾಳವಾಗಿರ್ತಾರೆ ಅಂತ ಕಾಣುತ್ತೆ. ಮೋದಿ ಬಂದರೆ ಇನ್ನೂ ಹೆಚ್ಚು ನಿರಾಳವಾಗಿರ್ತಾರೆ. ಹೌದು, ಮೋದಿ ಬರದೇ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ನೋಡಿದ್ರಿ, ಭಾರತ್ ಜೋಡೋ ಯಾತ್ರಾ ಕರ್ನಾಟಕದಲ್ಲಿ ಪಾಸ್ ಆಗ್ತಿರುವಾಗ ಇವರೆಲ್ಲ ಅವ್ರ ಜೊತೆ ನಡೀತಾ ಇದ್ರು. ಇದ್ದಕ್ಕಿದ್ದಂತೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆ ಸಂದರ್ಭ ಬಂತು. ಅಶೋಕ್ ಗೆಹ್ಲೋಟ್ ಅವ್ರ ಹೆಸರಿದ್ದಾಗ ಇವರೆಲ್ಲ ನೆಮ್ಮದಿಯಿಂದ ಇದ್ರು. ಅಶೋಕ್ ಗೆಹ್ಲೋಟ್ ಹೆಂಗೋ ಆಗಿಬಿಡ್ತಾರೆ ಹೈಕಮಾಂಡ್. ಯಾವಾಗ ಅಶೋಕ್ ಗೆಹ್ಲೋಟ್ ಒಂದಿಷ್ಟು ಕಂಡೀಷನ್ ಹಾಕಿಬಿಟ್ಟು ತಮ್ಮ ಚಾನ್ಸ್ ಕಳ್ಕೊಂಡ್ರು, ಏಕ್ದಮ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಮುಂಚೂಣಿಗೆ ಬಂತು. ಅವ್ರ ನಾಮಪತ್ರ ಸಲ್ಲಿಸಿದ ಕ್ಷಣದಲ್ಲೇ ಕರ್ನಾಟಕ ನಾಯಕರಿಗೆ ಒಂದು ಕ್ಷಣ ಆಘಾತ ಆಗೋಗ್ಬಿಡ್ತು. ಒಬ್ಬರು ಕೂಡ ಸಂಭ್ರಮದಿಂದ ಸ್ವಾಗತಿಸಲೇ ಇಲ್ಲ. ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ, ನಮ್ಮ ಕರ್ನಾಟಕದವರಾದ ಹಿರಿಯ ನಾಯಕರೊಬ್ಬರು, ನಮ್ಮ ಹಿರಿಯ ಸಹೋದ್ಯೋಗಿ ಒಬ್ಬರು ಅಖಿಲ ಭಾರತ ಅಧ್ಯಕ್ಷರಾಗ್ತಿರೋದು ನಮ್ಗೆ ತುಂಬ ಸಂಭ್ರಮ. ಒಬ್ಬರು ಬಾಯಲ್ಲೂ ಬರಲೇ ಇಲ್ಲ. ಆದ್ದರಿಂದ ಮೊನ್ನೆ ಕೂಡ ಅಷ್ಟೇ, ಯಾಕೆ ಸಿದ್ದರಾಮಯ್ಯ ಬಾಯಲ್ಲಿ ಅದು ಬರಲಿಲ್ಲ ಅಂತಂದ್ಬಿಟ್ಟು. ಅದೇ ರೀತಿ ಇಂಡಿಯಾ ಮೈತ್ರಿಕೂಟದ ಒಂದು ಸಭೆಯಲ್ಲಿ, ಮಹತ್ವದ ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ದಿಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಹೇಳಿದಾಗಲೂ ಅಷ್ಟೇ ಕರ್ನಾಟಕ ನಿಶ್ಶಬ್ದವಾಗಿತ್ತು, ಕರ್ನಾಟಕ ಕಾಂಗ್ರೆಸ್ ನಿಶ್ಶಬ್ದವಾಗಿತ್ತು. ಹಾಗಾಗಿ ಮೋದಿ ಬಂದ್ರೆ ನಿರಾಳವಾಗಿರ್ತಾರೆ. ಮೋದಿ ಬರದೇ ಇದ್ದ ಕರ್ನಾಟಕದಲ್ಲಿ ಸಂಚಲನ ಆಗುತ್ತೆ. ಕಾಂಗ್ರೆಸ್ ಖಂಡಿತವಾಗಿ ಕೂಡ ಅನೇಕ ರೀತಿಯ ಪರಿವರ್ತನೆಗಳಾಗೋ ಸಾಧ್ಯತೆ. ನಾಗರಾಜ್ ಯಾದವ್ ಅವರೇ, ಮೋದಿ ಬಹುಮತ ಗಳಿಸಿ ಬಂದ್ರೆ ಸಿದ್ದರಾಮಯ್ಯ ಅವರು ನಿರಾಳರಾಗಿರ್ತಾರೆ ಅಂತಾರೆ. ಅದು ದೇಶ ನಿರಾಳವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮೋದಿ ಮತ್ತು ಅಧಿಕಾರಕ್ಕೆ ಬಂದರೆ ದುರಾದೃಷ್ಟ. ಅದು ಖಂಡಿತವಾಗ್ಲೂ ಪ್ರಜಾತಂತ್ರ ವ್ಯವಸ್ಥೆ ಒಂದು ಮಾರಕವಾದ ಶಕ್ತಿಯಾಗಿರ್ತಕ್ಕಂಥದ್ದು ಮೋದಿಯವರ ಭಾವನೆ ನನಗೆ. ಇವರು ಮಾತಾಡ್ತಾ ಭಾಳ ಫೋಕಸ್ ಮಾಡಿದ್ರು ಖರ್ಗೆ ಸಾಹೇಬರ ಬಗ್ಗೆ ವಿಚಾರ ಮಾತಾಡಿದರು. ಯಾರೂ ನಾಯಕರುಗಳು ಅವರು AICC ಅಧ್ಯಕ್ಷರ ಸ್ವಾಗತ ಮಾಡಲಿಲ್ಲ, ಅದನ್ನ ವಿಜೃಂಭಿಸ್ಕೊಳ್ಳಿಲ್ಲ, ಅದನ್ನ ಆಚರಣೆ ಮಾಡ್ಕೊಳ್ಳಿಲ್ಲ, ಅದನ್ನು ಒಪ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನಾನು ಖಂಡಿತವಾಗ್ಲೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಅಲೈನ್ಸ್ ಪಾರ್ಟ್ನರ್ಸ್ ಆಗಿತ್ಕೊಂಡು ನಾವು ಒಂದು ಮೂಲತಃ ಪ್ರಿನ್ಸಿಪಲಿ ವಿ ಹ್ಯಾವ್ ಕಮ್ ಟುಗೆದರ್, ವಿ ವಿಲ್ ಸೆಲೆಕ್ಟ್ ಅವರ್ ಲೀಡರ್ ಆಫ್ಟರ್ ದ ಎಲೆಕ್ಷನ್ಸ್ ರಿಸಲ್ಟ್ ಅಂತ ಮಾತು ಕೊಟ್ಟ ನಂತರ ಇಂಥವರೇ ಆಗ್ತಾರೆ, ಕರ್ನಾಟಕದಿಂದ ಆಗ್ತಾರೆ. ನಮಗೆ ನಮ್ಮ ಖರ್ಗೆ ಸಾಹೇಬರ ಬಗ್ಗೆ ಅಭಿಮಾನ ಇರ್ಬೋದು, ಆದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಯಾವುದೇ ರೀತಿಯಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು ಅಂದಾಗ ಭಾಳಷ್ಟು ಜನ ಈಗ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಕೂಡ ಹೇಳಿದರು ಖರ್ಗೆ ಸಾಹೇಬರು. ಅವಾಗ ನಾವು ಹೇಳಿದ್ವಿ ಆಫ್ಟರ್ ದ ಎಲೆಕ್ಷನ್ ವಿಲ್ ಡಿಸೈಡ್ ಅನ್ನೋ ಮತ್ತೆ ಹೇಳಿದ್ವಿ. ಯಾರನ್ನೂ ಕೂಡ ನಾವು ಫೋಕಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾವು ಕೊಟ್ಟ ಮಾತನ್ನು ನಡ್ಕೋಬೇಕಾಗ್ತದೆ. ಅಲಯನ್ಸ್ ಪಾರ್ಟ್ನರ್ಸ್ನ ನಾವೇ ಹೆಚ್ಚು ಅಲಯನ್ಸ್ ಪಾರ್ಟ್ನರ್ ಇಟ್ಟು, ಅದು ಕೂಡ ರೀಜನಲಿ ವೆರಿ ಸ್ಟ್ರಾಂಗ್ ಪೊಲಿಟಿಕಲ್ ಪಾರ್ಟೀಸ್ ನಾವು ಇಟ್ಕೊಂಡಿರಬೇಕಾದ್ರೆ ನಾವು ನಮ್ಮ ರಾಜ್ಯದವ್ರು ಮಾಡ್ತೀವಿ ಅಂತೇಳಿ ಒಂದು ಕಡೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಇನ್ನೊಬ್ಬ ರಾಜ್ಯದವರು ಕೂಡ ನಮ್ಮ ರಾಜ್ಯದಿಂದ ಇನ್ನೊಬ್ಬರು ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಅರವಿಂದ್ ಕೇಜ್ರಿವಾಲ್ ಅಲಯನ್ಸ್ ಪಾರ್ಟ್ನರ್ಗಳೇ, ಅವರೇ ತಗೊಂಡಿದ್ದಾಗಿತ್ತು. ಅವರು ಹೇಳಿದ್ರು ವಿಚಾರನ ಹೇಳಿದ್ರು. ಸಿ ಇಟ್ ಇಸ್ ನಾಟ್ ಅ ಕನ್ಸೆನ್ಸಸ್ ತೀರ್ಮಾನ ಆಫ್ ಎವ್ರಿಬಡಿ ಆಗಿರಲಿಲ್ಲ ಅಲ್ಲಿ. ಬಹುಮತ ಬರದೇ ನಾನು ಮುಗಿಸ್ತೀನಿ ಸರ್. ಇಲ್ಲ, ಮೋದಿ ಬಹುಮತ ಬಂದ್ರೆ ನಾನು ಅಲ್ಲಿಗೆ ಬರ್ತೀನಿ. ನಾನು ಯಾಕಂದ್ರೆ ಇಲ್ಲಿ ಬಹಳ ಯಾಕಂದ್ರೆ ಕರ್ನಾಟಕದಲ್ಲಿ ಒಬ್ಬ ರಾಷ್ಟ್ರ ಮಟ್ಟಕ್ಕೆ ಬೆಳೆದಿರತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋರು, ಕೇಂದ್ರದಲ್ಲಿ ಅಧ್ಯಕ್ಷ ಆಗಿರ್ತಕ್ಕ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆ ಅನ್ನೋ ಭಾವನೆ ಹೇಳ್ತೀವಿ ನಾವು. ಇವು BJP ಅವರು ಒಪ್ತಾರೋ JDS ಒಪ್ತಾರೋ ಇಲ್ವೋ, ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಖಂಡಿತವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಆ ನಾಯಕನ ಬಗ್ಗೆ ನಾವು ಸಹಮತ ಇಲ್ಲ ಅಂತಕ್ಕಂಥ ಮೆಸೇಜ್ನ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಮೊನ್ನೆ ಇವರು ಸಮಾಜದಲ್ಲಿ ಕೇಳಿದ ನಾನು ಇದ್ದೆ, ಸಿನ್ಸ್ ಇಟ್ ವಾಸ್ ಕ್ರೌಡೆಡ್ ಐ ವಾಸ್ ಲಿಟಲ್ ಅವೇ ಸಿಟ್ಟಿಂಗ್ ಇನ್ ದ ಹಾಲ್. ಅದು ವಿಚಾರ ಏನಕ್ಕೆ ಹೇಳ್ತಾರೆ ಅಂದರೆ, ನಾವು ಯಾರನ್ನೂ ಕೂಡ ಈಗ ಫೋಕಸ್ ಮಾಡ್ಲಿಕ್ಕೆ ಹೋದರೆ ಅದು ಇಟ್ ವಿಲ್ ಹ್ಯಾವ್ ಎ ಪ್ರಾಬ್ಲಮ್ ಆನ್ ಅವರ್ ಅಲೈನ್ಸ್ ಪಾರ್ಟ್ನರ್. ಅದಕ್ಕೋಸ್ಕರ ಹೇಳಿದ್ವಿ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಖರ್ಗೆ ಅವ್ರಿಗೆ ಅದು ಸಿಕ್ಕದೆ ಆದರೆ ಖಂಡಿತವಾಗ್ಲೂ ವಿ ವಿಲ್ ಆಲ್ ಬಿ ಹ್ಯಾಪಿ ಅನ್ನೋ ಮಾತು ಹೇಳ್ತಾ ಇದ್ದೀವಿ. ಮೋದಿಯವರು ಬಹುಮತ ಬಂದರೆ ಏನಾಗ್ತದೆ ವಿಚಾರ ನೋಡೋಣ. ಮೋದಿಯವರಿಗೆ 10 ವರ್ಷಗಳ ಆಡಳಿತ ನಡೆಸಿದ್ದಾರೆ, ದೇಶದ ಪ್ರಧಾನಿಗಳಾಗಿ ಕೆಲಸ ಮಾಡಿದ್ರೆ ಅತ್ಯಂತ ಗೌರವದಿಂದ ನಾನು ಹೇಳ್ತೀನಿ. ಆದರೆ ಅವರು ಹೇಳಿದ ಮಾತಂಗೆ ನಡ್ಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಕಾಣುತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸನ ವಿಚಾರ ಹೇಳ್ತಾರೆ. ಅದ್ರ ಕಂಪ್ಲೀಟ್ಲಿ ಇಸ್ ಫೇಲ್ಡ್ ಇನ್ ದಟ್ ಮ್ಯಾಟರ್ ಅಂತ ಹೇಳ್ತೀನಿ. ಯಾಕಂದರೆ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗಗಳಿಗೆ ಅಧಿಕಾರ ವಿಕೇಂದ್ರೀಕರಣ ನಂಬಿಕೆ ಇಲ್ಲವೇ ಇಲ್ಲ ಅವರಿಗೆ. ಎಲ್ಲೋ ಒಂದು ಕಡೆ ಅವರು ಎಲೆಕ್ಷನ್ನ ಕ್ಯಾಂಪೇನ್ ತಗೊಂಡೋಗಿ 10 ವರ್ಷಗಳ ಇವತ್ತು ನೋಡಿ, ದಟ್ ಇಸ್ ದ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ BJP ಯಾವಾಗಲೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಚುನಾವಣೆಯಲ್ಲಿ 2014ರಿಂದ 24 ನಡೆದ ಚುನಾವಣೆಯಲ್ಲಿ 10 ವರ್ಷದ ರಿಪೋರ್ಟ್ ಕಾರ್ಡ್ನ ಜನಗಳ ಮುಂದೆ ಇಡಲೇ ಇಲ್ಲ. ತಾಳಿಯಿಂದ ಹಿಡಿದು ಮುಸಲ್ಮಾನರು ರಿಸರ್ವೇಷನ್ ಇದನ್ನೇ ಮಾತಾಡ್ಕೊಂಡು ಹೋದರು. ಬೇರೆಯವ್ರು ಮಾತಾಡಿದ್ರೆ ಅರ್ಥ ಬೇರೆ ಬರ್ತಾಯಿತ್ತು. ಆದರೆ ದೇಶದ ಪ್ರಧಾನಿಯಾಗಿ ನಾನು 10 ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಿದ್ದೀನಿ, 10 ವರ್ಷಗಳ ಇಷ್ಟು ಉದ್ಯೋಗಗಳ ಸೃಷ್ಟಿ ಮಾಡಿದ್ದೀನಿ, 10 ವರ್ಷಗಳೆಲ್ಲ ಹಿಂದಿನ ಸರ್ಕಾರ ಮಾಡಿದ ಸಾಲಗಳನ್ನು ನಾನು ತೀರಿಸಿದ್ದೀನಿ, ಇಷ್ಟು ಸರ್ಪ್ಲಸ್ನ ಹತ್ರ ದುಡ್ಡು ಇಡ್ತಕ್ಕಂಥ ಬಜೆಟ್ನ ಹತ್ರ ಇಡ್ತಕ್ಕಂಥದ್ದು ತೋರಿಸ್ಬೇಕಾಯಿತು. ಅದರ ಜೊತೆಗೆ ಹೇಳ್ತೀನಿ ಕೇಳಿ, ಇಷ್ಟು ಕೋಮುವಾದಗಳ ಯಾವ ಗಲಾಟೆಗಳಾಗಿತ್ತು, ಕೋಮು ಗಲಭೆಗಳಾಗಿತ್ತು, ಅದನ್ನ ನಾನು ತಡೆಗಟ್ಟಿದ್ದೀನಿ. ಇಷ್ಟು ದೇಶದಲ್ಲಿ ಇಷ್ಟು ಆಸ್ತಿನ ಚೈನಾ ನೋಡ್ಕೊಂಡೋಗಿ ನಾನು ಉಳಿಸ್ಕೊಂಡಿದ್ದೀನಿ. ಇವೆಲ್ಲ ಮಾಡಿದ್ದೇ ಆಗಿದ್ರೆ ಖಂಡಿತ ರಿಪೋರ್ಟ್ ಕಾರ್ಡ್ ಬೇಕು. ರಿಪೋರ್ಟ್ ಕಾರ್ಡ್ ಬಗ್ಗೆ ಮಾತಾಡಲಿಲ್ಲ ಅವರು
ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಲಿಲ್ಲ ಅವರು. ಕಾಂಗ್ರೆಸ್ ಹಿಂಗ್ ಮಾಡ್ತದೆ, ಕಾಂಗ್ರೆಸ್ ಹಂಗ್ ಮಾಡ್ತದೆ, ಕಾಂಗ್ರೆಸ್ ಮೀಸಲಾತಿ ಕಿತ್ಕೊಬಿಡ್ತದೆ, ಕಾಂಗ್ರೆಸ್ ಯಾರ್ದೋ ಹೇಳ್ತಿದ್ದೋ ತಾಳಿ ಕಿತ್ಕೊಂಡು ಯಾರಿಗೋ ಕೊಟ್ಟುಬಿಡ್ತಾರೆ, ಇಷ್ಟು ಜನ ಮಕ್ಕಳನ್ನ ಉಡಿಸಿದವ್ರು ಕೊಟ್ಬಿಡ್ತಾರೆ. ಏನ್ರಿ ಇದು ಏನು ಹುಡುಗಾಟವೇ? ಯಾವುದೋ ಒಂದು ಸಣ್ಣ ಯೂನಿಯನ್ ಎಲೆಕ್ಷನ್ ಮಾಡ್ತಾ ಇದೆ ಅಂತೇಳಿ ದೇಶದ ಚುನಾವಣೆ ಮಾಡುವಾಗ ದೇಶದಲ್ಲಿ ನಾನು ಈ ಕೆಲಸವನ್ನು ಮಾಡಿದ್ರೆ ಮುಂದೆ ಕೆಲಸ ಮಾಡ್ಲಿಕ್ಕಿದ್ದೀನಿ ನಾನು ಅಂತಕ್ಕಂಥ ಬ್ಲೂ ಪ್ರಿಂಟ್ ನ ಕೊಡೋದು ಬಿಟ್ಟು ಪ್ಲಾನ್ ಯೋಜನೆ ರೆಡಿ ಮಾಡಿದೆ ಅಂತ ಹೇಳಿ. ಹಾಗಾಗಿ ಹೇಳ್ತೀನಿ, ಮೋದಿ ಅವರು ದೇಶಕ್ಕೆ ಬರ್ತಕ್ಕಂಥದ್ದು ಕ್ವಶ್ಚನೇ ಇಲ್ಲ. ಈ ಡಜನ್ ಕಮ್. ಅವ್ರು ಬಂದರೂ ಕೂಡ ಕರ್ನಾಟಕದ ಯಾವುದೇ ಪರಿಣಾಮ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು 1 ಸೀಟ್ ಇದ್ವಿ, ಈಗ 20 ಸೀಟ್ ಹೋಗೋವರೆಗೂ ಕೂಡ ನಾವು ಪ್ರಯತ್ನ ಮಾಡಿದ್ದೇವೆ, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಸ್ಟ್ರೈಕ್ ರೇಟ್ ಇರಲಿ ವೆರಿ ಹೈ ಕಂಪೇರ್ ಟು ದ BJP ಅನ್ನೋ ಮಾತು ಹೇಳ್ತೀನಿ. 110% ನಿಯರಿಂಗ್ ಟು 20 ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು 4ನೇ ತಾರೀಕು ಬಂದಾಗ ಇದೇ ಪ್ರಶಾಂತ್ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡತಕ್ಕಂಥ ದಿನ ಹತ್ತಿರ ಇದೆ, ಮಾತಾಡ್ತೀವಿ. ಈ ಮಾತನ್ನ ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತೀನಿ ಅನ್ನೋ ಮಾತು ಹೇಳ್ತೀನಿ. ವಿಲ್ ಡೆಫಿನೆಟ್ಲಿ ಕ್ರಾಸ್ 15 ಅಂಡ್ ವಿಲ್ ರೀಚ್ ನಿಯರ್ 20. ಯಾವುದೇ ಎಫೆಕ್ಟ್ ಆಗೋದಿಲ್ಲ, ಅವ್ರ ಅಧಿಕಾರವೇ ಬರಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಚಂದ್ರಶೇಖರ್ ಅವರೇ, ಐ ಥಿಂಕ್ ನಾಗರಾಜ್ ಅವರು ಮಾತಾಡಿದಷ್ಟು ಬಿಜೆಪಿ ವಕ್ತಾರರು ಕಾರ್ಯಕರ್ತರು ಗ್ರೌಂಡ್ ನಲ್ಲಿ ಏನೇನ್ ಮೋದಿ ಕೆಲಸ ಮಾಡಿದ್ರು ಅಂತ ಮಾತಾಡಿದ್ರೆ ಚೆನ್ನಾಗಿತ್ತು. ಫೇಸ್ ಎಲ್ಲ ಮಾತಾಡೋದಕ್ಕೆ ಮೊದಲನೇದು ಹೇಳ್ತೀನಿ, ಭಾರತಕ್ಕೆ ದುರಂತ ಆಗೋಗುತ್ತೆ ಮೋದಿ ಅವರು ಗೆದ್ರೆ ಅಂತ ಹೇಳಿದ್ರು. 2014ರಲ್ಲಿ ಮೋದಿ ಅವರಿಗೆ ಸುಮಾರು 16.5 ಕೋಟಿ ಭಾರತೀಯರು ಓಟ್ ಹಾಕಿದ್ರು. 2019ರಲ್ಲಿ ಸುಮಾರು 20.5 ಕೋಟಿ ಜನ ಓಟ್ ಹಾಕಿದ್ರು. ನಿಮ್ಮದೇ ಎಲ್ಲ ಮೀಡಿಯಾಗಳ ಚಾನಲ್ಗಳು ತೋರಿಸ್ತಾ ಇದ್ದಾವೆ. ಈ ಬಾರಿ ಹತ್ರ 30 ಕೋಟಿ ಜನ ಮೋದಿಯವರಿಗೆ ಓಟ್ ಆಗ್ತಾ ಇದ್ದಾರೆ. ಯಾಕೆ ಓಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲರ ಜೀವನ ಪರಿಪಕ್ವವಾಗ್ತಾ ಇದೆ. ದಯಮಾಡಿ ಜನಗಳ ಡಿಸಿಷನನ್ನು, ಜನಗಳ ಬುದ್ಧಿಮತಿಯನ್ನು ಹೀಗೆ ಹೇಳಬೇಡಿ. ಮೊದಲನೇದು. ಎರಡನೇದು, ಬರೀ ಕೇವಲ ತಾಳಿ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರು. ಮೋದಿಯವರು ಭಾಷಣ ಮಾಡ್ಬೇಕಾದ್ರೆ ಮಿನಿಮಮ್ 40 ನಿಮಿಷದಿಂದ ಸುಮಾರು 1 ಗಂಟೆ ಮಾತಾಡ್ತಾರೆ. ಅವ್ರು ಏನೆಲ್ಲ ಮಾತಾಡ್ತಾರೆ, ಏನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಅದಾದ್ಮೇಲೆ ಏನು ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರೆ, ಇದನ್ನ ಅನಲೈಸ್ ಮಾಡೋದಕ್ಕೆ ಸ್ವಲ್ಪ ಸಾಮಾನ್ಯ ಜ್ಞಾನವೂ ಬೇಕು, ಅಕ್ಷರ ಜ್ಞಾನವೂ ಬೇಕು. ಅದರ ಜೊತೆಗೆ ಡೆವಲಪ್ಮೆಂಟ್ ಜೊತೆಗೆ ಮತ್ತೆ ಸೆಕ್ಯೂರಿಟಿ ಜೊತೆಗೆ ಇದೇನಾದರೂ ದೇಶ ವಿರೋಧ ಪಕ್ಷಗಳ ಕೈಲೋದ್ರೆ ಏನು ಅನಾಹುತ ಆಗುತ್ತೆ ಅಂತ ಹೇಳಬೇಕಾದಂತಹ ಕರ್ತವ್ಯ ಕೂಡ ಇದೆ ಪ್ರಧಾನಮಂತ್ರಿಗಳದ್ದು, ನಮ್ದು. ಇಲ್ಲಿವರೆಗೂ ಇವತ್ತು ಜಗತ್ತಿನ ಅತಿ ದೊಡ್ಡ ಏನು 3ನೇ ಆರ್ಥಿಕ ಶಕ್ತಿ ಆಗ್ಲಿಕ್ಕೆ ಹೋಗ್ತಾ ಇದೆ, ವಿಶ್ವಗುರು ಆಗ್ಲಿಕ್ಕೆ ಹೋಗ್ತಾ ಇದೆ. ಅಕಸ್ಮಾತ್ ಇವ್ರ ಕೈಲಿ ಸಿಕ್ಕಿದ್ರೆ ನಿಮ್ಮ ಬಾಳಿ ಹೇಗೆ ಬೀದಿಗೆ ಬರುತ್ತೆ? ಹೇಗೆ ಎಕ್ಸ್ರೇ? ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ರೇ? ವಾಟ್ ವಿಲ್ ಯು ಡೂ ಆಫ್ಟರ್ ಎಕ್ಸ್ರೇ? ಎಕ್ಸ್ರೇ ಮಾಡಿ ಏನ್ ಮಾಡ್ತಾರೆ ಅದನ್ನು ನನ್ನ ಒಂದು ಮನವಿ, ಇಲೆಕ್ಷನ್ ಹೆಣ್ಣು ಮಕ್ಕಳ ಸುರಕ್ಷಿತವಾಗಿ ಮಾತಾಡಲಿಲ್ಲ, ಬಗ್ಗೆ ಅವರ ರಿಪೋರ್ಟ್ ದೇಶವನ್ನ ಹಿಂದೂ ಮುಸ್ಲಿಂ ತಗೊಂಡು ನಾಗರಾಜ್ ಅವರೇ, ಒಂದು ನಿಮಿಷ. ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿದೀವಿ ಸರ್. ಮತದಾನ ಮುಗಿದಿದೆ, ರಿಸಲ್ಟ್ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಇವಾಗ ಈ ಎಲೆಕ್ಷನ್ ಮತ್ತೆ ಶುರು ಮಾಡೋದು ಬೇಡ, ನಮ್ಮ ಚಾನಲ್ ಅಲ್ಲಿ ಶುರು ಮಾಡೋದು ಬೇಡ. ಇವತ್ತಿನ ಸಾಧ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರ್ನಾಟಕದ ರಾಜಕಾರಣದ ಮೇಲೆ ಆಗೋ ಪರಿಣಾಮಗಳು, ಒಂದು ವೇಳೆ ಬಹುಮತ ಪಡೆದು ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ, ಒಂದು ವೇಳೆ ಅಲ್ಲ 100% ಮೋದಿ ಅವರು ಬಹುಮತ ಪಡಿತಾರೆ. ಆದರೆ 100% ಬಹುಮತ ಪಡೆದ ಮೇಲೂ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಮೋದಿ ಬಿಜೆಪಿ ಸರ್ಕಾರ. ಇದೇ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು 52 ಬಾರಿ ಇಲ್ಲೋ ರಾಜ್ಯ ಸರ್ಕಾರಗಳು ವಿತೌಟ್ ರೀಸನ್ ಮಾಡಿದ್ರು. ಫಸ್ಟ್ ಚುನಾವಣೆಯಲ್ಲಿ 1952ನಲ್ಲಿ ಅವಾಗಿನ ಪಂಜಾಬ್ ಆಗಿರಲಿಲ್ಲ, ಪಟಿಯಾಲ ಆಗಿತ್ತು, ಕಿತ್ತಾಕಿದ್ರು, ರೀಸನ್ನೇ ಕೊಡಲಿಲ್ಲ. 1959ನಲ್ಲಿ ಕೇರಳ ಗೌರ್ಮೆಂಟ್ ಇದನ್ನ ನಮೂದಿ ಪಾರ್ಟ್ ಮಾಡಿದ್ರು. ಆಗ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಧ್ಯಕ್ಷ ಬೊಂಬಾಯಿ ಸರ್ಕಾರ ಕಿತ್ತಾಕಿದ್ರು, ಯಾಕೆ ಗೊತ್ತಲ್ಲ. ಆದರೆ ಮೋದಿ ಅವರ ಸರ್ಕಾರ ಬಂದ್ಮೇಲೆ ಇಲ್ಲಿವರೆಗೂ ಒಂದೇ ಒಂದು ರಾಜ್ಯ ಸರ್ಕಾರಗಳನ್ನ ಸ್ಥಿರ ಮಾಡಿಲ್ಲ. ಉದಾಹರಣೆಗೆ 2019ರಲ್ಲಿ ತಡ್ಕೊಳ್ರಿ, ಯಾಕೆ ಉಚಿತ ಬಂದ್ರೆ ಕರ್ನಾಟಕದ ಮೇಲೆ ಆಗುವ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಚಂದ್ರಶೇಖರ್ ಅವರೇ, ನೀವು ಔಟ್ ಆಫ್ ದ ಟಾಪಿಕ್ ಹೋಗ್ತಾ ಇದ್ದೀರಾ. ನಾನು ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ, ಸಾಧ್ಯತೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಕೇಂದ್ರದಲ್ಲಿ ಯಾರು ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಯಾವ ರೀತಿಯ ಬದಲಾವಣೆ ಆಗತ್ತೆ ಅಂತ. ಎರಡನೇ ಸಾಧ್ಯತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲ ಸಾಧ್ಯತೆ, ಬಹುಮತ ಗಳಿಸಿ ಮೋದಿ ಗೆದ್ದರೆ ಅನ್ನೋ ಸಾಧ್ಯತೆಯ ಕುರಿತಾಗಿ ನಾವು ಸ್ಕ್ರೀನ್ ನಲ್ಲಿ ನಿಮ್ಗಾಗ್ಲೇ ತೋರಿಸಿದ್ವಿ. ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ಇಡಿ ದಾಳಿ ಹೆಚ್ಚಾಗಬಹುದು, ಆಮೇಲೆ ಸಿಎಂ ಬದಲಾವಣೆಯ ಸಾಧ್ಯತೆಗಳು
ಕಮ್ಮಿ ಆಗಬಹುದು, ಜೊತೆಗೆ ಗ್ಯಾರಂಟಿಯ ಭವಿಷ್ಯ ಡೋಲಾಯಮಾನ ಆಗಬಹುದು ಅಂತ. ಆದರೆ ಎರಡನೇ ಸಾಧ್ಯತೆ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬಿಜೆಪಿಗೆ ಬಹುಮತ ಬಾರದೆ ಮಿತ್ರ ಪಕ್ಷಗಳ ನೆರವಿನಿಂದ ಸರ್ಕಾರ ಆಯ್ತು ಅನ್ನೋದಾದ್ರೆ ರಾಜ್ಯದ ಮೇಲೆ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ನಿರಾಳ ಆಗಬಹುದು. ಯಾಕೆಂದ್ರೆ ಕೇಂದ್ರದಲ್ಲಿ INDIA ಮಿತ್ರ ಪಕ್ಷವೇ ಅಧಿಕಾರಕ್ಕೆ ಬಂದ್ರೆ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನಗಳು ಕೂಡ ನಿಲ್ಲಬಹುದು. ಚಂದ್ರಶೇಖರ್ ಅವರಿಂದಲೇ ಮೊದಲ ರಿಯಾಕ್ಷನ್ ತಗೊಳ್ತೀನಿ. ಫಸ್ಟ್ ಇಂಪ್ಯಾಕ್ಟ್ ಬಗ್ಗೆ ಹೇಳ್ತಾ ಇದ್ದೆ, ಅಂದ್ರೆ ಫಸ್ಟ್ ಎಫೆಕ್ಟ್ ಏನಾಗಬಹುದು ಅಂತ. ಅದರ ಜೊತೆಗೆ ನಾನು ಎರಡನೇದು ಜಾಯಿನ್ ಮಾಡ್ತೀನಿ. ಖಂಡಿತ ನೋಡಿ, ಮೊದಲನೇ ಇಂಪ್ಯಾಕ್ಟಲ್ಲಿ ಮೋದಿಯವರು ಅಧಿಕಾರಕ್ಕೆ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಚುನಾಯಿತ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗೋದಿಲ್ಲ. ಅವರ ಟ್ರ್ಯಾಕ್ ರೆಕಾರ್ಡೇ ಪ್ರೂವ್ ಮಾಡಿಬಿಟ್ಟಿದೆ. 2000 ಒಂದು ನಿಮಿಷ ಸರ್, ಅದಕ್ಕೆ ಸರ್ಕಾರ ತೆಗೆದು 356 ಹಾಕಿದ್ದಲ್ಲ, ಅದು ಅವರೇ ಹೊಡೆದಾಕಿ ಆಚೆ ಕಡೆಗೆ ಬಂದಿದ್ದು. ಲೆಟ್ ಮಿ ಸರ್ 30 ಸೆಕೆಂಡ್ಸ್ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಹೊರಟಾಗಿ ನೋಡಿ. ಉದಾಹರಣೆಗೆ 2021ರಲ್ಲಿ ಏನು ಪಶ್ಚಿಮ ಬಂಗಾಳ ಚುನಾವಣೆ ಆದಾಗ, ಚುನಾವಣೆ ಗೆದ್ದ ಮೇಲೆ ಇಡೀ ಭಾರತದ ಇತಿಹಾಸದಲ್ಲಿ ಆಗದೇ ಇರೋಷ್ಟು ಗೌರ್ಮೆಂಟ್ ಸ್ಪಾನ್ಸರ್ಡ್ ಕಗ್ಗೊಲೆಗಳು ನಡೆದೋದ್ವು. ಇಡೀ ಹಿಸ್ಟ್ರಿನಲ್ಲೇ ಆಗಿರಲಿಲ್ಲ. ಹೈಕೋರ್ಟ್ ಅದರ ಬಗ್ಗೆ ಕಾಮೆಂಟ್ ಮಾಡ್ತು, ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತು. ಮೋದಿಯವರ ಸರ್ಕಾರ ಇಲ್ಲದೆ ಬೇರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಸರ್ಕಾರವನ್ನು 100% ವಜಾ ಮಾಡೋರು. ಏನು ಮಾಡೋದಿಲ್ಲ. ಕರ್ನಾಟಕದಲ್ಲಿ ಅವರಾಗವರು ಒಡೆದಾಡ್ಕೊಂಡು ಚೆಚ್ಚಾಡ್ಕೊಂಡು ಮುಳುಗೋದ್ರೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಬಿಟ್ರೆ ಮೋದಿಯವರ ಸರ್ಕಾರದಿಂದಾಗ್ಲಿ ಅಥವಾ ಬಿಜೆಪಿ ಕಡೆಯಿಂದಾಗ್ಲಿ ಯಾವುದೇ ಒಂದು ಸಣ್ಣ ಪ್ರಯತ್ನವೂ ಕೂಡ ಆಗೋದಿಲ್ಲ. ಅಫಿಷಿಯಲ್ ಆಗಿ ನಾನು ನಿಮಗೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಏನಾಯ್ತು ಚಂದ್ರಶೇಖರ್ ಅವರೇ? ಅವರಾಗ ಅವ್ರಿಗೆ ಮುಳುಗುದ್ರೆ ಪ್ರಧಾನ ಬಹಳ ಪುಚ್ಛವಾಗಿ ಹೇಳ್ಬಿಡ್ತಿದ್ದೀನಿ. ಅವರಿಗೆ ಅವ್ರ ಪಕ್ಷದ MLAಗಳನ್ನ ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಏನಾಯ್ತು? ಅವರಿಗೆ ಅವ್ರ ಪಕ್ಷ ಮಹಾರಾಷ್ಟ್ರ ಯಾವ ಕಾರಣಕ್ಕೋಸ್ಕರ ಆಯ್ತು? ಮಹಾರಾಷ್ಟ್ರದಲ್ಲಿ ಕಾರಣ ಕೂಡ ಹೇಳಿದ್ರು ತಾನೆ. ನೋಡಿ, ನಮಗೊಂದು ಸ್ವಲ್ಪ ರಾಜಕಾರಣ ಅರ್ಥ ಆಗತ್ತೆ. ಅದರ ಪ್ರಕಾರ ಅವರಿಗೆ ಜಗಳ ಆಡಿ ಸರ್ಕಾರ ಬೀಳ್ತಕ್ಕಂಥ ಪ್ರಮೇಯಗಳೇ ಬರಲ್ಲ. ಒಂದು ರಾಷ್ಟ್ರೀಯ ಪಕ್ಷ, ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ಪಕ್ಷ ಅದಕ್ಕೆ ಸಹಾಯವನ್ನು ನೀಡಿದೆ. 17 ಜನ JDSನವರು ಕಾಂಗ್ರೆಸ್ನವರು ಏಕಾಏಕಿ ರಾತ್ರೋರಾತ್ರಿ ರಾಜೀನಾಮೆ ನೀಡಿ ಹೊರಗಡೆ ಬಂದರು. BJPಯ ಬೆಂಬಲ ಇಲ್ಲದೆ ಹೊರಗಡೆ ಬಂದ್ರ? ಅಮಿತ್ ಶಾ ಅವ್ರನ್ನ ಭೇಟಿ ಆಗದೆ ಹೊರಗಡೆ ಬಂದ್ರ? ಏಕನಾಥ್ ಶಿಂದೆ ಸೂರತ್ಗೆ ಯಾಕೆ ಹೋದ್ರು? ಅಸ್ಸಾಂಗೆ ಯಾಕೆ ಹೋದ್ರು? ಯಾರು ಅವರನ್ನು ಅಲ್ಲಿ ನೋಡ್ಕೊಂಡವರು? BJP ನಾಯಕತ್ವ ಅಲ್ವಾ ಇದು? ನೋಡಿ, ಈ 30 ಸೆಕೆಂಡ್ ಮಾತ್ರ ಇದಕ್ಕೆ ಉತ್ತರ ಹೇಳ್ಬಿಟ್ಟು ನಾನು ಇದಕ್ಕೆ ಹೇಳ್ತೀನಿ. ಮೊದಲನೇದು, 2018ರಲ್ಲಿ ಏನು JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಾಗಲಿಂದ ಮೊದಲನೇ ದಿನದಿಂದ ಯಾವ್ಯಾವ ರೀತಿ ಮಾತು ಬರ್ತಾ ಇದೆ? ವಿಷಕಂಠನಾಗಿದ್ದೇನೆ, ಹಗ್ಗದ ಮೇಲೆ ನಡೀತಾ ಇದ್ದೇನೆ, ನಮ್ಮವರೇ ನಮಗೆ ಏನು ಬೆನ್ನಿಗೆ ಚೂರಿ ಹಾಕಿದ್ರು, ಮಂಡ್ಯದಲ್ಲಿ ಯಾಕೆ ಸೋತರು, ಅದಕ್ಕೆ ಪತ್ರ ಬರೀತು JDS ಇಂತಿತ್ತನ್ನು ಸಸ್ಪೆಂಡ್ ಮಾಡಿ ಅಂತೇಳಿ 5 ಜನ MLAಗಳ ಹೆಸರು, ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಇವರು ಯಾರೋ ಬಂಡಿ ಸಿದ್ದೇಗೌಡ, 5 ಜನಕ್ಕೆ ಪಟ್ಟಿ ಕೊಡ್ತು. 7 ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಯಾಕೆ ಕಾಂಗ್ರೆಸ್ ವಜಾ ಮಾಡ್ತು, ಆಕ್ಷನ್ ಯಾಕೆ ತಗೊಂತು ಅಂತ ಹೇಳಿದ್ರೆ ಬೆನ್ನಿಗೆ ಚೂರಿ ಹಾಕಿದ್ರು. ಇದು ಮತ್ತೆ ನಾವು ಹೇಳಿದ್ದಲ್ಲ ಸ್ವಾಮಿ, ಅವರವರು ಹೊಡೆದಾಡ್ತಾ ಇದ್ದಿದ್ದು. ಯಾವತ್ತಿದ್ರೂ ಬೀಳಲೇಬೇಕಾಗಿತ್ತು. ಇಟ್ ವಾಸ್ ಅನ್ ರೈಟಿಂಗ್ ಆನ್ ದ ವಾಲ್. ಅದಾದಮೇಲೆ ಮಹಾರಾಷ್ಟ್ರ ವಿಚಾರಕ್ಕೆ ಬಂದಾಗ, ಮಹಾರಾಷ್ಟ್ರ ವಿಚಾರದಲ್ಲಿ ಅವರು ಗೆದ್ದಿದ್ದರೆ ಮೋದಿ ಹೆಸರು ಹೇಳ್ಕೊಂಡು ಯಾವ ಹಿಂದುತ್ವಕ್ಕೋಸ್ಕರ ಜೊತೆಲಿ ನಿಂತಿದ್ರು ಇಷ್ಟು ವರ್ಷ, ಸುಮಾರು 3 ದಶಕಗಳ ಕಾಲ ನಿಂತಿದ್ರು. ಯಾವುದೋ ಒಂದು ಅಧಿಕಾರದ ಆಸೆಗೆ ಹೋದಾಗ ಯಾರೋ ಅಧಿಕಾರ ತಗೊಂಡ್ಬಿಡ್ತಾನೆ, ಅಧಿಕಾರ ತಗೊಂಡು ಒಪ್ಕೊಂಡ್ಬಿಡ್ತಾನೆ. ಅದೇ ಕೆಳಗಿರ್ತಕ್ಕಂಥವ್ರು ಏನಾಗಬೇಕು? ಇದೇ ವಿಚಾರದಲ್ಲಿ ಆ ಪಕ್ಷಗಳ ಆಂತರಿಕ ವಿಚಾರದಲ್ಲಿ ಬಿಟ್ರೆ ನಿಮಗೆ ಮಾಹಿತಿ ಹೇಳ್ತೀನಿ. ದೇವೇಂದ್ರ ಫಡ್ನವೀಸ್ ಪದೇ ಪದೇ ಮಹಾರಾಷ್ಟ್ರದಲ್ಲಿ ಏನು ಹೇಳ್ತಾ ಇದ್ರು ಗೊತ್ತಾ? ನಾನು ಟ್ರಕ್ ಭರೂನ್ ಪುರಾವೆ ನೇತು ಅಂತ. ಅಂದರೆ ಅರ್ಥ ಏನು? ಟ್ರಕ್ ತುಂಬಿ ನಾನು ಅಜಿತ್ ದಾದಾ ಪವಾರ್ ವಿರುದ್ಧ ನನ್ನ ಬಳಿ ಸಾಕ್ಷ್ಯಗಳಿವೆ, ಅವುಗಳನ್ನು ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದರು. ಟ್ರಕ್ ತುಂಬಿ ಪುರಾವೆಗಳು ಹೋದ್ವೋ ಗೊತ್ತಿಲ್ಲ, ಅದು ಟ್ರಕ್ನಲ್ಲಿ ಅಜಿತ್ ದಾದಾ ಪವಾರ್ ನಿಮ್ಮ ಪಕ್ಷದ ಜೊತೆಗೆ ಬಂದರು. ಖಂಡಿತ ಒಂದು ಪಕ್ಷ. ಹಾಗಾಗಿ ನಮಗನ್ನಿಸ್ತಾ ಇದೆ ಕರ್ನಾಟಕದಲ್ಲೂ ಕೂಡ BJP ಭರ್ಜರಿಯಾಗಿ ಏನಾದರೂ ಕೇಂದ್ರದಲ್ಲಿ ಬಹುಮತಕ್ಕೆ ಬಂದರೆ ಕರ್ನಾಟಕದಲ್ಲಿ ಒಂದಿಷ್ಟು ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಪ್ರಯತ್ನ ಮಾಡಿ. ಒಂದು ವೇಳೆ ಸಮ್ಮಿಶ್ರ ಸರ್ಕಾರ BJP ಈಗ ಮೋದಿಗೆ ಬಹುಮತ ಬರದೆ 250 260 ಬಂದು ಯಾವುದೋ ಒಂದು ಪಾರ್ಟಿಗಳ ಬೆಂಬಲವನ್ನು ತೆಗೆದುಕೊಂಡು ಸರ್ಕಾರವನ್ನು ರಚಿಸ್ತಕ್ಕಂಥ ಒಂದು ಸಂದರ್ಭ ಬಂದರೆ ಕರ್ನಾಟಕದ ಸರ್ಕಾರ ಸ್ವಲ್ಪ ನಿರಾಳರಾಗಬಹುದು ಅಂತಕ್ಕಂಥದ್ದು ನಮ್ಮ ಒಂದು ವಿಶ್ಲೇಷಣೆ. ಒಂದು ವಿಷಯ ಮತ್ತೆ ಹೇಳ್ತೀನಿ, ನಮ್ಮದು BJP ಪೊಲಿಟಿಕಲ್ ಪಾರ್ಟಿ. ನಾವಿಲ್ಲಿ ಮಠ ಕಟ್ಟಿಬಿಟ್ಟು ಇದಾಗೋಗಿ ಬಂದಿಲ್ಲ, ನಾವು ಕೂಡ ಆಡಳಿತಕ್ಕೆ ಬಂದಿರೋದು. ಹೇಳಿ ಅಲ್ವಾ, ವಾಮ ಮಾರ್ಗದಲ್ಲಿ ಹೋಗೋದಿಲ್ಲ. ಅವ್ರು ಈಗ ನೋಡಿ, ಒಂದೇ ಹೇಳ್ತೇನೆ, ಸಿದ್ದರಾಮಯ್ಯ ಬೆಳಗಿನ ಸಾಯಂಕಾಲ ತನಕ ಏನು ಹೇಳ್ತಾರೆ, ಮರಿ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ, ಇವರೇ 5 ವರ್ಷ ಮುಖ್ಯಮಂತ್ರಿ ಆಗೋದು ಅಂತೇಳಿ. ಇವರೇನು ಹೇಳ್ತಾರೆ, DK ಶಿವಕುಮಾರ್ ಏನು ಹೇಳ್ತಾರೆ, ಮೇಲ್ಗಡೆ ಎಲ್ಲ ತೀರ್ಮಾನ ಆಗಿದೆ ಅಂತೇಳಿ. ತೀರ್ಮಾನ ಆಗಿರೋರು 5 ವರ್ಷದವರು, ಇವರು ಹೊಡೆದಾಡ್ಕೊಂಡು ಚೂರಾದ್ರೆ
ನಾವು ಆಚೆ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಇದು ಯಾವ ಪೊಲಿಟಿಕಲ್ ಅದನ್ನೇ ನಾವು ಹೇಳ್ತಾ ಇರೋದು. ಅಲ್ಲ, ಚೂರು ನೀವೇನ್ ಮಾಡ್ತೀರಾ ಹೇಳ್ತಿದ್ರಿ, ಅಂತಾನೆ ನಾವ್ ಏನು ಪ್ರಶ್ನೆ ಮಾಡಲ್ಲ ಅಂತ ಹೇಳ್ತಿದ್ರಿ, ನಾವೇನ್ ಹೇಳ್ತೀವಿ ನೋಡಿ, ಒಬ್ಬ ನಮಗೂ ಗೊತ್ತಿದೆ ನೀವು ಮಠ ಕಟ್ಕೊಂಡು ಕೂರ್ತಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ 10 ವರ್ಷ ಒಟ್ಟಿಗೆ ಇರ್ತಾರೆ ಅಂತೇಳಿ ಒಂದು ಹೈಸ್ಕೂಲ್ ಹುಡುಗರು ಹೇಳಿದ್ರೆ ಸಾಧ್ಯವೇ ಇಲ್ಲ ಅಂತೇಳಿ ಆ ಥರ ಅವರೇ ತೋರಿಸ್ಕೊಂಡಿರೋದು. ನಾವು ಮಾಡಿದ್ದಲ್ಲ ಅದನ್ನ. ಮೊದಲನೇದು. ಎರಡನೇದು, ನೀವೊಂದು ಇದನ್ನ ತೋರಿಸಿದ್ರೆ ಏನು ಇಂಪ್ಯಾಕ್ಟ್ ಏನಾಗ್ಬೋದು ಅಂತೇಳಿ, ಇಡೀ ದಾಳಿಗಳು ಜಾಸ್ತಿ ಆಗ್ಬೋದು ಅಂತೇಳಿ. ನಿಜವಾಗ್ಲೂ ಇದೊಂದು ಮಿಸ್ಲೀಡಿಂಗು. ಯಾಕೆ ಅಂತ ಹೇಳಿದ್ರೆ ನೋಡಿ, ಆಗಿಲ್ವಾ ಚಂದ್ರಶೇಖರ್ ಅವರೇ? 5,500 ಹೆಚ್ಚು ಇಡಿ ರೈಡ್ಗಳಾಗಿದೆ. ಅದರಲ್ಲಿ ಪೊಲಿಟಿಷಿಯನ್ಸ್ ಮೇಲಾಗಿದ್ದು ಜಸ್ಟ್ 1%. 2014ರಿಂದ ಮೋದಿ ಸರ್ಕಾರ ಬಂದಿತ್ತು. 2013 ನವೆಂಬರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲ್ಗಡೆ ಕೇಸ್ ಬಿತ್ತು. ಯಾವ ಡೈರೆಕ್ಷನಲ್ಲಿ? ಹೈಕೋರ್ಟ್ ಡೈರೆಕ್ಷನಲ್ಲಿ. ಯಾವುದು? ಹೆರಾಲ್ಡ್ ಕೇಸು. 2011ರಲ್ಲಿ ಕರೀಂವಳ್ಳಿ ಮತ್ತು ಎ ರಾಜ ಜೈಲ್ಗೆ ಹೋದ್ರು, ಬಿಜೆಪಿ ಇತ್ತು ಅಲ್ಲಿ. 2010ರಲ್ಲಿ ಸುಲೇಶ್ ಕಲ್ಮಾಡಿ ಜೈಲ್ಗೆ ಹೋದ್ರು, ಹೈಕೋರ್ಟ್ ಡೈರೆಕ್ಷನಲ್ಲಿ ಬಿಜೆಪಿ ಇತ್ತು ಅದರೊಳಗಡೆ. 2007ರಲ್ಲಿ ಶಿಬು ಸೊರೇನ್ ಜೈಲ್ಗೆ ಹೋದ್ರು. 2004ರಲ್ಲಿ ವೋಟ್ ಫಾರ್ ಕ್ಯಾಶ್ ಬಂತು. ಒಂದು ನಿಮಿಷ ಸರ್. 2001ರಲ್ಲಿ ಕರುಣಾನಿಧಿ ಜೈಲ್ಗೆ ಹೋದ್ರು. 2000ರಲ್ಲಿ ಜಯಲಲಿತಾ ಜೈಲ್ಗೆ ಹೋದ್ರು. 1997ರಲ್ಲಿ ಲಾಲು ಪ್ರಸಾದ್ ಯಾದವ್ ಜೈಲ್ಗೆ ಹೋದ್ರು. 1989ರಲ್ಲಿ ಬೋಫೋರ್ಸ್ ಅಲ್ಲಿ ರಾಜೀವ್ ಗಾಂಧಿ ಮೇಲೆ ಕೇಸ್ ಆಯ್ತು. 1990ರಲ್ಲಿ ಅವ್ರ ಮೇಲೆ ಚಾರ್ಜ್ ಶೀಟ್ ಆಯ್ತು. ಇದು ಯಾವ್ದಾದ್ರು ಬಿಜೆಪಿ ಇದೆಯಾ? ಇಲ್ಲ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆರೋಪ ಮಾಡ್ತಿದ್ರಲ್ಲ, ಇವರು ಹ್ಯಾಬಿಚುವಲ್ ಕಳ್ಳರು. ಇವ್ರು ಇರೋದೇ ದರೋಡೆ ಮಾಡೋದಕ್ಕೆ. ಇಲ್ಲಿವರೆಗೂ ಇಡಿ ರೈಡ್ ಆಗಿರೋದ್ರಲ್ಲಿ ಏನು ಸಿಕ್ಕಿಲ್ಲ. ಇವರು ಪ್ಯೂರ್ ಅಂತಕ್ಕಂಥ ಒಂದೇ ಒಂದು ಇನ್ಸಿಡೆಂಟ್ ಇದೆಯಾ? ಮಾಲ್ ಸಿಕ್ಕಿದೆ, ಕಳ್ಮಾಲ್ ಸಿಕ್ಕಿದೆ, ಫೆರಾ ಆಗಿದೆ, ಇವ್ರಿಗೆ PML ಒಳಗಡೆ ಆಗಿದೆ. ಕಳ್ಳರನ್ನ ಹಿಡಿಬಾರ್ದು ಅಂತ ಹೇಳಿದ್ರೆ ಇದ್ಯಾವುದಿದು? ಚಂದ್ರಶೇಖರ್, ನನ್ನ ಪ್ರಶ್ನೆ, ಚುನಾವಣೆಗೆ ಮುಂಚೆ ಹೇಮಂತ್ ಸೊರೇನ್ ಒಳಗೆ ಹೋದರು, ಅರವಿಂದ್ ಕೇಜ್ರಿವಾಲ್ ಒಳಗಡೆ ಹೋದರು. ಸರಿಯಪ್ಪ, ಇಡಿಗೇನೋ ಸಿಕ್ಕಿತ್ತು, ಒಳಗೆ ಹಾಕಿದ್ರು ಅಂತ ಅನ್ಕೋಣ. BJPಯ ಎಷ್ಟು ನಾಯಕರ ಮನೆಗಳ ಮೇಲೆ ನೀವು CBI, ED, IT ರೇಡ್ ನಡೀತು? ಬ್ಯೂಟಿಫುಲ್ ಕ್ವೆಶ್ಚನ್ ಸರ್. ನನಗೆ ಹೇಳಿ. ಯಾಕೆ ಮತ್ತೆ ನೀವು ಕಂಪ್ಲೇಂಟ್, ನಿಮ್ಮ ಹತ್ರ ಇದೆ ತಾನೇ ಮಾಹಿತಿ, ಯಾಕೆ ನೀವು ಕಂಪ್ಲೇಂಟ್ ಕೊಡ್ತಿಲ್ಲ? ಯಾರಾದ್ರೂ ಪೊಲಿಟಿಕಲ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರ ಮೇಲೆ ಇದೆ ಅಂತೇಳಿ ದಾಳಿ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಒಪ್ಕೊಂತೀನಿ. ಎಲ್ಲ ಯಾಕೆ ಕಳ್ಳರ ಮೇಲೆ ದಾಳಿ ಆಗುತ್ತೆ? BJP ಬಂದಾಗಲ್ಲ ಅವ್ರ ಸರ್ಕಾರ ಇದ್ರು, ಯಾಕೆ ಜೈಲಲ್ಲಿ ಇದ್ರು? ಮತ್ತೆ ಯಾಕೆ ಅಂತ ಹೇಳಿದ್ರೆ BJPನಲ್ಲಿ ಮೋದಿಯವರು ಬಂದ ಮೇಲೆ ಆ ವಿಚಾರದಲ್ಲಿ ಭ್ರಷ್ಟಾಚಾರ ಹಗರಣದಲ್ಲಿ 100% ಸ್ಟ್ರಿಂಜೆಂಟ್ ಮಾಡಿದ್ದಾರೆ. 100% ಆಗಿದೆಯಾ ನಾನು ಹೇಳ್ತಾ ಇಲ್ಲ, ಆಗ್ತಾ ಬರ್ತಾ ಇದೆ. ಗಟ್ಟಿಯಾದಂತಹ ಒಂದು ದೃಷ್ಟಿಕೋನವನ್ನು ಇಟ್ಟಾಗಿದೆ. ಆದರೆ ನೀವು ಕೊಡಿ, ನಿಮ್ಮ ಎವಿಡೆನ್ಸ್ ಇದ್ರೆ ಇವತ್ತು ಕಂಪ್ಲೇಂಟ್ ಕೊಡಿ, ನೀವೇ ಕೊಡಿ. ಒಂದು ಮೋದಿ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ? ಒಂದು ವೇಳೆ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ? ನಾಗರಾಜ್ ಯಾದವ್ ಅವರೇ, ಅದರ ಪರಿಣಾಮಗಳು ಏನೇನು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ವಿಫಲವಾಗಬಹುದು ಒಂದು. ಇನ್ನೊಂದು, ರಾಜ್ಯ ಕಾಂಗ್ರೆಸ್ಗೆ ಒಂದು ಚೂರು ನಿರಾಳತೆ ಕಾಣಬಹುದು. ಒಂದು ಮಾತ್ರ ಸ್ಪಷ್ಟ ಆಗ್ತದೆ, ಅವರ ಪ್ರಯತ್ನಗಳು ಯಾವುದೂ ಕೂಡ ಸಫಲತೆ ಕೊಡೋದಿಲ್ಲ. ಅಧಿಕಾರಕ್ಕೆ ಬಂದರೂ ಕೇಂದ್ರದಲ್ಲಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಸಾಧ್ಯವೇ ಆಗಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಜನ ಇದನ್ನೇ ಅರ್ಥಕೊಂಡು ಆಪರೇಷನ್ ಕಮಲದ ರೂವಾರಿಗಳಾಗಿದೆ ಅಂತ BSV ಅವ್ರ ನೇತೃತ್ವದ ಅವ್ರ ಮಗನೇ ಇವತ್ತು ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾವು 120 ಸೀಟ್ ತೊಗೊಂಡ್ರೆ ಅವ್ರು ಏನು ಮಾಡ್ತಾರಂತ ಜನಗಳಿಗೆ ಗೊತ್ತಿತ್ತು, ಕನ್ನಡಿಗರಿಗೆ. ಅದಕ್ಕೆ ಉತ್ತರ ಕೊಟ್ಟಿದ್ದು 136 ಸೀಟುಗಳನ್ನು. ಜನಗಳು ಮೊದಲೇ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡಿದ್ದಾರೆ, ಇವರು ಆಟ ನಡಿಬಾರ್ದು ಅಂತೇಳಿ. ಇವರ ಸಾಧನೆಗಳು ನೋಡಿ, ಇವರು ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ರು 10 ವರ್ಷಗಳಲ್ಲಿ ಅಂದರೆ 411 ಶಾಸಕರನ್ನು ಖರೀದಿ ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಅಂದರೆ ನರೇಂದ್ರ ಮೋದಿಯ BJP ಸರ್ಕಾರದ್ದು. ಅದು ಬೇಕಾದ್ರೆ ಪಟ್ಟಿನ ಬೇಕಾದ್ರೆ ನಾವು ಚಂದ್ರಶೇಖರ್ ಕಳಿಸ್ಲಿಕ್ಕೆ ತಯಾರಿದ್ದೇನೆ. ಅವ್ರು ಯಾರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಪಾದನೆಗಳೇ ಮಾಡಿದ್ರು ಅವ್ರ ಮೇಲೆ. ಇವಾಗಲೇ ಪ್ರಶಾಂತ್ ಅವ್ರು ಹೇಳಿದ ಹಾಗೆ ಭಾಳ ಟನ್ಗಟ್ಟಲೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಜೈಲ್ ಗಡ್ತೀವಿ ಅಂತಂದ್ರು. ಅವ್ರ ಪಾರ್ಟಿಗೆ ಸೇರ್ಕೊಂಡು ವಾಷಿಂಗ್ ಮಿಷಿನ್ ಥರ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಅವ್ರಿಗೂ ಟಿಕೆಟ್ ಕೊಡ್ತಕ್ಕಂಥ ವಿಚಾರ ಮಾಡಿರ್ತಕ್ಕಂಥ ಘನ ಸಾಧನೆ ಯಾರಾದಿದ್ದರೆ ಅದು BJPಯ ನೇತೃತ್ವದ ಸರ್ಕಾರದ ಅಂತ ಹೇಳ್ತೀವಿ. ಕರ್ನಾಟಕದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ನೋಡಿದಾಗ ಆಪರೇಷನ್ ಕಮಲ ರೂವಾರಿಗಳು 2008ರಲ್ಲಿ 110 ಸೀಟುಗಳನ್ನ ತಗೊಂಡಿರ್ತಕ್ಕಂಥವ್ರು. ಅವರು ಅಧಿಕಾರಕ್ಕೆ ಬರಬೇಕು ಅಂತ 113 ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಇಡೀ ದೇಶದಲ್ಲಿ ಮೊದಲ ರೂವಾರಿಗಳು ಯಾರಾದರೂ BSY ಮತ್ತು BJP ಪಾರ್ಟಿ ಅಂತ ಹೇಳ್ತಾ ಇದ್ದೀನಿ. ತದನಂತರ 2019ಕ್ಕೆ ಬಂದಾಗ ಯಡಿಯೂರಪ್ಪನವ್ರು ಗೊತ್ತಿತ್ತು ಇದು ನನ್ನ ಕೊನೆಯ ಚುನಾವಣೆ, ಏನಾದರೂ ಮಾಡಿ ಮತ್ತೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ ಹತ್ರ ಹೋಗಿ ಗೋಗರೆದು ಹೇಳಿದ್ರು, ನಾನು ಏನಾದರೂ ಮಾಡ್ತೀನಿ, ಅಧಿಕಾರಕ್ಕೆ ತರ್ತೀನಿ BJPನ ಅಂತೇಳಿ. ಅವ್ರನ್ನ ಟಾಸ್ಕ್ ತಗೊಬಂದು ಇಲ್ಲೇನು ಮಾಡೋದು, 17 ಶಾಸಕರನ್ನು ನಮ್ಮ ಇಲ್ಲಿಂದ ತೊಗೊಂಡೋದ್ರು. ನಮ್ಮಲ್ಲಿ 14 ಶಾಸಕರನ್ನು JDSಲ್ಲಿ ಇರ್ತಕ್ಕಂಥ JDSನ ರಾಜ್ಯದ ಅಧ್ಯಕ್ಷರಾಗಿದ್ದ ವಿಶ್ವನಾಥ್ನೂ ಸೇರಿ ತೊಗೊಂಡೋದ್ರು. ಇವರೆಲ್ಲ ಅವ್ರ್ಯಾಗಿ ಮನೆ ಮುಟ್ರೆ ಅವ್ರು ಯಾಕೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಯ್ತು? ಅವ್ರು ಹೋಗ್ಬೇಕಾಯ್ತು, ಬೇರೆ ಅಲ್ಲಿ BSR ಇತ್ತಲ್ಲ ತೆಲಂಗಾಣ, ಅಲ್ಲಿಗೆ ಹೋಗ್ಬೇಕಾಯ್ತು, ಇಲ್ಲ ಕೇರಳಕ್ಕೆ ಹೋಗ್ಬೇಕಾಯ್ತು, ಇಲ್ಲಾಂದರೆ ತಮಿಳ್ನಾಡಿಗೆ ಹೋಗ್ಬೇಕಾಯ್ತು. ಅವ್ರು ಯಾಕೆ ಮಹಾರಾಷ್ಟ್ರಕ್ಕೆ ಹೋದ್ರು? ಅವ್ರು ನೆಂಟ್ರಿದ್ರ ಅಲ್ಲಿ, ಇಲ್ಲ ಸಂಬಂಧ ಬೆಳೆಸಕ್ಕೆ ಹೋದ್ರಾ? ಅಲ್ಲಿ ಶಿವಕುಮಾರ್ ಸಾಹೇಬರು ಅವ್ರನ್ನ ಉಳಿಸ್ಕೊ ಬರ್ಬೇಕು, ಕರ್ಕೊ ಬರೋಕ್ಕಂದ್ರೆ ಹೋಟ್ಲೊಳಗಡೆ ಬಿಡದೇ ಇರೋ ಸರ್ಕಾರ ಯಾವುದು? ಯಾಕೆ ರಕ್ಷಣೆ ಕೊಟ್ರಿ?
ನೀವು ಮಾಡಿದ್ದು ನಿಮ್ಮ ಕೆಲಸ ಅಲ್ವಾ ಅದು? ಆಪರೇಷನ್ ಕಮಲ 2019 ಮಾಡಿದ್ದು ಕೂಡ BJP ಅವರೇ ಹೇಳ್ತೀನಿ, ಅದು ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೊಲೆನ ಮಾತು ಹೇಳ್ತೀನಿ. ಇಂಥ ವಿಚಾರಗಳಲ್ಲಿ ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬಂದಿದ್ದಾದರೆ ಅದೆಷ್ಟು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಕೊಂಡ್ಕೊಳ್ಳೋ ಕೆಲಸ ಮಾಡ್ತಾರೋ ಆ ದೇವರಿಗೆ ಬಲ್ಲ ಅಂತೇಳಿ. ಆ ಕಾರಣಕ್ಕೆ ಹೇಳ್ತೀನಿ, ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಅಂದರೆ, ಪ್ರಜಾತಂತ್ರ ಉಳಿಬೇಕು ಅಂತಂದರೆ ಈ ರೀತಿಯಾದ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ಅಪೋಸಿಷನ್ ಪಾರ್ಟಿ ಇದೇ ಇರಬಾರ್ದು, ಯಾರು ಕೂಡ ವಿರೋಧ ಪಕ್ಷದಲ್ಲಿ ಕೂಡಲೇಬಾರ್ದು ಅಂತಕ್ಕಂಥ ಮನಸ್ಥಿತಿ ಇರತಕ್ಕಂಥವ್ರು ಬಹಳ ದೊಡ್ಡ ಸಮಸ್ಯೆಯನ್ನು ಹುಟ್ಟಾಕಬಲ್ಲರು. ಆದರೆ ಕರ್ನಾಟಕದ ಮೇಲೆ ಯಾವುದೇ ಪರಿಣಾಮ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ನಮ್ಮ ಹೈಕಮಾಂಡ್ ಅವ್ರ ಮೇಲೆ ಇಟ್ಕೊಂಡು ನಂಬಿಕೆ ಇರ್ಬೋದು, ಖಂಡಿತವಾಗ್ಲೂ BJP ಆಟ ನಡೆಯೋದಿಲ್ಲ. ಇನ್ಫ್ಯಾಕ್ಟ್ ಸತ್ಯ ಹೇಳ್ತೀನಿ ನಿಮಗೆ, ಹಲವಾರು ಶಾಸಕರು BJP ಮತ್ತು JDS ಇರ್ತಕ್ಕಂಥ ಹಲವಾರು ಶಾಸಕರು ಈಗಾಗಲೇ ನಮ್ಮ ನಾಯಕರ ಜೊತೆಯಲ್ಲಿ ಸಂಪರ್ಕ ಬೆಳೆಸಿದ್ದಾರೆ. ವಿ ಆರ್ ಪ್ರಿವೆಂಟೆಡ್ ದೆಮ್ and said that we have said that we don't want to be like BJP ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ನಗುವುದಲ್ಲ, ಕೊನೆಗೆ ಅಳಬೇಕಾಗ್ತದೆ, ಯೋಚನೆ ಮಾಡಬೇಕಾಗ್ತದೆ. ಎಲ್ಲ ಕಾರಣಕ್ಕೋಸ್ಕರ ಹೇಳ್ತಾ ಇದ್ರಿ, ಪ್ರಜಾತಂತ್ರ ಉಳಿವಿಗೋಸ್ಕರ ಕರ್ನಾಟಕದ ಕನ್ನಡಿಗರು ಈ ಸಲ ಕೊಡ್ತಾರೆ, ಮಿನಿಮಮ್ 20 ಸೀಟ್ಗಳನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೊಡ್ತಕ್ಕಂಥದ್ದು. ಇವ್ರ ಆಟ ನಡೆಯುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಹಲವಾರು ಸಮೀಕ್ಷೆಗಳು ಹೇಳ್ತಾ ಇದೆ, ಹತ್ತಿರ ಎಲ್ಲೋ ಒಂದು ಕಡೆ 100 ಸೀಟ್ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲವನ್ನು ನೋಡ್ತಾ ಇದ್ದೀವಿ. BJPದು ಕಳೆದ ಬಾರಿ 303 ಸೀಟ್ ಇರ್ತಕ್ಕಂಥದ್ದು, ಈ ಸಲ 200ನ ಆಸುಪಾಸಲ್ಲಿ ನಿಲ್ತಕ್ಕಂಥ ವಿಚಾರಗಳೇ ಹಲವಾರು ಸಮೀಕ್ಷೆಗಳು ಮಾತಾಡಿರೋದು ನಿಜ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ಒಂದೇ ಒಂದು ನಾನು ಕೇಳ್ತಾ ಇರೋದಂದ್ರೆ, ಒಬ್ಬ ನಾಗರಿಕನಾಗಿ ಮಾತಾಡಬೇಕಾದ್ರೆ ಪತ್ರಕರ್ತರು ಇಲ್ಲಿ ಪಕ್ಕದಲ್ಲಿದ್ದಾರೆ, ಯಾಕಂದ್ರೆ ಯಾವುದೇ ಪಾರ್ಟಿಗೆ ಸೇರಿದವರಲ್ಲ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವೀಗ ಹೇಳಿದ್ವಿ, ನಾವಿಲ್ಲಿ ಅಧಿಕಾರದಲ್ಲಿ ಇದ್ದೀವಿ, 10 ತಿಂಗಳು ಅಧಿಕಾರದಲ್ಲಿ, ನೋಡಪ್ಪ ನಾವು 5 ಗ್ಯಾರಂಟಿಗಳು ಕೊಟ್ಟು ಆಶೆ ಈಡೇರಿಸಿ ಓಟ್ ಹಾಕಿ ನಮ್ಗೆ ಅಂತ ಕೇಳ್ತೀವಿ. ನೀವು 10 ವರ್ಷ ಆಯ್ತಿದ್ದು ಏನು ಮಾಡಿದ್ರಿ ಹೇಳ್ರಪ್ಪ, ನಿಮ್ಮ ರಿಪೋರ್ಟ್ ಕಾರ್ಡ್ ಕೊಡ್ರಪ್ಪ. ನೀವು ಸಾಧನೆ ಅಂತಂದ್ರೆ 187 ಲಕ್ಷ ಕೋಟಿ ರೂಪಾಯಿಗಳು ನೀವು ಸಾಲ ಮಾಡಿದ್ರಲ್ರಿ. ಈ ದೇಶನ ಸಾಲದ ಸುಳಿಗೆ ಸಿಕ್ಕಿಸಿದ್ರು ಯಾರು ನೀವು? ನಿರುದ್ಯೋಗನ ಹೈಯೆಸ್ಟ್ 45 ಹೆಚ್ಚು ಮಾಡಿದವರು ಇವರು. ಇವತ್ತು ಕೂಡ ಶಾಂತಿಯನ್ನು ನೆಲೆಸದೇ ಇರತಕ್ಕಂಥ ಕಾರಣಗಳಿದೆ ಕಾಶ್ಮೀರದಲ್ಲಿ. 100 ಕಿಲೋಮೀಟರ್ ಚೀನಾದವರು ಬಂದು ಆಕ್ಯುಪೈ ಮಾಡ್ಕೊಂಡಿರ್ಬೇಕಾದ್ರೆ ಅದು ಬಿಡಿಸ್ಕೊಳ್ಳೋಕಾಗದೇ ಇರೋದು ಯಾವ ನೈತಿಕತೆ ರಾಜಕೀಯವಾಗಿ ಹೇಳ್ತದೆ. ಕರ್ನಾಟಕದ ಮೇಲೆ ಯಾವ ಪರಿಣಾಮ ಹೋಗೋದಿಲ್ಲ, ಜನ ಅವರಿಗೆ ಬಹುಮತನ ಚಂದ್ರಶೇಖರ್ ಅವರೇ, ನಿಮಗೂ ಮತ್ತೊಂದ್ಸಲ ಹೇಳ್ತೀನಿ, ರಾಜ್ಯದ ಮೇಲಾಗುವಂತಹ ರಾಜಕೀಯ ಇಂಪ್ಯಾಕ್ಟ್ ಬಗ್ಗೆನೇ ಇವತ್ತಿನ ಡಿಸ್ಕಷನ್ ಆಗಿರೋದು. 2008 ಮತ್ತೆ 2019 ಹೇಳಿ ಯಾಕಾಯ್ತು ಅಂತ. ವೆರಿ ಕ್ವಿಕ್ ರಿಯಾಕ್ಷನ್ ರವೀಂದ್ರ ರೇಷ್ಮೆ ಅವರಿಗೆ. ಒಂದು, ಕಾಂಗ್ರೆಸ್ ಇಂದನೇ ಯಾಕೆ BJPಗೆ ಬರ್ತಾರೆ ಅಂತ ಹೇಳಿದ್ರೆ, ಬರೀ ಕಾಂಗ್ರೆಸ್ ಇಂದ BJPಗೆ ಬರ್ತಿರ್ತಕ್ಕಂಥ ಇಡೀ ದೇಶದ ಹಿಸ್ಟ್ರಿ ನೋಡ್ಕೊಂಡ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾವ್ಯಾವ ಪಕ್ಷಗಳಿದೆ ಎಲ್ಲ ಪಕ್ಷಗಳಿಂದನೂ ಕಾಂಗ್ರೆಸ್ ಇಂದ ವಲಸೆ ಹೋಗ್ತಾ ಇದ್ದಾರೆ. ಎಲ್ಲ ಪಕ್ಷಗಳಿಗೂ ನೋಡಿ, ಮುಳುಗ್ತಿರ್ತಕ್ಕಂಥ ಹಡಗದು 14 ಜನ ಮುಖ್ಯಮಂತ್ರಿಗಳಾಗಿದ್ದರು. 95% ವಿರೋಧ ಪಕ್ಷಗಳ ಮೇಲೆ ನೀವು ಮಾತಾಡಿದಾಗ ಅವ್ರು ಮಾತಾಡಿಲ್ಲ. ನಾಗರಾಜ್ ಯಾದವ್ ಅವರೇ, ನೋ ಚಂದ್ರಶೇಖರ್ ಎಸ್ ನೋಡಿ, 14 ಜನ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಬಿಟ್ಬಿಟ್ಟು ಬೇರೆ ಬೇರೆ ಪಕ್ಷಗಳಿಗೆ ಬಂದರು, BJPಗೂ ಬಂದಿದ್ದಾರೆ. SM ಕೃಷ್ಣ ಅವರು ಪ್ರತಿ ರಾಜ್ಯದಿಂದ ಮುಖ್ಯಮಂತ್ರಿಗಳಾಗಿದ್ದರು ಅಂದ್ರೇನು, ಇಡೀ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿದ್ದಂಥವ್ರು. ಅವ್ರಿಗೇನೇ ಆ ಪಕ್ಷದ ಮೇಲೆ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಇನ್ನು MLAಗಳಿಗೆ ಬೇಜಾರಾಗದೆ ಇರೋದಕ್ಕಾಗುತ್ತಾ? ಆಮೇಲೆ ಈ ಚುನಾವಣೆ ಒಳಗಡೆ, ಈ ಚುನಾವಣೆಯಲ್ಲಿ ಇವ್ರು ಕೊಟ್ಟಿರೋದೇ 348 ಜನಕ್ಕೆ. ಆಗಲೇ ಇಬ್ಬರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಸೂರತ್ ಅವರು ನಾಮಿನೇಷನ್ ಫೈಲ್ ಮಾಡಲಿಲ್ಲ, ಇಂದವರು ನಾಮಿನೇಷನ್ ಫೈಲ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪಕ್ಷಕ್ಕೆ ಒಂದು ಸಿದ್ಧಾಂತ ಇಲ್ಲ. ತಗೊಂಡು ಕೂತಿದ್ ಯಾರ ಕಾರಲ್ಲಿ? ಯಾವ ಕಾರಣಕ್ಕೋಸ್ಕರ ಕೊಟ್ರು ಅಂದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಏನಂತ ಕ್ಯಾಂಡಿಡೇಟ್ಗಳು ಸಿಗೋದಿಲ್ಲ ಇವರಿಗೆ. ಇದಾದ ಮೇಲೆ ನೋಡಿ, ಇವತ್ತು ಇಡೀ ಉತ್ತರ ಪ್ರದೇಶದಿಂದ ಒಂದೇ ಒಂದು ಸೀಟಲ್ಲಿ ನಿಂತ್ಕೊಂತೀರಿ, ಮಿಕ್ಕಿದೆಲ್ಲ ಓಡಾಡ್ತೀರಿ ಅಂತ ಹೇಳಿದ್ರೆ ನಿಲ್ತಕ್ಕಂಥ ಧೈರ್ಯ ಯಾರಿಗೆ ಬರುತ್ತೆ ಇವರೇ? ನೀವು ಇಡೀ ದೇಶವನ್ನು 414 ಸೀಟ್ ಗೆದ್ದಿರ್ತಕ್ಕಂಥವ್ರು ಕೇವಲ 348 ಸೀಟಲ್ಲಿ ಮಾತ್ರ ನಾವು ನಿಂತ್ಕೊಂತೀವಿ ಅಂತ ಹೇಳಿದ್ರೆ ಕಾರ್ಯಕರ್ತರಿಗೆ ಹೇಗೆ ಧೈರ್ಯ ಬರುತ್ತೆ? ರವೀಂದ್ರ ರೇಷ್ಮೆ ಅವರೇ, BJPಗೆ ಬಹುಮತ ಬಾರದೆ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಮೇಲಾಗೋ ಇಂಪ್ಯಾಕ್ಟ್ ಸರ್? 1996ರಲ್ಲಿ ಇದೇ ಸನ್ನಿವೇಶ ಬಂದಿತ್ತು. ದೇವೇಗೌಡರು ಮುಖ್ಯಮಂತ್ರಿಯಾಗಿ ಇನ್ನೂ ಜಸ್ಟ್ ಒಂದು 20 ತಿಂಗಳಾಗಿತ್ತು. ಲೋಕಸಭಾ ಚುನಾವಣೆ ನಡೀತು. ಕಾಂಗ್ರೆಸ್ಸು ಪರಾಭವ, ಅಂದರೆ ಕಾಂಗ್ರೆಸ್ಸು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಕ್ಕೆ ಸಾಧ್ಯವಾಗಲಿಲ್ಲ. ಆಗ ಸಂಯುಕ್ತ ರಂಗ ಸರ್ಕಾರ, ಕಾಂಗ್ರೆಸ್ಸೇತರ ಸರ್ಕಾರಗಳ ಒಂದು ಒಕ್ಕೂಟ ರಚನೆ ಆಯಿತು. ಘಟಾನುಘಟಿ ಅತಿರಥ ಮಹಾರಥರೆಲ್ಲ ಇದ್ದರು. VP ಸಿಂಗ್ ಅವರಿದ್ದರು, ಜ್ಯೋತಿ ಬಸು ಅವರಿದ್ದರು, ಕರುಣಾನಿಧಿ ಅವರಿದ್ದರು, ಎಲ್ಲರೂ ಇದ್ದರು. ಬಯಸದೇ ಬಂದೆ ಭಾಗ್ಯ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿ ಪದವಿ ಹುಡುಕೊಂಡ್ಬಿಟ್ಟು ನಮ್ಮ ದೇವೇಗೌಡರಿಗೆ ಬಂದ್ಬಿಟ್ಟು. ದೇವೇಗೌಡರು 16 ಜನ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿದ್ರು. ಆದರೆ ಅಖಿಲ ಭಾರತ ಮಟ್ಟದಲ್ಲಿ ಜನತಾ ದಳಕ್ಕೆ ಇದ್ದಿದ್ದು ಬರೀ 58 ಜನ MP ಗಳು ಮಾತ್ರ.
58 ಜನ MP ಗಳನ್ನ ಕಟ್ಕೊಂಡ್ಬಿಟ್ಟು ದೇವೇಗೌಡರು ಯಾವ ರೀತಿ 58 ಜನ MLA ಇಟ್ಕೊಂಡ್ಬಿಟ್ಟು ಒಂದು ಸಮ್ಮಿಶ್ರ ಸರ್ಕಾರ ರಚಿಸ್ಕೊಂಡ್ರು 2004ರಲ್ಲಿ. ಅವತ್ತು ದೇವೇಗೌಡರು 58 ಜನ ಜನತಾದಳ MLA ಇಟ್ಕೊಂಡ್ಬಿಟ್ಟು MP ಗಳನ್ನ ಇಟ್ಕೊಂಡ್ಬಿಟ್ಟು ಪ್ರಧಾನಮಂತ್ರಿ ಆಗೋಗ್ಬಿಟ್ರು. ಅದರಿಂದ ಇಂಡಿಯಾ ಮೈತ್ರಿಕೂಟ ಈಗಲೂ ಕೂಡ ಒಂದು ಗಟ್ ಫೀಲಿಂಗ್ ಇದೆ. ಅಕಸ್ಮಾತ್ ಪವಾಡ ಸದೃಶ ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಬಂದಾಗ ನಾಯಕತ್ವಕ್ಕೂ ಹುಡುಕಾಟ ಭಾಳ ಜಟಿಲವಾಗುತ್ತೆ. ಅನಾಯಾಸವಾಗಿ ಈ ಗ್ಯಾರಂಟಿ ಕಾರ್ಡ್ ಪ್ರವರ್ತಕರಾಗಿರೋ ಸಿದ್ದರಾಮಯ್ಯನವ್ರಿಗೆ ಹುಡ್ಕೊಂಡು ಬರೋ ಸಾಧ್ಯತೆ ಇದೆ. ಅದರಿಂದ ನಾನು ಪ್ರಶ್ನೆ ಕೇಳಿದ್ದು ನಾನು ಬುದ್ಧಿಪೂರ್ವಕವಾಗಿ ಕೇಳಿದ್ದೆ. ಯಾಕಂದರೆ ಇತ್ತೀಚಿನ ಕೆಲವು ಸಮೀಕ್ಷೆಗಳು ಆ ಥರ ತೋರಿಸ್ತಾ ಇರೋದ್ರಿಂದ ಆ ಥರ ಬಂದಾಗ ಸಿದ್ದರಾಮಯ್ಯನವರಷ್ಟು ಸುದೀರ್ಘವಾದ ಆಡಳಿತ ಅನುಭವ, ಆಮೇಲೆ ಆರ್ಥಿಕ ವ್ಯವಹಾರಗಳ ನಿರ್ವಹಣೆ, ಸುಮಾರು 16-15 ಬಜೆಟ್ ಮಂಡಿಸಿದ್ದಾರೆ ಅಂತಂದರೆ ಸಾಧಾರಣ ಅಲ್ಲ. ಅಲ್ಲಿ ಯಾರಿಗೂ ಯಾವ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗು ಇಲ್ಲ. ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಅವರು ಎಂದೂ ಅಧಿಕಾರ ಚಲಾಯಿಸೇ ಇಲ್ಲ. ಸಾರ್ವಜನಿಕ ನಿಧಿಯ ನಿರ್ವಹಣೆ ಅವರು ಸ್ವತಃ ಮಾಡಿಲ್ಲ. ಭರ್ಜರಿ ಭಾಷಣ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕತ್ವಕ್ಕೆ ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಬೇಕಾದಷ್ಟು ಅರ್ಹತೆ. ಆದರೆ ಆಳು ಪಕ್ಷದ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಬೇಕಾಗಿರೋ ಅರ್ಹತೆಯರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ. ಖಂಡಿತವಾಗಿ ಕೂಡ ಅವರು UPA ಸರ್ಕಾರದ ಅವಧಿಯಲ್ಲಿ ಮಂತ್ರಿ ಆಗಿದ್ದಾಗಲೆಲ್ಲ ದೇಶ ಗಮನಿಸುವಷ್ಟು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಕಾಂಗ್ರೆಸ್ಗೆ ಗಟ್ಟಿ ಧ್ವನಿಯಾಗಿದ್ದರು. ಇದ್ದಕ್ಕಿದ್ದಂತೆ ಕರ್ನಾಟಕಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಾಮುಖ್ಯತೆ ಸಿಕ್ಕೇ ಸಿಗುತ್ತೆ. ನಾನು ಈಗಲೂ ಕೂಡ ಹಾಗೆ ಹೇಳ್ತೀನಿ, ರಾಹುಲ್ ಗಾಂಧಿ ಬಹುಶಃ ವಹಿಸ್ಕೊಳ್ಳಾರರು ಅಥವಾ ಭಾರತದ ಪ್ರಥಮ ದಲಿತ ಪ್ರಧಾನಮಂತ್ರಿ ಅಂದ್ಬಿಟ್ಟು ಖರ್ಗೆ ಅವ್ರನ್ನ ಮಾಡ್ಬೋದು, ಅಥವಾ ಗ್ಯಾರಂಟಿ ಕಾರ್ಡ್ ಪ್ರವರ್ತಕ ಸಿದ್ದರಾಮಯ್ಯನ ಮಾಡ್ಬೋದು. ಆಗ ಇವ್ರಿಗೆ DK ಶಿವಕುಮಾರ್ ದಾರಿ ಸಲೀಸಾಗುತ್ತೆ ಅಂತ ಕಾಣುತ್ತೆ. ಅವ್ರು ಹೆಚ್ಚು ಕಷ್ಟಪಡಬೇಕಾಗಿಲ್ಲ, ಅನಾಯಾಸವಾಗಿ ಖಾಲಿ ಆಗುತ್ತೆ ಒಂದು ಹುದ್ದೆ ಅಂತಂದ್ಬಿಟ್ಟು. ಇದೆಲ್ಲದರ ಮಧ್ಯೆ ನಂಗೆ ಬಿಜೆಪಿ ಭವಿಷ್ಯ ಏನು ಅನ್ಸುತ್ತೆ? ಇನ್ ಕೇಸ್ INDIA ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ, ನಾವು ಮಾತಾಡ್ತಾ ಇರೋದು ವೀಕ್ಷಕರೇ ಸಾಧ್ಯತೆಗಳ ಬಗ್ಗೆ. ನನಗೆ ರಿಸಲ್ಟ್ ಏನು ಅನ್ನೋದು ಜೂನ್ 4ರವರೆಗೆ ನಮಗೂ ಗೊತ್ತಿಲ್ಲ. ಸಾಧ್ಯತೆ ಏನು? ಬಿಜೆಪಿಯಲ್ಲಿ ಕಲಸೊಗರ ಆಗಿರೋದಂತೂ ಎಲ್ಲರ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರ್ನಾಟಕದ BJPಯ ಸ್ಥಿತಿ ದಯನೀಯವಾಗಿದೆ. 2023ರ ವಿಧಾನಸಭಾ ಚುನಾವಣೆ ನಂತರ ಅವ್ರಿಗೆ ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷನ ಚುನಾಯಿಸಲಿಕ್ಕೆ 6 ತಿಂಗಳು ತೊಗೊಂಡ್ಬಿಟ್ರು. ಆಮೇಲೆ ಈಗಲೂ ಕೂಡ ಮತದಾನ ಮುಗಿದ ಮೇಲೆ ಬರೀ ಕರ್ನಾಟಕ ಚುನಾವಣೆ ಮುಗೀತು ಅಷ್ಟೇ ಹೊರತು ಭಾರತದ ಅನೇಕ ರಾಜ್ಯಗಳಲ್ಲಿ ಮತ್ತೆ ಅಮಿತ್ ಶಾ, ಮೋದಿ ಅವರೆಲ್ಲ ಹೋರಾಡ್ತಾನೆ ಇದ್ದಾರೆ. ಅವ್ರಿಗೆ ಒಂದಾದರೂ ನೈತಿಕ ಬೆಂಬಲ ಕೊಡುವಂಥ ಒಂದಾದರೂ ಮಾತು ಬಂತ, ಅಥವಾ ಪ್ರಣಾಳಿಕೆ ಬಗ್ಗೆ ಇಲ್ಲಿ ಏನಾದ್ರು ಚರ್ಚೆ ನಡೀತಾ ಇದೆಯಾ? ತಮ್ಮ ಚುನಾವಣೆ ಮುಗಿಸ್ಕೊಂಡು ತಣ್ಣು ಕೂತ್ಕೊಂಡ್ಬಿಟ್ರು. ಅದ್ರ ಅನೇಕ ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಅವರೆಲ್ಲ ಚುನಾವಣೆಗೆ ನಿಂತಿದ್ರು, ಎಲ್ಲ ಮಾಡಿದ್ರು, ತಣ್ಣು ಕೂತ್ಕೊಂಡ್ಬಿಟ್ಟಿದ್ದಾರೆ. ದಿನನಿತ್ಯ ಮೋದಿಯವರೇ ಉತ್ತರ ಕೊಡಬೇಕು. ವಿರೋಧ ಪಕ್ಷಗಳಿಂದ ಅಷ್ಟೊಂದು ಮೂದಲಿಕೆ ಮಾತುಗಳು, ಲೇವಡಿ ಮಾತುಗಳು ಎಲ್ಲ ಬರ್ತಾ ಇದ್ರು. ಒಬ್ಬರಾದರೂ ಬಾಯಿ ಬಿಡ್ತಿದ್ದಾರೆ. ಮೋದಿ ಅಂದರೆ ರೋಡ್ ಶೋ, ಮೋದಿ ಅಂದರೆ ಏನು ಮಂತ್ರಾಕ್ಷತೆ. ರಾಮ ಮಂದಿರ ಆದಾಗಲೆಲ್ಲ ಮೋದಿ ಅಂದರೆ ಮಂತ್ರಾಕ್ಷತೆ ಕೊಡ್ಕೊಂಡು ಬಂದ್ಬಿಟ್ರು. ಅದು ಮೋದಿ ಅಲ್ಲ. 10 ವರ್ಷಗಳಲ್ಲಿ ಮೋದಿ ಯಾರು ಅಂತಲೇ ಸರಿಯಾಗಿ ಕರ್ನಾಟಕ ಜನಕ್ಕೆ ಪರಿಚಯನೇ ಮಾಡಿಕೊಳ್ಳದೆ ಇದ್ದ ಕರ್ನಾಟಕ BJP ದಯನೀಯ ಸ್ಥಿತಿಯಲ್ಲಿದೆ. ಆಯ್ತು, ಇನ್ನೊಂದು ಸಾರಿ ಮೋದಿನೇ ಅಧಿಕಾರಕ್ಕೆ ಬಂದುಬಿಟ್ರೆ IT, ED, CBI ರೇಡ್ಗಳೆಲ್ಲ ಕರ್ನಾಟಕದ BJP ನಾಯಕರುಗಳು ನಡೆಯುತ್ತೆ ಅಂತ ಕಾಣುತ್ತೆ. ಆ ಮಟ್ಟದ ಒಂದು ಸಾರ್ವಜನಿಕ ವ್ಯಕ್ತಿತ್ವ ಇಟ್ಕೊಂಡ್ಬಿಟ್ಟು ಇವತ್ತು ನೋಡಿ 40% ಅನ್ನೋದು ಎಷ್ಟು ಪರಿಣಾಮಕಾರಿ ಪ್ರಚಾರ ಮಾಡಿಬಿಟ್ಟು ಗೆದ್ಬಿಟ್ರು ಕಾಂಗ್ರೆಸ್ನವರು. ಇವತ್ತಾದರೂ ಒಂದು ಸಮರ್ಪಕವಾದ ಒಂದು ಉತ್ತರ ಬಂದಿದೆ ಇವರಿಂದ. ಆಮೇಲೆ ಕಾಂಗ್ರೆಸ್ನವ್ರದ್ದು ಅಷ್ಟೇ. ಮೋದಿ ED, CBI ಎಲ್ಲ ಬಳಸ್ಕೊಟ್ರು ನಿಜ. ನೀವು ವಿರೋಧ ಪಕ್ಷವಾಗಿ ನೀವೇನು ಮಾಡ್ತಾ ಇದ್ರಿ? ಸುಪ್ರೀಂ ಕೋರ್ಟ್ನ ಅತ್ಯುತ್ತಮ ನ್ಯಾಯವಾದಿಗಳೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವ್ರನ್ನ ಯಾರನ್ನಾದ್ರೂ ಹಿಡ್ಕೊಂಡ್ಬಿಟ್ಟು ಒಂದಾದ್ರೂ ಪ್ರಕರಣ ಒಂದು ತಾರ್ಕಿಕ ಅಂತ ತರ್ಬೋದಾಗಿತ್ತು. ರಫೇಲ್ ಅಂತ ಮಾತಾಡಿದ್ರಿ, ಚೌಕಿದಾರ್ ಚೋರಯ್ಯ ಅಂತ ಹೇಳ್ತಾ ಬಂದ್ರೆ ನಿಮ್ಮ ನಾಯಕರು. ಅಟ್ಲೀಸ್ಟ್ ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನವರೆಗೂ ತಂದು ಫೈಟ್ ಮಾಡ್ಬೋದಾಗಿತ್ತಲ್ಲ. ಯಾವುದನ್ನು ಫೈಟ್ ಮಾಡಿಲ್ಲ. ವಿರೋಧ ಪಕ್ಷದ ಜಾಯಮಾನವೇ ರೂಢಿಸ್ಕೊಂಡಿಲ್ಲ. ನಾವು ಹುಟ್ಟಿದ್ದೆ ಆಳೋದಕ್ಕೆ ಅನ್ನೋ ಆ ಕಾಂಗ್ರೆಸ್ ಮನಸ್ಥಿತಿ ಇದೆಯಲ್ಲ. ಕರ್ನಾಟಕದಲ್ಲಿ ಅಷ್ಟು ವಿರೋಧ ಪಕ್ಷದಲ್ಲಿ ಕೂತಾಗ ಈ ಪ್ರಚಾರ ಸಂದರ್ಭದಲ್ಲಿ ಯಾರೋ ಒಬ್ಬ ಅಡ್ವೈಸರ್ನ ಕರ್ಕೊಂಡ್ಬಿಟ್ಟು 40% ಅದೆಲ್ಲ ಚೆನ್ನಾಗಿ ಮಾಡಿಬಿಟ್ರು. ಅವರ ಯಾವುದು ಮೀಡಿಯಾ ಸೆಲ್ಲು ಭಾಳ ಪರಿಣಾಮಕಾರಿ ಕೆಲಸ ಮಾಡಿಬಿಡ್ತು. ಆದರೆ ಸೋಷಿಯಲ್ ಮೀಡಿಯಾ ಸೆಲ್ ಕಾಂಗ್ರೆಸ್ ಪಕ್ಷ ಆ ಪ್ರತಿಪಕ್ಷದ ಜಾಯಮಾನವೇ ಇಲ್ಲ. ಆ್ಯಂಡ್ ಬರ್ತಾ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಒಂದು ಚರ್ಚಾ ವಸ್ತುವಾಗಿ ಉಳಿದಿಲ್ಲ. ಮೋದಿಯವ್ರ ಬಾಯಲ್ಲಿ ಬರ್ತಾ ಇರುತ್ತೆ ಭ್ರಷ್ಟಾಚಾರದ ವಿಚಾರ, ಬಟ್ ಇವ್ರ ಬಾಯಲ್ಲಿ ಯಾರ ಬಾಯಲ್ಲೂ ಬರೋದು. ಕಾಂಗ್ರೆಸ್ ಪಕ್ಷ ಕಳೆದು ಆಗಲ್ಲ, 1 ವರ್ಷ ಕಳೀತಲ್ಲ, BJP ಅವರು ಯಾವುದಾದ್ರೂ ಒಂದು ಪ್ರಕರಣವನ್ನು ವಿರೋಧ ಪಕ್ಷವಾಗಿ ಮಾಡಿದಾರೆ? ಇಲ್ಲ. ಎಲ್ಲಿ ಉಳ್ಕೊಂಡಿದೆ ಚಂದ್ರಶೇಖರ್ ಜೋಶಿ? ಪ್ರತಿಪಕ್ಷ ಇದೆಯೋ ಇಲ್ಲ ಅನ್ನಿಸ್ತಿದೆ. ಯಾವಾಗಲೂ ಕುಮಾರಸ್ವಾಮಿ ಬಿಜೆಪಿ ನಾಯಕರು ಇದಾರೋ ಇಲ್ವೋ ಅನ್ನೋದೇ ಡೌಟ್ ಬರ್ತಿದೆ. ಎಲ್ಲಿ ಹೋಗಿದ್ದೀರಾ ಎಲ್ಲರೂ? ಎಲ್ಲಿ ನಾನು ಫೀಲ್ಡ್ ಅಲ್ಲಿ ಇಳಿದು ನಾನು ನೋಡಿದ್ದೆ ಚಂದ್ರಶೇಖರ್, ಅತ್ಯಂತ ನೀರಸವಾಗಿ ಎಲ್ಲರೂ ಈ ಬಾರಿಯ ಲೋಕಸಭೆ ಎದುರಿಸಿದ್ದೀರಾ, ಅದಂತೂ ಸ್ಪಷ್ಟ. ಕಾರ್ಯಕರ್ತರು ಯಾರಲ್ಲೂ ಹುಮ್ಮಸ್ಸಿರಲಿಲ್ಲ. ವಾಟ್ ಇಸ್ ಹ್ಯಾಪನಿಂಗ್? ಏನಾಗ್ತಿದೆ ನಿಮ್ಮ ಪಕ್ಷದಲ್ಲಿ? ಈಗ ಒಂದು ವೇಳೆ INDIA ಏನಾದರೂ ಅಧಿಕಾರಕ್ಕೆ ಬಂದರೆ ಕತೆ ಏನು ನಿಮ್ಮದು BJPದು ರಾಜ್ಯದಲ್ಲಿ? BJP ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಿದ್ರು, ಜನಕ್ಕೆ BJP ನಾಯಕರ ಬಗ್ಗೆ, ದೇಶದ ನಾಯಕರ ಬಗ್ಗೆ ಯಾವ ರೀತಿ ಒಲವಿದೆ ಅಂತಕ್ಕಂಥದ್ದು ಇನ್ನು ಕೆಲವೇ ದಿನದಲ್ಲಿ ಆಚೆ ಬರ್ತದೆ, ಜೂನ್ 4ರಲ್ಲಿ. ಅಲ್ಲಿವರೆಗೂ ದಯಮಾಡಿ ವೇಟ್ ಮಾಡೋಣ. ಒಂದು ಸಣ್ಣ ಪಾಯಿಂಟ್ ಆಫ್ ಆರ್ಡರ್. ನಿಮ್ಮ 2 MLAಗಳು ರಾಜ್ಯಸಭಾ ಚುನಾವಣೆ ಬಹಿರಂಗವಾಗಿ
ನಿಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ವರ್ಸಿದ್ರು. ಒಬ್ರು ಆಬ್ಸೆಂಟ್ ಆದ್ರು, ಇನ್ನೊಬ್ರು ತೋರಿಸ್ಬಿಟ್ಟು ಮತ ಹಾಕಿದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ. ಅವ್ರ ಮೇಲೆ ಒಂದು ಶಿಸ್ತು ಕ್ರಮದ ಒಂದು ನೋಟಿಸ್ ಕೊಡೋಕ್ಕಾಗಿಲ್ಲ ನಮಗೆ. ಅವ್ರ ಪಕ್ಷದ ಇಷ್ಟೊಂದು ಉಚ್ಚಾಟನೆ ಆದ್ರೂ ಮಾಡ್ಬೇಕಾಯ್ತು. ಅಯ್ಯೋ ಸದ್ಯ ಇರೋ 66 ಸಂಖ್ಯೆ ಆದ್ರೂ ಉಳಿರಿ ಅಂತಂದ್ಬಿಟ್ಟು ಸಂಖ್ಯಾಬಲ ನಿಮ್ಮ ಪಕ್ಷದ ಶಿಸ್ತೆಲ್ಲಿ ಹೋಯ್ತು, ಆಂತರಿಕ ಶಿಸ್ತೆಲ್ಲಿ ಹೋಯ್ತು. ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಶಾಸಕರು ಬಹಳ ಜೋರಾಗಿ ಪ್ರಚಾರ ಮಾಡಿದ್ರು, ಕಾರ್ಯಕ್ರಮಗಳಿಗೆ ಬಂದ್ರು. ಅದು ಹೇಳಿದ್ನಲ್ಲ, ಅವರಿಬ್ಬರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾಗಬೇಕು ಅದು ಸಮಯದಲ್ಲಿ ಹಾಗೆ ಆಗುತ್ತೆ. ಯಾಕೆಂತೇಳಿ ಅವ್ರಿಗೆ ಓಪನ್ ಆಗಿ ಹೇಳಿದ್ರು, ನಿಮ್ಗೆ ಮಾಡೋ ಯೋಗ್ಯತೆ ಇದ್ರೆ ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಮಾಡ್ಕೊಳ್ರಪ್ಪ ಅಂತೇಳಿ ರಾಜ್ಯಾಧ್ಯಕ್ಷ ಸ್ಪಷ್ಟವಾಗಿ. ನಿಮ್ಮ ಪಕ್ಷದಲ್ಲಿ ಗಟ್ಟಿತನ ಇಲ್ಲ, ಎಲ್ಲದಕ್ಕೂ ಒಂದು ಸಮಯ ಬರುತ್ತೆ. ಪ್ರೋಸೆಸ್ ಇದು. ನಮ್ಮ ಚಿಹ್ನೆಯಲ್ಲಿ ಗೆದ್ದಿರ್ತಾರೆ. ನಮ್ಮ ಚಿಹ್ನೆಯಲ್ಲಿ ಗೆದ್ದಿರೋರಿಗೆ ನೀವೇನಾದ್ರೂ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಾಗಿ ಹೋಗ್ತಾರೆ ಅವರು. ಅವ್ರೇನು MLA ಇದೋಗೋದಿಲ್ಲ. ಹಾಗಾಗಿ ಪೊಲಿಟಿಕಲ್ ಪಾರ್ಟಿ ಯಾವ್ಯಾವ ರೀತಿಯಲ್ಲಿ ರಿಪರ್ಕಷನ್ಸ್ ಬರುತ್ತೆ ಎಲ್ಲವನ್ನು ಯೋಚನೆ ಮಾಡುತ್ತೆ. ಮಾಡಬೇಕಾದ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳುತ್ತೆ. ಇವಾಗ ಮುಂದಿನ ನಾಯಕತ್ವ ಆಗ್ಲಿ, ಮುಂದೆ ವಾಟ್ ನೆಕ್ಸ್ಟ್ ಬಿಜೆಪಿ ಹತ್ರ ಏನಿದೆ? ಇವಾಗ INDIA ಅಧಿಕಾರಕ್ಕೆ ಬಂದ್ರೆ ಏನ್ ಕಥೆ ಬಿಜೆಪಿ? ಒಂದು ದೇಶದಲ್ಲಿ ಅತ್ಯುತ್ತಮವಾದ ಲೀಡರು ನಾವು ನಾಗಲೇ ತೋರಿಸ್ಬಿಟ್ಟಿದ್ದೀವಿ ಮೋದಿಯವರು. ಕರ್ನಾಟಕದಲ್ಲೂ ಕೂಡ ವಿಜಯೇಂದ್ರ ಅವರ ಅಧ್ಯಕ್ಷ ಆದ ಮೇಲೆ ಯಾವ ರೀತಿ ಸಂಚಲನ ಮಾಡಿದ್ದಾರೆ, ಎಷ್ಟು ಪ್ರವಾಸಗಳನ್ನು ಮಾಡಿದ್ದಾರೆ, ಯಾವ ರೀತಿ ಕಾರ್ಯಕರ್ತರನ್ನು ಬಡಿದೆಬ್ಬಿಸಿದ್ದಾರೆ, ಯಾವ ರೀತಿ ಜನನೂ ಕೂಡ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ, ಎಲ್ಲವೂ ಕಣ್ಮುಂದೆ ಇದೆ. ಯಡಿಯೂರಪ್ಪನವರ ನಾಯಕತ್ವವನ್ನು ನಮಗಿದೆ. ಅದೇ ರೀತಿ ಎಲ್ಲ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾವೆ. ಈ ನಾಯಕತ್ವದ ರಿಸಲ್ಟ್ ಏನು ಅಂತೇಳಿ ಇನ್ನು 3-4 ದಿವಸದಲ್ಲಿ ಆಚೆ ಕಡೆ ಬರ್ತದೆ. 4ನೇ ತಾರೀಕು ಆಚೆ ಬರುತ್ತೆ. ವಿರೋಧ ಪಕ್ಷ ಅಥವಾ ಕಾಂಗ್ರೆಸ್ನಿಂದ ಅಂತಲ್ಲ, ನಿಮ್ಮದೇ ಪಕ್ಷದಲ್ಲಿ ಪ್ರತಿಪಕ್ಷ ನಾಯಕನ ವಿರುದ್ಧ ಅಸಮಾಧಾನಗಳಿವೆ, ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ. ತೀರಾ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸರಿಯಾಗಿ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇಲ್ಲ ಅವರು ಅಂತ. ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರಿಗೆ ಇನ್ನೂ ಹಿಡಿತ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಿರಿಯ ನಾಯಕರು ಯಾರು ಮಾತು ಕೇಳ್ತಾ ಇಲ್ಲ, ಕೆಲವರಂತೂ ಕ್ಯಾಂಪೇನ್ಗೆ ಬಂದೇ ಇಲ್ಲ. ಇನ್ನು 4 ವರ್ಷ ಪಕ್ಷನ ಹೆಂಗ್ ಬಿಗಿ ಹಿಡ್ಕೊಂಡಿರ್ತೀರಿ ನೀವು? ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀರಿ? 1 ವರ್ಷ ವರ್ಷವನ್ನು ಪೂರ್ತಿ ಮಾಡ್ತೀವಿ ಸರ್ಕಾರ. ಈ 1 ವರ್ಷದ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಮೀಡಿಯಾದಲ್ಲಿ ಜನರ ಮುಂದೆ ಕಾಂಟ್ರವರ್ಸಿಯಾಗಿ ತಲೆ ತಗ್ಸ್ಕೊಂಡು ನಿಂತಿದ್ದು. ದಿನಕ್ಕೊಂದೊಂದು ಕಾಂಟ್ರವರ್ಸಿ ಅದನ್ನು ಮಾಡಿ ಇವರನ್ನು ಎಕ್ಸ್ಪೋಸ್ ಮಾಡಿದ್ದಾರು ಬಿಜೆಪಿ. ಪ್ರತಿ ದಿವಸ ಒಂದಲ್ಲ ಒಂದು ಅವ್ರದ್ದು ತಗೊಂಬಂದು ಕೂತಿದ್ದು. ಅದು ಯಾವುದು ಭ್ರಷ್ಟಾಚಾರ ಇರ್ಬೋದು, ಅವರಲ್ಲೇ ಇರ್ತಕ್ಕಂಥ ಆಂತರಿಕ ಜಗಳಗಳಿರ್ಬೋದು, ಅವರಲ್ಲೇ ಇರ್ತಕ್ಕಂಥ ಇದಿರ್ಬೋದು. ಜೊತೆಗೆ ಏನ್ರಿ ಪ್ರಾಬ್ಲಮ್? ಈ 1 ವರ್ಷ ಕಿಚ್ಚಾಡೋದು ಕೇಳಿ. ಇವತ್ತು ಇಡೀ ಇದರಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಒಬ್ಬ ನಾಲಾಯಕ ಗೃಹ ಸಚಿವ, ನಾಲಾಯಕ ಸರ್ಕಾರ, ಇವೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ನಾನು ಅದಕ್ಕೆ ರಿಸಲ್ಟ್ ಬರ್ಲಿಕ್ಕೆ ಅಂತ ಹೇಳ್ತಿರೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಜನ ಹೆಣ್ಮಕ್ಳು ಆಚೆ ಕಡೆಗೆ ಹೋಗಕ್ಕೆ ಯೋಚನೆ ಮಾಡ್ತಾರೆ. ಅಂತಹ ಒಬ್ಬ ನಾಲಾಯಕ ಸರ್ಕಾರ ಇವತ್ತು ಆಗ್ಬಿಟ್ಟು ಕೂತಿದೆ. ಇವರಿಗೆ ಭ್ರಷ್ಟಾಚಾರ ಮಾಡಿಬಿಟ್ರೆ ಬೇರೆ ಏನು ಗತಿನೇ ಇಲ್ಲ. ಎರಡನೇದು, ಇವ್ರು ಇವತ್ತು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಗ್ಯಾರಂಟಿ ಕೊಟ್ಟಿದ್ದು ಬಿಜೆಪಿ ಇವರಿಗೆ ಕಿವಿ ಹಿಂಡದ ಮೇಲೆನೆ. ಇಲ್ಲಾಂದ್ರೆ ಜನ್ಮದಲ್ಲಿ ಕೊಡ್ತಾ ಇಲ್ಲ, ನಿಧಾನ ಕೊಟ್ಟರು. 24 ಗಂಟೆ ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ಮೊದಲನೇ ಕ್ಯಾಬಿನೆಟ್ ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟಿರ್ಲಿಲ್ಲ. ಯಾವಾಗ ಬಿಜೆಪಿ ಕಿವಿ ಹಿಂಡ ಶುರು ಮಾಡ್ತು, ಒಂದೊಂದೇ ಅವಾಗ ಕೊಡಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ಎಕ್ಸ್ಪೋಸ್ ಆಗಿ ಇಡೀ ದೇಶದಲ್ಲಿ ವಲ್ನರಬಲ್ ಸ್ಟೇಟ್ ಗೌರ್ಮೆಂಟ್ ಅದು ಇದೇ ಸರ್ಕಾರ. ಗವರ್ನಮೆಂಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್, ನಾಲಾಯಕ ಗೃಹ ಸಚಿವರು ಇರ್ತಕ್ಕಂತಹ ಸರ್ಕಾರ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗಿದ್ದು ಬಿಜೆಪಿಯ ಕಾರಣದಿಂದ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ದೇಶದಲ್ಲಿ ಬಿಜೆಪಿ ದೇಶದಲ್ಲಿ ಪ್ರಧಾನಮಂತ್ರಿಗಳು ಬಿಜೆಪಿಯವರು ಇರ್ಬೋದು. ನಾನು ನಾಲಾಯಕನ ಪದ ಯೂಸ್ ಮಾಡಲ್ಲ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಅಂದರೆ, ಹೋಮ್ ಮಿನಿಸ್ಟರ್ ಅಂದರೆ 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ದಯವಿಟ್ಟು ಪದಗಳು ಸರಿ ಯೂಸ್ ಮಾಡಬೇಕು. ನಾಲ್ಗೆಯಲ್ಲಿ ಎಳಬಿಲ್ಲ ಅದು ಏನು ಬೇಕು ವೀಕ್ಷಕರೇ, ಮತ್ತಷ್ಟು ಚರ್ಚೆ ಮುಂದುವರಿಸೋಣ. 2024ರ ಲೋಕಸಭಾ ಚುನಾವಣೆಯ ರಿಸಲ್ಟಿನ ಇಂಪ್ಯಾಕ್ಟ್ ಏನಾಗಿರುತ್ತೆ? ಸಾಧ್ಯತೆಗಳು, ಮೋದಿ ಬಹುಮತ ಗಳಿಸಿ ಬಂದ್ರೆ ಏನಾಗುತ್ತೆ, INDIA ಒಕ್ಕೂಟ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಈಗ ಮುಂದಿನ ಚರ್ಚೆಗೆ ನಮ್ಮನ್ನ ಜಾಯ್ನ್ ಆಗೋದಕ್ಕೆ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಜಾಯ್ನ್ ಆಗಿದ್ದಾರೆ. ಮೋಹನ್ ವಿಶ್ವ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ 3ನೇ ಇಂಪ್ಯಾಕ್ಟ್ ಏನಾಗಿರುತ್ತೆ? 3ನೇ ಸಾಧ್ಯತೆಗಳು ವಾಪಸ್ ಬರ್ತೀನಿ. 3ನೇ ಸಾಧ್ಯತೆ ತಗೊಂಡು ಬರ್ತೀನಿ ನಾಗರಾಜ್ ಯಾದವ್ ಅವರೇ. 3ನೇ ಸಾಧ್ಯತೆ ಏನು ಅಂತ ನೋಡೋಣ. INDIA ಮೈತ್ರಿಕೂಟಕ್ಕೆ ಬಹುಮತ ಬಾರದೇ ಇದ್ರೆ ಏನಾಗುತ್ತೆ? NDA ಮೈತ್ರಿಕೂಟಕ್ಕೆ ಬಹುಮತ ಬಾರದೇ ಇದ್ರೆ ಸಿದ್ದು ಬದಲಾಯಿಸಿ ನನ್ನನ್ನ CM ಮಾಡಿ ಅಂತ DKಶಿ ಒತ್ತಡ ಹಾಕಬಹುದು. ಲೋಕಸಭೆ ಚುನಾವಣೆಯ ನಂತರ ಪರಿಷತ್ ಚುನಾವಣೆಯ ಆರಂಭದ ದಿನಗಳಲ್ಲೇ DK ಶಿವಕುಮಾರ್ ಅವರು ಅಗ್ರೆಸಿವ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆ ಅಗ್ರೆಸಿವ್ನೆಸ್ ಮತ್ತಷ್ಟು ಜಾಸ್ತಿ ಆಗಬಹುದು.
ಸಿಎಂ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಒತ್ತಡ ಹೆಚ್ಚಾಗಬಹುದು. ಇನ್ನು ಬಿಜೆಪಿ ಜೆಡಿಎಸ್ ಪಕ್ಷಗಳನ್ನ ಅಸ್ಥಿರಗೊಳಿಸುವ ಪ್ರಯತ್ನಗಳು ಆಗಬಹುದು. ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಸುಸೂತ್ರವಾಗಿ ನಡೀಬಹುದು. ನಾಯಕತ್ವ ಬದಲಾದ್ರೆ ಸಿದ್ದರಾಮಯ್ಯ ದಿಲ್ಲಿ ಮಟ್ಟದಲ್ಲಿ ಹುದ್ದೆ ಪಡೆಯೋ ಸಾಧ್ಯತೆ ಇದೆ. ನಾಗರಾಜ್ ಯಾದವ್ ಅವರೇ, ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಬರಲಿಲ್ಲ ಅಂದ್ರೆ ಏನಾಗಬಹುದು ಅನ್ನೋ ಸಾಧ್ಯತೆಯನ್ನ ನಾವು ತಿಳಿಸ್ತಾ ಇದ್ವಿ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಾಗೋ ಬದಲಾವಣೆಗಳು ಏನೇನು ಅನ್ನೋದನ್ನ ಸ್ಕ್ರೀನ್ ನಲ್ಲಿ ತಿಳಿಸ್ತಾ ಇದ್ವಿ. ಎನ್ಡಿಎ ಮೈತ್ರಿಕೂಟಕ್ಕೆ ಅಧಿಕಾರ ಬರಲ್ಲ, ಡೌಟೇ ಬೇಡ. ಓಕೆ, INDA ಅಧಿಕಾರ ಬರೋದು ಶತಸಿದ್ಧ. ಅದು ಕರ್ನಾಟಕದ ಮೇಲೆ ಬೀಳ್ತಕ್ಕಂಥ, ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಕಣ್ಣಿಗೆ ಸುಭಿಕ್ಷವಾಗಿರ್ತಕ್ಕಂಥ ಸರ್ಕಾರ ನಡೆಸಲಿಕ್ಕೆ ಕೇಂದ್ರದಲ್ಲಿ ನಮ್ಗೆ ಆಗಿರೋ ಅನ್ಯಾಯಗಳೆಲ್ಲ ಏನಾಗ್ತಾ ಇದೆ, ಟ್ಯಾಕ್ಸ್ ಡೆವಲ್ಯೂಷನ್ ಪ್ರಾಬ್ಲಮ್ ಏನಾಗಿದೆ, ನಮ್ಮ ರೈತರಿಗಾಗಿರೋ ಸಮಸ್ಯೆಗಳು, ಬರಗಾಲ ಸಮಸ್ಯೆ ಎಲ್ಲದನ್ನು ಕೂಡ ವಾಪಸ್ ಬರಲಿಕ್ಕೆ ಪ್ರಯತ್ನ ಆಗ್ತದೆ. ಮತ್ತು 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ತನಿಖೆಗಳಾಗ್ತವೆ. ಏನು ಮಾಡಿದ್ದುಣ್ಣ ಮಾರಾಯ ಅಂತಕ್ಕಂಥ ಓಪನ್ ಆಗ್ತದೆ. ಕರ್ನಾಟಕದ ಮೇಲೆ ನಮ್ಮ INDA ಅಧಿಕಾರಕ್ಕೆ ಬಂದಿದ್ದೆ ಆದರೆ ಕರ್ನಾಟಕಕ್ಕೆ ಉತ್ತಮವಾದ ಭವಿಷ್ಯ ಇದೆ. ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ವರಿಷ್ಠ ನಾಯಕರಾಗಿ ಬೆಳೆದಿರ್ತಕ್ಕಂಥವ್ರು, 2 ಸಲ ಮುಖ್ಯಮಂತ್ರಿ ಆಗಿರೋರು, 15 ಸಲ ಫೈನಾನ್ಸ್ ಬಜೆಟ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥ, ರಾಜ್ಯದ ಎಲ್ಲ ಆಗುಹೋಗುಗಳನ್ನ ಚಿಂತಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಒಂದು ರಾಜಕೀಯ ಮುತ್ಸದ್ದಿ ಆಗಿರ್ತಕ್ಕಂಥವ್ರು ಒಂದು ಕಡೆ ಆದರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅಂತಕ್ಕಂಥ ಒಂದು ಡೈನಾಮಿಕ್ ಲೀಡರ್ಶಿಪ್. ನೋಡಿ, DK ಶಿವಕುಮಾರ್ ಅಧ್ಯಕ್ಷತೆ ಮತ್ತು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಬಿಜೆಪಿಯವರು ಲೀಡರ್ಗಳೇ ಹುಡ್ಕೋಕೆ, ಆಲ್ಟರ್ನೇಟ್ ಲೀಡರ್ಗಳನ್ನ, ಪ್ಯಾರಲಲ್ ಲೀಡರ್ ನೋಡೋಕೆ ಹುಡುಕೋಕ್ಕಾಗ್ತಾ ಇರಲಿಲ್ಲ. ನೀವೇ ನೋಡಿದ್ರಿ ಚುನಾವಣೆಗಳು ಯಾವ ರೀತಿ ಅವ್ರು ಕ್ಯಾಂಪೇನ್ ಮಾಡೋಕ್ಕೂ ಕೂಡ ಒಬ್ಬರು ಬರ್ತಾರೆ, ಏನೋ ನಾವು ಡ್ಯೂಟಿ ಮಾಡಬೇಕಲ್ಲ ಬರ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಕ್ಕಂಥ ಲೀಡರ್ಗಳೇ ಇಲ್ದಂಗೆ ಆಗಿರ್ತಕ್ಕಂಥ ಬಿಜೆಪಿಯಲ್ಲಿ. ಯಾಕಂದರೆ ಅವರಿಗೆ ಸರಿಸಮನಾಗಿರುತ್ತೆ ಲೀಡರ್ಗಳೇ ಬಿಜೆಪಿ ಇಲ್ಲ ಲೋಕಲ್ ಆಗಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ವಿ ಆರ್ ಗಿವಿಂಗ್ ಎ ಟಫ್ ಫೈಟ್. ದೇ ಆರ್ ಆಲ್ಸೋ ಫೈಟಿಂಗ್. ಕಾಂಗ್ರೆಸ್ಸಲ್ಲಿ ಯಾವ ಬದಲಾವಣೆಗಳು ಆಗೋದಿಲ್ಲ. ಏನೇ ಆದರೂ ಕೂಡ ಶಾಸಕರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬದ್ಧವಾಗಿರ್ತಾರೆ, DK ಅವರು ಬದ್ಧವಾಗಿರ್ತದೆ. ಇವರು ಎಕ್ಸ್ಪೆಕ್ಟ್ ಮಾಡಿದಾಗೆ ಅಸೆಂಬ್ಲಿ ಚುನಾವಣೆ ಬಂದಾಗಲೂ ಕೂಡ ಏನು ಗೊತ್ತಾ, ಏನು ಗಲಾಟೆ ಆಗ್ಬಿಡ್ತದೆ, ಸಿದ್ದರಾಮಯ್ಯನವರು DKಗೆ ಸೀಟ್ ಹಂಚಿಕೆಯಲ್ಲಿ ಗಲಾಟೆ ಆಗ್ಬಿಡ್ತದೆ, ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಅಂದ್ರೆ ಒಂದು ಚೂರು ಗಲಾಟೆ ಆಗಲಿಲ್ಲ. ಒಂದೇ ಒಂದು ಕ್ಯಾಂಡಿಡೇಟ್ ಡಿಫರೆನ್ಸ್ ಓಪನ್ ಇರಲಿಲ್ಲ. ಪಾರ್ಲಿಮೆಂಟ್ ಸೀಟ್ ಹಂಚುವಾಗಲೂ ಕೂಡ ಒಂದೇ ಒಂದು ಡಿಫರೆನ್ಸ್ ಓಪನ್. ನಾಗರಾಜ್ ಯಾದವ್ ಅವರೇ, ದೇರ್ ವಾಸ್ ಅ ಟಾಸ್ಕ್. ವಿಧಾನಸಭೆಯನ್ನ ಗೆಲ್ಲಬೇಕು, ಲೋಕಸಭೆಯನ್ನ ಗೆಲ್ಲಬೇಕು, ಒಟ್ಟಾಗಿ ಹೋದ್ರೆ ಮಾತ್ರನೇ ಅದು ಸಾಧ್ಯ ಅನ್ನೋದು ಇಬ್ಬರು ನಾಯಕರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದ್ರು. ಈಗಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಏನು ಗೊತ್ತಾ, 4 ವರ್ಷ ಯಾವ ಎಲೆಕ್ಷನ್ ಇಲ್ಲ. ಈಗಲೂ ಕೂಡ ಜೊತೆಲಿ ಹೋದ್ರೆ ಮಾತ್ರ ಕನ್ನಡಿಗರು ನಮ್ಮನ್ನ ಆರಾಮಾಗಿ ನೋಡ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಯಾಕಪ್ಪ ಕೊಟ್ರೆ ಅಂತ ಯಾವುದೇ ಕಾರಣಕ್ಕೂ ಕೂಡ ದೇರ್ ಇಸ್ ನೋ ಡಿಫರೆನ್ಸಸ್ ಬಿಟ್ವೀನ್ ಸಿದ್ದರಾಮಯ್ಯ ಸಾಹೇಬರು ಅಥವಾ DK ಸಾಹೇಬರ ವಿಚಾರ ಹೇಳ್ತೀನಿ. ಏನೇ ಇದ್ರೂ ಕೂಡ ಶಾಸಕರ ಅಭಿಪ್ರಾಯದೊಂದಿಗೆ ಕೇಂದ್ರ ತಗೊಳ್ತಕ್ಕಂಥ ಯಾವುದೇ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಕಟಿಬದ್ಧವಾಗಿ ಕೆಲಸ ಮಾಡತಕ್ಕಂಥ ಶಿಸ್ತಿನ ಸಿಪಾಯಿಗಳು ಅವರಿಬ್ಬರು ನಮ್ಮ ಮಾತನ್ನು ಹೇಳ್ತಾ ಇದ್ದೀನಿ. ನೋ ಇಂಪ್ಯಾಕ್ಟ್ ಇನ್ ಕಾಂಗ್ರೆಸ್ ಅಟ್ ಎನಿ ಕಾಸ್ಟ್ ಆನ್ ಸ್ಟೇಟ್ ಗವರ್ಮೆಂಟ್, ಅಟ್ ಎನಿ ಕಾಸ್ಟ್ ಹೂಎವರ್ ಕಮ್ಸ್ ಟು ಪವರ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ. ಮೋಹನ್ ವಿಶ್ವ, ಬಿಜೆಪಿ ಕಥೆ ಏನು ಅನ್ನೋದನ್ನ ನಾನು ಈ ಹಿಂದೆ ಚಂದ್ರಶೇಖರ್ ಅವ್ರನ್ನ ಕೇಳ್ತಾ ಇದ್ವಿ. ಸರಿಯಾದ ಗಟ್ಟಿ ನಾಯಕತ್ವದ ಕೊರತೆ ಎದುರಿಸ್ತಾ ಇದ್ದೀರಾ ಈ ಬಾರಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಡಲ್ನೆಸ್ ಕಾಣ್ತಾ ಇತ್ತು. ಬಟ್ ಇನ್ನು ಮುಂದಕ್ಕೆ ಬೈ ಎನಿ ಚಾನ್ಸ್ NDAಗೆ ಬಹುಮತ ಬಾರದಿದ್ರೆ, INDIA ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಕಥೆ ಏನು ರಾಜ್ಯದಲ್ಲಿ? ಭಾವನ, ನನಗೆ ಅರ್ಥ ಆಗಲ್ಲ ಯಾವ ರೀತಿನಲ್ಲಿ ನೀವು ಕೇಂದ್ರದಲ್ಲಿ ಡಲ್ಲಾಗಿ ಚುನಾವಣೆ ನಡೀತು ಅಂತ ಹೇಳ್ತಾ ಇದ್ದೀರಾ ಅಂತ. ಕೇಂದ್ರದಲ್ಲ, ರಾಜ್ಯದಲ್ಲಿ ಮಾತಾಡ್ತಿದ್ದೀನಿ. ಅಲ್ಲ, ನೀವು ಇವಾಗ ಹೇಳಿದ್ರಲ್ಲ ಈ ಲೋಕಸಭಾ ಚುನಾವಣೆ ಟೈಮಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾನು ಕ್ಷೇತ್ರಗಳಿಗೆ ಹೋಗಿದ್ದೆ ಮೋಹನ್ ವಿಶ್ವ ಅವರೇ. ನಾನು ಕ್ಷೇತ್ರಗಳನ್ನ ಸುತ್ತಿದ ನಂತರವೇ ನನ್ನ ಅಭಿಪ್ರಾಯ ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಾವು ಕಾರ್ಯಕ್ರಮಗಳನ್ನ ಮಾಡಿದಾಗ್ಲೂ, ಸ್ಟೇಜ್ ಶೋಗಳನ್ನ ಮಾಡಿದಾಗ್ಲೂ ಬಿಜೆಪಿ ಕಾರ್ಯಕರ್ತರು ಬರೋ ಹುಮ್ಮಸ್ಸು ತೋರಿಸ್ಲಿಲ್ಲ. ಆ ಆಧಾರದ ಮೇಲೆ ನಾನು ನೋಡಿ ಬಂದ ಮೇಲೆ ನಿಮ್ಮನ್ನ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದು ಬಹುಶಃ ಅದು ನಿಮ್ದು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಬಟ್ ಡಲ್ನೆಸ್ ಇದ್ದಿದ್ರೆ ಯಾಕೆ ಈ ಬಾರಿ ಇತಿಹಾಸದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮತದಾನ ಕರ್ನಾಟಕದಲ್ಲಿ ಆಯ್ತು? 70.4%. 2019ಕ್ಕಿಂತ ಅತಿ ಹೆಚ್ಚು ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಮತದಾನ ಆಯ್ತು. ಯಾಕಾಯ್ತು? ಡಲ್ನೆಸ್ ಇದ್ರೆ ಆಗ್ತಿತ್ತು. ಮಾಧ್ಯಮದವ್ರು ನೀವೇ ಕುತ್ಕೊಂಡು 10 ವರ್ಷ ಅನಲೈಸ್ ಮಾಡ್ತಾನೆ ಇದ್ದೀರಾ. ವೋಟ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಯಾರಿಗೆ ಅಡ್ವಾಂಟೇಜ್ ಅಂತ. ನಾನಲ್ಲ, ನೀವುಗಳೇ ಮಾಡ್ತಿರೋದು ಅನಾಲಿಸಿಸ್. ಆಯ್ತಲ್ಲ, ವೋಟ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಏನಾಯ್ತು ಅಂತ ಹೇಳಿ. ನಿಮ್ಗೆ ಆ ರೀತಿ ಡಲ್ನೆಸ್ ಇದ್ದಿದ್ರೆ ಮುಗಿಸ್ತೀನಿ. ಪ್ರಶ್ನೆ ಕೇಳಿದ್ರ ದಯವಿಟ್ಟು ಉತ್ತರ ಕೊಡಕ್ಕೆ ಅವಕಾಶ ಕೊಡ್ಬೇಕು. ಆಯ್ತಲ್ಲ. ಸೊ ಆ ರೀತಿ ಡಲ್ನೆಸ್ ಎಲ್ಲ ಇದ್ದಿದ್ರೆ ಯಾಕೆ ಆ ಮಟ್ಟದ ಒಂದು ಮತದಾನ ಆಗ್ತಾ ಇತ್ತು? ಬಿಕಾಸ್ ಜನಕ್ಕೆ ಗೊತ್ತು ಇವ್ರ ಅಧಿಕಾರಕ್ಕೆ ಬರಲ್ಲ, ಇವ್ರ ಹತ್ರ ಮತ್ತದೇ ನೆಹರು ಕುಡಿ ಬಿಟ್ಟು ಮುಂದೆ ಯಾರು ಕಾಣಿಸೋದಿಲ್ಲ ಅವ್ರಿಗೆ. ಅದಕ್ಕೆ ಜನ ಓಟ್ ಹಾಕಲ್ಲ. ತಿರ್ಗಿ ಅವ್ರು ರಾಷ್ಟ್ರೀಯ ವಿಷಯಗಳನ್ನ ಇಟ್ಕೊಂಡು ಚುನಾವಣೆ ಮಾಡಲೇ ಇಲ್ಲ. ಇವ್ರು ಲೋಕಸಭಾ ಚುನಾವಣೆನೂ ಒಳ್ಳೆ ಅಸೆಂಬ್ಲಿ ಚುನಾವಣೆ ಮಾಡ್ದಂಗೆ ಮಾಡಿದ್ರು. ಗೊತ್ತು ಇವ್ರು ಸೋಲ್ತಾರೆ ಅಂತ ಹೇಳ್ಬಿಟ್ಟು.
ಇವ್ರು ದೇಶದಲ್ಲಿ ಏನೇನ್ ಮಾಡಿದಾರೆ ಅವಾಂತರಗಳಂತ ಜನ ನೋಡಿದ್ದಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇವ್ರು ಅನ್ಕೊಂಡಿರ್ಬೋದು ನಾವು ಲೋಕಸಭಾ ಚುನಾವಣೆನ ಲೋಕಲೈಸ್ ಮಾಡಿದ ತಕ್ಷಣ ಗೆದ್ಬಿಡ್ಬೋದು ಅಂತ, ಅದೆಲ್ಲ ನಡೆಯೋದಿಲ್ಲ. ಪ್ರಬುದ್ಧ ಮತದಾರನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕೇಂದ್ರ ಅಂತ ಬಂದಾಗ ಯಾವ್ಯಾವ ವಿಷಯಗಳನ್ನ ನೋಡ್ಬೇಕು, ರಾಜ್ಯ ಅಂತ ಬಂದಾಗ ಯಾವ್ಯಾವ ವಿಷಯಗಳನ್ನ ನೋಡ್ಬೇಕು ಅಂತ ಹೇಳಿವ್ರೆ. ನಾ ಕನಸು ಕಾಣ್ತಾ ಇರ್ಬೋದು ಅಷ್ಟೇ, 25 ಬಂದ್ಬಿಡುತ್ತೆ 20 ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಆಗೋದಿಲ್ಲ. ನಾವು ಕೇಂದ್ರದಲ್ಲಿ 370 BJP 400 NDA ಬರೋ ಶತಸಿದ್ಧ. ಅದಾದ ನಂತರ ಕರ್ನಾಟಕದಲ್ಲಿ ನಿಮ್ಗೆ ಅದೇ ಬರಬೇಕು ಅಂತಂದಿಲ್ಲ. ಕಳೆದ 1 ವರ್ಷದಿಂದ ಏನೇನಾಗ್ತಿದೆ ನೋಡ್ತಾ ಇದ್ರೆ ಅವ್ರು ಅಧಿಕಾರಕ್ಕೆ ಬಂದ ತಕ್ಷಣ. ಅಧಿಕಾರಕ್ಕೆ ಬಂದ ಮೊದಲ 1 ವಾರ ಯಾರು ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋದೇ ದೊಡ್ಡ ಡ್ರಾಮಾ. ಒಂದ್ ಕಡೆ DK ಶಿವಕುಮಾರ್ ಬಣ, ಒಂದ್ ಕಡೆ ಸಿದ್ದರಾಮಯ್ಯನವ್ರ ಬಣ. ದೆಹಲಿಗೆ ಹೋಗೋದೇನು, ಬರೋದೇನು, ನಾನು ಹೋಗಲ್ಲ ಅಂತ ಹೇಳೋದೇನು, ಮನೇಲಿ ಕೂತ್ಕೊಳ್ಳೋದೇನು, ಆಯ್ತಲ್ಲ. ಡ್ರಾಮಾ ಅಲ್ಲಿಂದನೇ ಸ್ಟಾರ್ಟ್ ಇವ್ರದು, ಆಯ್ತಲ್ಲ. ಅದಾದ ನಂತರ ಪ್ರಿಯಾಂಕಾ ಖರ್ಗೆ ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡೋದು, ತಿರ್ಗಾ ಈ ಕಡೆ DK ಶಿವಕುಮಾರ್ BK ಹರಿಪ್ರಸಾದ್ ನ ಚೂ ಬಿಡೋದು ಇವ್ರ ಮೇಲೆ. ಮತ್ತೆ ಇನ್ನೊಬ್ಬ ನಾಯಕ ರಾಜಣ್ಣನವರು ಇನ್ನೊಂದು ಮಾತಾಡೋದು ಸಿದ್ದರಾಮಯ್ಯನವ್ರ ಪರವಾಗಿ, DK ಶಿವಕುಮಾರ್ ಅಗೇನ್ಸ್ಟ್. ಒಬ್ರು ಯಾರನ್ನ ಒಂದು ಚೂರು ಚಿಗುರ್ಕೊಳ್ತಾ ಇದ್ದಂಗೆ ಇವ್ರ ಕಡೆ ಶಿಷ್ಯಂದ್ರು ಬರ್ತಾರೆ, ಏನೋ ಡೈಲಾಗ್ ಹೊಡಿತಾರೆ, ಅವ್ರನ್ನ ಕೆಳಗಿಳಿಸ್ಬಿಡ್ತಾರೆ. ಇದೇ ನಡೀತಾ ಇದೆ. ತಿರ್ಗಾ DK ಶಿವಕುಮಾರ್ ಏನ್ ಹೇಳಿದ್ರು 4-5 ದಿವಸಗಳ ಮುಂಚೆ, ಮೊದಲನೇ ವರ್ಷದಲ್ಲಿ ಏನೇನಾಯ್ತು ಅಂತ ಸಿದ್ದರಾಮಯ್ಯನವ್ರು ಹೇಳ್ಬೇಕಾರೆ, 1 ವರ್ಷ ಸರ್ಕಾರ ಬಂದಿದ್ದು ಇಂಪಾರ್ಟೆಂಟ್ ಅಲ್ಲ, 4 ವರ್ಷ ಅಧ್ಯಕ್ಷನಾಗಿ ಅದನ್ನ ಅಧಿಕಾರಕ್ಕೆ ಬಂದಿದ್ದು ಇಂಪಾರ್ಟೆಂಟ್ ಅನ್ನೋದನ್ನ ತಮ್ಮ ಒಳಗಡೆ ಇರುವಂತ ಒಂದು ಒಳ ಜಗಳ ಆಗ್ಬೋದು, ಆಸೆ ಆಗ್ಬೋದು, CM ಆಗ್ಬೇಕು ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಂಡ್ರು ಅವರು. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಇತಿಹಾಸನೇ ಇದೆ. 2013ರ ಚುನಾವಣೆನಲ್ಲೂ ಅಷ್ಟೇ, ಆಗ್ಲೂ ಅಷ್ಟೇ ಪಕ್ಷ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಯಾರು ಬರಲಿಲ್ಲ. ಪರಮೇಶ್ವರ್ ಅವರು ಕಟ್ಟದಂತ ಒಂದು ಪಕ್ಷಕ್ಕೆ ಬಂದು ಸೇರ್ಕೊಂಡವರು ಸಿದ್ದರಾಮಯ್ಯನವರು CM ಆಗಿ. ಇವತ್ತು ಅಷ್ಟೇ 2023ರಲ್ಲಿ DK ಶಿವಕುಮಾರ್ ಅವರು ಅದನ್ನೇ ಹೇಳಿರೋದು. ಅವರು ಕಟ್ಟದಂತ ಅಂದ್ರೆ ಅವರು ಏನ್ ಹೇಳ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಕ್ಕೆ ಬಂದಂತ ಪಕ್ಷದಲ್ಲಿ ಮತ್ತೆ ಬಂದು ಸೇರ್ಕೊಂಡು CM ಆದವರು ಸಿದ್ದರಾಮಯ್ಯನವರು. ಅವರವರಲ್ಲೇ ಒಳಜಗಳ ಇದೆ. ಇದರಿಂದ ಯಾರು ಏನು ಮಾಡ್ಬೇಕಾಗಿಲ್ಲ. ಈ ಲೋಕಸಭಾ ಚುನಾವಣೆ ಟೈಮಲ್ಲಿ ಮಾತ್ರ ಇದಾಗ್ತಿದೆ ಅನ್ನೋದು ಶುದ್ಧ ಸುಳ್ಳು. ಕಳೆದ 1 ವರ್ಷದಿಂದ ನಡೀತಾನೇ ಇದೆ ಅದು. ಪ್ರತಿದಿನ ಡ್ರಾಮಾಗಳು ನಾವು ನೋಡ್ತಾನೇ ಇದೀವಿ. ಆದ್ರಿಂದ ಅವರವರಲ್ಲೇ ಅಂದ್ರೆ ಟರ್ಬುಲೆನ್ಸ್ ಆಗ್ಬೇಕು ಹೊರತು ಅದನ್ನ ಯಾರೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಟರ್ಬುಲೆನ್ಸ್ ಆಗುತ್ತೆ ಅಂತಿದ್ದೀರಾ? 100% ಆಗ್ತಾ ಇದೆಯಲ್ಲ. ಏರ್ಕ್ರಾಫ್ಟ್ ಅಲ್ಲಾಡುತ್ತಲ್ಲ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ, ಹಂಗೆ ಕಳೆದ 1 ವರ್ಷದಿಂದ ಅದೇ ಆಗ್ತಾ ಇರೋದು. ಏನೇನೋ ಅಗಲ್ ಕನ್ಸ್ ಕಾಣ್ತಾ ಇರಲಿ ಚಿಂತೆ ಇಲ್ಲ. ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸ್ ಒಪಿನಿಯನ್ ಇಲ್ಲ. ಇವ್ರ ಪಾರ್ಟಿ ಬಗ್ಗೆ ಹೇಳಬೇಕು ಅಂದರೆ ಲೋಕಲ್ ಲೀಡರ್ಶಿಪ್ ಇಲ್ದಿರ್ತಕ್ಕಂಥ ಯತ್ನಾಳ್ ಏನೆಲ್ಲ ಮಾತಾಡೋದು BSA ಅವ್ರ ಬಗ್ಗೆ, ಅವ್ರ ಮಗನ ಅಧ್ಯಕ್ಷ ಮಾಡಿದಾಗ ಏನೆಲ್ಲ ಮಾತಾಡೋದು ಹೇಳಬೇಕಾ? CT ರವಿ ಅವ್ರು ಏನು ಮಾತಾಡಿದ್ರು? ಅವ್ರು ಸೋತಾಗ ಅವ್ರ ಮಗ ವಿಜೇಂದ್ರ ಅವರು ಅಧಿಕಾರ ತಗೊಂಡಾಗ ಏನು ಮಾತಾಡಿದರು? BL ಸಂತೋಷ್ ಅವ್ರು ಏನೇನು ಆಪರೇಷನ್ ಮಾಡ್ತಾಯಿದ್ರು? ಈಶ್ವರಪ್ಪ ಯಾಕೆ ವಿರೋಧ ನಿಂತ್ಕೊಂಡಿರ್ತಕ್ಕಂಥದ್ದು? ಯಾರ್ಯಾರು ಈ ಪಾರ್ಟಿನ ಕಟ್ಟಿದ್ರು ಅಂತ ಹೇಳ್ಕೊಂಡು ತಿರುಗ್ತಾರೋ, ಈಶ್ವರಪ್ಪನವ್ರು ಇರ್ಬೋದು, CT ರವಿ ಇರ್ಬೋದು, ಯತ್ನಾಳ್ ಅವರು ಇರ್ಬೋದು, BL ಸಂತೋಷ್ ಇರ್ಬೋದು, ಆಲ್ ದೋಸ್ ಪೀಪಲ್ ಏನು ಮಾತು ಯಡಿಯೂರಪ್ಪನವ್ರು ಒಪ್ಕೊಂಡಿದ್ದಾರಾ? ಲೇಟೆಸ್ಟ್ ರಘುಪತಿ ಭಟ್ ಯಾಕೆ ರಿಬಲ್ ಕಂಟೆಸ್ಟ್ ಮಾಡಾರೆ? ಒಂದೊಂದು ಕ್ಷೇತ್ರದಲ್ಲಿ ತಗೊಂಡು ಈಗ ಸೌತ್ಗೆ ನಮ್ಮ ನಾರ್ತ್ ತಗೊಂಡ್ಬಂದ್ರಪ್ಪ, ಯಾರು ಶೋಭಾ ಕರಂದ್ಲಾಜೆ ಅವ್ರನ್ನ. ಅಲ್ಲಿ ಗೋಬ್ಯಾಕಂದ್ರೆ ಇಲ್ಲಿ ಬಂದ್ರು, ಇಲ್ಲಿ ಕ್ಯಾಂಪೇನೇ ಮಾಡಲಿಲ್ಲಪ್ಪ. ನೀವು ಹೇಳ್ದಂಗೆ ನೀವು ಹೇಳಿದ್ದೇನೆಂದರೆ ಮತದಾನದ ವಿಚಾರ ಹೇಳಿಲ್ಲ. ಮತದಾನ 73% ಆಗಿರ್ಬೋದು, 76%, ಅದು ಬೇರೆ ವಿಚಾರ. ಮತದಾರರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಮಾತಾಡ್ತಾ ಇದ್ದು BJPಯ ಲೀಡರ್ಶಿಪ್ಪಲ್ಲಿ ಇರ್ತಕ್ಕಂಥ ನಿರಾಸಕ್ತಿ. BJPಯಲ್ಲಿ ಈ ಸೋಲನ್ನು ಯುದ್ಧ ಚುನಾವಣೆ ರಿಸಲ್ಟ್ ಬರೋಕ್ಕೆ ಮುಂಚೆ ಒಪ್ಕೊಂಬಿಟ್ರೆ ಆ ಸೋಲನ್ನು ಅನ್ನೋ ವಿಚಾರನ ನೀವು ಹೇಳ್ತಾ ಇದ್ರು. ಅವ್ರಿಗೆ ಅರ್ಥ ಆಗಲಿಲ್ಲ ಅಷ್ಟೇ. ಮತದಾನ ಎಷ್ಟಾಯಿತು ಏನಾಯಿತು ಅದು ಆಮೇಲೆ ಮಾತಾಡೋಣ. BJP ಲೀಡರ್ ಲೋಕಲ್ ಲೀಡರ್ಶಿಪ್ಪು ಪಾರ್ಲಿಮೆಂಟ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಯಾರಿಗೂ ಹೊಂದಾಣಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಈಶ್ವರಪ್ಪ ಅವರ ಸಮಸ್ಯೆನ ಶಿವಮೊಗ್ಗದಲ್ಲೇ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. ಯಾವ ಕಾರಣಕ್ಕೋಸ್ಕರ ಮಾಡ್ಕೊಳ್ಳೋಕ್ಕಾಗಲಿಲ್ಲ? ಜಗದೀಶ್ ಶೆಟ್ಟರ್ನ ನಮ್ಮಿಂದ ಪಾರ್ಟಿ ಕರ್ಕೊಂಡೋದ್ರು, ಅಲ್ಲಿಂದ ಕರ್ಕೊಂಬಂದಾಗ ಅಲ್ಲಿರೋ ಜನ ಎಲ್ಲ ಗೋಬ್ಯಾಕ್ ಅಂತ ಮಾತಾಡಿದ್ರು. ಶೋಭಾ ಕರಂದ್ಲಾಜೆಗೆ ಗೋಬ್ಯಾಕ್ ಅಂತ ಮಾತಾಡಿ ನಾವು ಹೇಳಿದ್ದೇನೆ ರೀ, ನಿಮ್ಮ ಪಾರ್ಟಿ ಲೀಡರ್ಗಳೇ ಹೇಳಿರೋದು. ನೀವು ಯಾವುದನ್ನೂ ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮ್ಗೆ ವಿರೋಧ ಪಕ್ಷ ಅಧಿಕಾರ ಇರ್ತದೆ. ಆದರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾವತ್ತು ಎಕ್ಸ್ಪೆಕ್ಟ್ ಮಾಡಿದ್ರೆ ಗೊತ್ತಾ? ಇವರು ಯಾವಾಗ ಅಸೆಂಬ್ಲಿ ಎಲೆಕ್ಷನ್ ನಡೀತಲ್ಲ 2023ಯಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ದೊಡ್ಡ ಗಲಾಟೆ ಆಗ್ಬಿಡ್ತದೆ, ಎಲ್ಲ ರಿಬಲ್ ನಿಂತ್ಕೊಬಿಡ್ತಾರೆ, ಇನ್ನು ನಾವೇ ಅಧಿಕಾರಕ್ಕೆ ಬರ್ತೇವೆ. BJP ಹಗಲು ಕನ್ಸ್ಕೊಂಡ್ರಲ್ಲ, ಹಂಗೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಏನು ಮಾತಾಡಿದ್ರು ಗೊತ್ತಾ? ಅವರು 28 ಗೆಲ್ತೀವಿ, ಅಲೈನ್ಸ್ ಮಾಡಿದ್ದೀವಿ, ಸಾಧ್ಯ ಸವಾಲ್ ನಾನು ನಿಮ್ಮ ಮುಂದೆ ಸವಾಲನ್ನ ಕೊಡ್ತಾ ಇದ್ದೀನಿ. 28ಗೆ 20 ನೋಡ್ರಿ, ಸವಾಲನ್ನ ಸ್ವೀಕಾರ ಮಾಡಿ 20ಗೆ 20 ಗೆದ್ದು ಬಿಟ್ರೆ ನಾನು MLC ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಸವಾಲ್ ಅಂದ್ರೆ ಸವಾಲ್. 28 ಅವ್ರು ಗೆದ್ರೆ ಸಾಧ್ಯವೇ ಇಲ್ಲ. ಹೊಂದಾಣಿಕೆ ಇದೆ, ಕಾರ್ಯಕರ್ತರಲ್ಲಿ ಸಹಮತ ಇದೆ, ನಾವು ಗೆಲ್ತೀವಿ ಅಂತ ಮಾಡ್ತೀವಿ. ಪಾಪ ನೀವು ಇಷ್ಟೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರೆ ಏನು ಆಗ್ಬೋದು ಏನಾಗ್ಬೋದು ಕರ್ನಾಟಕದಲ್ಲಿ ಅಂತ.
ಇದೇ ಸಿದ್ದರಾಮಯ್ಯನವರು ಇದು ನನ್ನ ಕೊನೆ ಚುನಾವಣೆ, ನಾನು ಇನ್ ಮುಂದೆ ಏನೇನು ಇಲ್ಲದೇ ಇಲ್ಲ ಅಂತ ಇನ್ನೇನು ಆಲ್ಮೋಸ್ಟ್ ಕಣ್ಣೀರು ಹಾಕೋಣದನ್ ಬಾಕಿ, ಇನ್ನು ಕೆಲವು ತಿಂಗಳುಗಳು ಆಗಿಲ್ಲ ಹೇಳ್ಕೊಂಡು ನೀವು ಅವ್ರನ್ನ next ಪ್ರಧಾನಮಂತ್ರಿಗಳಾಗ್ತಾರೆ, next ಕೇಂದ್ರ ಮಂತ್ರಿಗಳಾಗ್ತಾರೆ ಅಂತ ಚರ್ಚೆ ಮಾಡ್ತಾರೆ. ಯಾಕಾಗ್ಬಾರ್ದು? ಅಲ್ಲ. ಕೊನೆ ಚುನಾವಣೆ ನನಗೆ ಗೆಲ್ಲಿಸ್ಬಿಡ್ರಪ್ಪ ಅಂತ ಮೋಹನ್ ವಿಶ್ವ ಯಾಕಾಗ್ಬಾರ್ದು? ಪ್ರಧಾನಮಂತ್ರಿಗಳಾಗ್ಬೋದು, ಅವ್ರ ಮುಂದೆ ಮಂತ್ರಿಗಳಾಗ್ಬೋದು ಅಂತೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಾ. ಮೋಹನ್ ವಿಶ್ವ ಅವರೇ, ನಿಮ್ಮಲ್ಲಿ ಅಲಿಖಿತ ಒಂದು ನಿಯಮ ಇತ್ತು, ನನ್ನ ಪ್ರಕಾರ ಇತ್ತು, 75 ವರ್ಷದ ನಂತರ ಅಧಿಕಾರ ಅಲ್ಲ ಒಂದೇ ನಿಮಿಷ ಹಾ, ಅಲಿಖಿತಾನೇ ನಾನು ಹೇಳ್ತಿರೋದು, ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರೆ ಅದು ಎಲ್ಲ ನಾಯಕರಿಗೂ ಆಗೋದಿಲ್ಲ, ಎಲ್ಲ ನಾಯಕರಿಗೂ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡಿದೀರಾ. ಅಂದ್ಮೇಲೆ ಸಿದ್ದರಾಮಯ್ಯ ಅವ್ರ ಭವಿಷ್ಯ ಯಾಕೆ ಬರೆಯಕ್ಕೆ ಹೋಗ್ತಿದ್ದೀರಾ? ಅಲ್ಲ, ಸಿದ್ದರಾಮಯ್ಯ ಭವಿಷ್ಯ ನಾನ್ ಬರ್ದಿದ್ದಲ್ಲ, ಅವರೇ ಹೇಳ್ಕೊಂಡ್ರೆ ರವೀಂದ್ರ ರೇಷ್ಮೆ ನೆಕ್ಸ್ಟ್ ಮಂತ್ರಿಗಳಾಗ್ತಾರೆ ಅನ್ನೋ ರೇಂಜ್ ನಲ್ಲಿ ಚರ್ಚೆ ಮಾಡ್ಕೊಂಡು ಕೂತಿದ್ರು. ವೈ ನಾಟ್? ರಾಜ್ಯದ ಒಬ್ಬ ನಾಯಕರು ಆಗಬಾರ್ದು ಅಂದ್ರೆ ರವೀಂದ್ರ ರೇಷ್ಮೆ ಅವರೇ, ರವೀಂದ್ರ ರೇಷ್ಮೆ ಅವರೇ ರೈಟ್, ರವೀಂದ್ರ ರೇಷ್ಮೆ ಅವರೇ ನೋಡಿ, ಕರ್ನಾಟಕದ ಬಿ ಜೆ ಪಿಯವರು ವಿಧಾನಸಭೆ ಚುನಾವಣೆ ಸೋತಿದ್ದಾಯಿತು, ಆದಮೇಲೆ ತಾವಿನ್ನೂ ಕೇಂದ್ರದಲ್ಲಿ ಅಧಿಕಾರಾರೂಢ ಪಕ್ಷ ಇದ್ದೀವಿ ಅಂತ ಮರ್ತೇ ಬಿಟ್ರು. ಅಟ್ಲೀಸ್ಟ್ 1 ವರ್ಷ ಆಯಿತು, ನಾವು ಸೋತಿದ್ದಾಯಿತು, ಮೋದಿನ ಗೆಲ್ಸೋಣ ಅಂತಂದು ಏನಾದರೂ ಒಂದು ಅಭಿಯಾನ ಮಾಡಿದ್ರೆ 10 ವರ್ಷಗಳಲ್ಲಿ ಮೋದಿಯವರು ಅನುಷ್ಠಾನ ಮಾಡಿದ ಕಾರ್ಯಕ್ರಮಗಳನ್ನು ಜನ್ಧನ್ ಅಕೌಂಟಿಂದ ಹಿಡಿದು ಮುದ್ರಾ ಸ್ಕೀಮ್ವರೆಗೂ ಯಾರಿಗಾದ್ರೂ ವಿವರಿಸಿದ್ರ? ಲಾಭಾರ್ಥಿಗಳು ಯಾವ್ಯಾವ ಸಾಮಾಜಿಕ ಸಮುದಾಯಗಳಿಗೆ ಲಾಭ ಆಯಿತು ಅಂತ ಯಾರಿಗಾದ್ರೂ ಹೇಳಿದ್ರ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಾಯಿತು, ಆಯುಷ್ಮಾನ್ ಭಾರತ್ ಯೋಜನೆ ಫಲಾನುಭವಿಗಳು ಯಾರು ಏನಾದರೂ ವಿವರಿಸೋ ಪ್ರಯತ್ನ ಮಾಡಿದ್ರೆ ಇನ್ನೇನೂ ಅಲ್ಲ. 10 ವರ್ಷಗಳಾದರೂ ಕೂಡ ಕರ್ನಾಟಕದ ಮತದಾರರಿಗೆ ಗೊತ್ತೇ ಇಲ್ಲ ಮೋದಿ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ಅನ್ನೋ ಒಂದು ಸರಳ ಸತ್ಯವನ್ನು ಹೇಳಲಿಕ್ಕಾಗಲಿಲ್ಲ. ಇವ್ರಿಗೆ ಒಂದು ತಾತ್ವಿಕ ಸಂಘರ್ಷ ಮಾಡಬೇಕು ಅಥವಾ ತಾತ್ವಿಕ ನಿಲುವನ್ನು ಜನರಿಗೆ ಮತದಾರರಿಗೆ ತಲುಪಿಸ್ಬೇಕು ಅನ್ನೋದು ಬರಲೇ ಇಲ್ಲ. ಕಾಂಗ್ರೆಸ್ಸಲ್ಲಿ ಹೌದು ಅಧಿಕಾರ, ಅದರಿಂದ ಪೈಪೋಟಿ ನಡೀತಾ ಇದೆ, ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಒಂದು 136 ಸೀಟ್ಗಳು ಸುಭದ್ರ ಬಹುಮತ ಬಂದಾಗ ಒಂದು ಪವರ್ ಸ್ಟ್ರಗಲ್ ಇರುತ್ತೆ. ನಿಮ್ಮಲ್ಲಿ ಸುಮ್ಮನೆ ಸ್ಟ್ರಗಲ್, ಪವರ್ ಇಲ್ಲದೆ ಸ್ಟ್ರಗಲ್ ನೋಡ್ತಾ ಇದ್ದೀವಿ ಬರೀ. ಆತ ಒಬ್ಬರ ಮೇಲೊಬ್ರು ಹೇಳೋದು ಬಂಡಾಯ ನಾಯಕರು. ಈಶ್ವರಪ್ಪ ಅಂತ ಒಂದು ಪೂರ್ತಿ ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ಬಿಟ್ರು. ಅವರು ಯತ್ನಾಳ್ ಅವರಂತೂ ದಿನನಿತ್ಯ ಅವರು ಸುಬ್ರಹ್ಮಣ್ಯ ಸ್ವಾಮಿ ಇದ್ದವರು, ರಾಷ್ಟ್ರ ಮಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ರಾಜ್ಯ ಮಟ್ಟದಲ್ಲಿ ಯತ್ನಾಳ್, ಇವೆಲ್ಲ ತಮ್ಮ ಒಂದು ಸ್ವಲ್ಪ ಆದರೂ ವಿಷಾದ, ಆತ್ಮವಿಮರ್ಶೆ, ಆತ್ಮಾವಲೋಕನದ ಪ್ರಯತ್ನ ನಡೆದೆಯಾ ರಾಜ್ಯ ಬಿ ಜೆ ಪಿಯಲ್ಲಿ? ನಿಮ್ಮ ರಾಜ್ಯಾಧ್ಯಕ್ಷರು ಓಡಾಡ್ಬಿಟ್ಟು ನಿಜ ಯಾವ ಸಂದೇಶ ಬಿತ್ತಿದ್ರು? ನಾನು ಅನೇಕ ಸಾರಿ ನೋಡಿದೆ, ಎಲ್ಲ ಸುದ್ದಿವಾಹಿನಿಗಳು ನೀವು ಕರೆದು ರಾಜ್ಯಾಧ್ಯಕ್ಷರು ಮತ್ತು ಇತರೆ ಪ್ರಮುಖ ನಾಯಕರನ್ನು ಕರೆದು ಚರ್ಚೆ ಮಾಡ್ತಾಯಿದ್ರಿ. ಮೋದಿಯವ್ರದ್ದು ಒಂದು 5 ಕಾರ್ಯಕ್ರಮಗಳಿಗೆ ಒಬ್ಬರು ಬಾಯಲ್ಲಿ ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು ಪಟ್ಟಿ ಮಾಡಿ ಒಂದು 5 ನಿಮ್ಮಲ್ಲೇ ನೋಡಿದೆ, ಆ ರಾಜ್ಯಾಧ್ಯಕ್ಷರ ಬಾಯಲ್ಲಿ 5 ಕಾರ್ಯಕ್ರಮ ಬರಲೇ ಇಲ್ಲ. ಒಬ್ಬ ವೀಕ್ಷಕರೊಬ್ಬರು ಕೇಳಿದ್ರು ಅವ್ರಿಗೆ, ಯಾವ್ದು ಮೋದಿ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ನಾವು ಓಟ್ ಕೇಳ್ತೀವಿ, ಯಾವ ಕಾರ್ಯಕ್ರಮ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ಇದು ಕರ್ನಾಟಕದ BJP ಒಂದು ವೈಚಾರಿಕ ದಿವಾಳಿತನ ಅಂತ ಕಾಣುತ್ತೆ. ಒಂದು ದೊಡ್ಡ ಪ್ರಮಾಣದ ಶುದ್ಧೀಕರಣ ನಡೀಲೇಬೇಕು. ಆದರೆ ಮೋದಿಯವ್ರು ಬಂದ್ರೆ ಏನಾಗುತ್ತೆ ಅಂತಂದ್ರೆ, ಈ 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಇಷ್ಟು 1 ವರ್ಷದಿಂದ ಇವರು ಪ್ರತಿಭಟನೆ ಮಾಡಿ ಅಧಿಕಾರದಲ್ಲಿರಯ್ಯ ಅಂತಂದ್ರೆ ಹೋಗಿ ಸತ್ಯಾಗ್ರಹ ಮಾಡಿದ್ರು ದಿಲ್ಲಿನಲ್ಲಿ ಹೋಗ್ಬಿಟ್ಟು, ನಮ್ಗೆ ಅನ್ಯಾಯ ಆಗ್ತದೆ. ಅದಕ್ಕಿನ್ನು ಉತ್ತರ ಕೊಡೋಕ್ಕೆ ಶುರುವಾಗುತ್ತೆ. ಅದು ದೊಡ್ಡ ವೈಚಾರಿಕ ಸಂಘರ್ಷಕ್ಕೆ ಒಂದು ವೇದಿಕೆ ಸೃಷ್ಟಿ ಆಗುತ್ತೆ. ಮೋದಿ ವಾಪಸ್ ಬಂದರೆ ಆಗ ಅವ್ರು ಮುಂದುವರಿಸ್ಬೇಕು ಇವ್ರು ತಮ್ಮ ಹೋರಾಟವನ್ನು. ಏನು ಮೋದಿ ಬರಲ್ಲ ಅನ್ನೋ ನಿರೀಕ್ಷೆಯಿಂದ ಇವರೆಲ್ಲ ಮಾಡಿಬಿಟ್ರು. ನಿಜ ಅನ್ಯಾಯ ಆಯಿತು, ತಾರತಮ್ಯ ಆಯಿತು, ಅನುದಾನ ಹಂಚಿಕೆಯಲ್ಲಿ ಆಯಿತು, ಬರಗಾಲ ಪರಿಹಾರ ನಿಧಿ ಕೊಡೋದ್ರಲ್ಲಿ ಅನ್ಯಾಯ ಮಾಡೋದು, ತಾರತಮ್ಯ ಮಾಡಿದ್ರು ಅಂತ. ಈ 15ನೇ ಹಣಕಾಸು ಆಯೋಗ ಇನ್ನು 26ರವರೆಗೂ ಇರುತ್ತೆ. 16ನೇ ಆಯೋಗದ ಕೆಲಸ ಶುರುವಾಗೋದು 2026 ನಂತರ. ಹಾಗಾಗಿ ಮತ್ತೊಮ್ಮೆ ಮೋದಿ ಬಂದಾಗ ದೊಡ್ಡ ಜಟಾಪಟಿ ನಡೆಯುತ್ತೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದ್ರು ಅಂದ್ರೆ ಪ್ರತ್ಯೇಕ ದಕ್ಷಿಣ ಭಾರತವನ್ನ ಕೇಳೋ ಪರಿಸ್ಥಿತಿ ಬರ್ಬೋದು ಅಂತ ಒಬ್ರು ಹೇಳಿದ್ರು. ಇನ್ನೊಬ್ರು ಅವ್ರ ಅಣ್ಣ ನಾವು ರಾಮನಗರ ಜಿಲ್ಲೆಯಿಂದ ಪ್ರತ್ಯೇಕ ಆಗ್ತಿದ್ರು, ಮತ್ತೊಬ್ರು ಹೇಳ್ತಿದ್ರು. ಒಂಥರ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಪ್ರಾದೇಶಿಕ ಪಕ್ಷ ತರ ಆಗೋಗ್ಬಿಟ್ಟಿದೆ 2023 ಗೆಲುವು ಬಂದಾಗಿಂದ. ಒಂಥರ ಸ್ಟೇಟ್ ಲೆವೆಲ್ ರೀಜನಲ್ ಪಾರ್ಟಿ, ಅದೊಂದು ರಾಷ್ಟ್ರೀಯ ಪಕ್ಷ. ಲೋಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿತ್ತು, ನಾವು ಮಾಡಿದ್ವಪ್ಪ. ಲೋಕಲ್ ಲೀಡರ್ಶಿಪ್ ಇಲ್ಲ, ಅದಕ್ಕೆ ಕಳೆದೋಗ್ಬಿಟ್ಟು. ಲೋಕಸಭಾ ಫಲಿತಾಂಶದ ರಾಜ್ಯದ ಮೇಲಿನ ಪರಿಣಾಮಗಳಲ್ಲಿ 4ನೇ ಸಾಧ್ಯತೆಯನ್ನ ನಾವು ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ 8ಕ್ಕಿಂತ ಕಡಿಮೆ ಸ್ಥಾನಗಳು ಬಂದರೆ ಗ್ಯಾರಂಟಿ ವರ್ಕ್ ಆಗಿಲ್ಲ ಅಂತ ಶಾಸಕರು ಅಭಿವೃದ್ಧಿಗೆ ಹೆಚ್ಚು ಹಣ ಕೊಡಿ ಅಂತ ಒತ್ತಡ ಹಾಕಬಹುದು. ಸದ್ಯಕ್ಕೆ ಅಭಿವೃದ್ಧಿಗೆ ಹಣ ಇಲ್ಲ, ಸೈಲೆಂಟ್ ಆಗಿರಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಈ ಹಿಂದೆನೆ ಹೇಳಿತ್ತು. ಇದಾದ ಮೇಲೆ ಇನ್ನು ಗ್ಯಾರಂಟಿ ವರ್ಕ್ ಆಗಿಲ್ವಲ್ಲ, ನಮಗೆ ಅಭಿವೃದ್ಧಿಗಾದ್ರೂ ಚರಂಡಿ ಮುಚ್ಚಿಸೋದಕ್ಕೆ, ರೋಡ್ ಹಾಕ್ಸೋದಕ್ಕೆ ಒಂದಷ್ಟು ದುಡ್ಡು ಕೊಡಿ ಅಂತ ಶಾಸಕರು ದುಂಬಾಲು ಬೀಳಬಹುದು. ಸೋಲಿಗೆ ಹೊಣೆ ಸಿದ್ದರಾಮಯ್ಯನವರದ್ದು, DKಶಿಯದ್ದು ಅಂತ ಫೈಟ್ ಶುರುವಾಗುತ್ತೆ. ಆ ಕ್ಷೇತ್ರಗಳ ಮೇಲೆ ವಿಂಗಡಣೆ ಆಗುತ್ತೆ. ಯಾವ್ಯಾವ ಕ್ಷೇತ್ರಗಳನ್ನ ಗೆದ್ದುಕೊಂಡ್ರು, ಯಾವ್ಯಾವ ಕ್ಷೇತ್ರಗಳನ್ನ ಕಳ್ಕೊಂಡ್ರು, ಅದರ ಮೇಲೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಯಾವುದೇ ಬದಲಾವಣೆಗೆ ಕೈ ಹಾಕಿದ್ರೂ ಕಷ್ಟ ಅನ್ನೋ ಪರಿಸ್ಥಿತಿ ಬರಬಹುದು.
ಈಗ ಏನೇ ಬದಲಾವಣೆ ಮಾಡಕ್ ಹೋದ್ರು, ಸಚಿವರನ್ನ ಬದಲಾವಣೆ ಮಾಡಕ್ ಹೋದ್ರು, ಸಿಎಂ ಸ್ಥಾನದ ಬದಲಾವಣೆ ಮಾಡಕ್ ಹೋದ್ರು ಕೂಡ ಅದರ ಇಂಪ್ಯಾಕ್ಟ್ ನೆಗೆಟಿವ್ ಆಗಿರುತ್ತೆ. ಸದ್ಯಕ್ಕೆ ತಣ್ಣಗಿದ್ದು ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬರಬಹುದು. ಇದರಿಂದ ಬಿಜೆಪಿ ಮತ್ತು ಜೆಡಿಎಸ್ ಸ್ವಲ್ಪ ನಿರಾಳರಾಗಬಹುದು. ಅಲ್ಲಿ ಶಾಸಕರನ್ನ ಸೆಳೆಯೋ ಪ್ರಯತ್ನ, ಒಡೆಯುವ ಪ್ರಯತ್ನ ಕಾಂಗ್ರೆಸ್ ಕೂಡ ಕೈ ಹಾಕೋದು ಸಾಧ್ಯತೆಗಳು ಕಡಿಮೆ ಇದೆ. ಮೊದಲಿಗೆ ರವೀಂದ್ರ ರೇಷ್ಮೆ ಅವರಿಂದಲೇ ನಾನು ತಗೊಳ್ತೀನಿ. ಸರ್, ಒಂದು ವೇಳೆ 8ಕ್ಕಿಂತ ಕಡಿಮೆ ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿದ್ದೇ ಆದಲ್ಲಿ ಇದರ ಇಂಪ್ಯಾಕ್ಟ್ ಏನಾಗಬಹುದು ಸರ್? ಅಂಡ್ ಡಿ.ಕೆ. ಶಿವಕುಮಾರ್ ಅವರ ರೀಜನ್ ನಲ್ಲಿ ಅವರೆಷ್ಟು ಸ್ಥಾನಗಳನ್ನ ಗೆದ್ದುಕೊಂಡಿರ್ತಾರೆ, ಸಿದ್ದರಾಮಯ್ಯ ಅವರು ಉತ್ತರ ಕರ್ನಾಟಕ, ಇವೆಲ್ಲವೂ ಕೂಡ ಅದಾದ ಮೇಲೆ ಚರ್ಚೆಗಳು. ಆದ್ರೆ ಇದರ ಇಂಪ್ಯಾಕ್ಟ್ ಹೆಂಗಿರುತ್ತೆ 8ಕ್ಕಿಂತ ಕಡಿಮೆ ಅನ್ನೋದಾದ್ರೆ? ಕಡಿಮೆ ಅನ್ನೋದಾದರೆ ಮೊದಲು ಇದರ ಇಂಪ್ಯಾಕ್ಟ್ ಆಗೋದು ಈ ಗ್ಯಾರಂಟಿ ಯೋಜನೆಗಳ ಮೇಲೇ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ ಯಾವ ಅರ್ಥಶಾಸ್ತ್ರೀಯ ತರ್ಕವೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲ ಸಾಂಪ್ರದಾಯಿಕವಾಗಿ ಒಂದು ಆರ್ಥಿಕ ವ್ಯವಸ್ಥೆ, ಆರ್ಥಿಕ ನೀತಿ ಅಂತಂದರೆ ದುಡಿಮೆ, ಉತ್ಪಾದನೆ ಮತ್ತು ಸಂಪಾದನೆ, ಈ ಮೂರೂ ಪ್ರಕ್ರಿಯೆಗಳಿಗೆ ಅವಿನಾಭಾವ ಸಂಬಂಧ ಇದೆ. ಅದನ್ನು ಕಳಿಸಿಬಿಟ್ರೆ ಏನಾದೀತು? ಆಮೇಲೆ ಇವ್ರು ಕೊಡ್ತಿರೋ ವ್ಯಾಖ್ಯಾನಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಕಳೆದ ನಾವು ಶಕ್ತಿ ಯೋಜನೆ ಜಾರಿಗೆ ತಂದಾಗಿಂದ ಪ್ರಯಾಣ ಮಾಡಿರೋ 210 ಕೋಟಿ ಮಹಿಳಾ ಪ್ರಯಾಣಿಕರಿಗೆ ವಿತರಿಸಲಾದ ಉಚಿತ ಟಿಕೆಟ್ಗಳ ಮೌಲ್ಯ 5,096 ಕೋಟಿ ಅಂತ ಮೊನ್ನೆ ಮುಖ್ಯಮಂತ್ರಿ ಹೇಳಿದರು. ಆ ಉಚಿತ ಟಿಕೆಟ್ಗಳಿಗೆ ಯಾವ ಮೌಲ್ಯ ಇರುತ್ತೆ ಹೇಳಿ? 5,096 ಕೋಟಿ ನಷ್ಟ ಆಗಿದೆ ಸಾರಿಗೆ ನಿಗಮಕ್ಕೆ ಅಂತ ಹೇಳೋದಲ್ಲಿ ಇವರು. ಅದೇ ರೀತಿ ಒಂದು ನಿಮಿಷ ನಾನು ಮಾತಾಡ್ತೀನಿ. 200 ಯೂನಿಟ್ ಉಚಿತವಾಗಿ ಕೊಟ್ಟಿದ್ದರಿಂದ ಅದಕ್ಕೋಸ್ಕರ 7,346 ಕೋಟಿಯನ್ನು ಒದಗಿಸಿದ್ದೇವೆ. ಅಂದರೆ ವಿದ್ಯುತ್ ನಿಗಮಗಳಿಗೆ 2,356 ಕೋಟಿ ನಷ್ಟ ಆಗಿದೆ. ನಷ್ಟ ಅಂತ ಹೇಳ್ತಾ ಇಲ್ಲ ಅವರು, ಅದ್ರ ಮೌಲ್ಯ. ಆಮೇಲೆ ಇನ್ನು 5 kg ಕೊಡ್ಲಿಕ್ಕಾಗದೇ 170 ರೂಪಾಯಿ ನಾವು ಕ್ಯಾಶ್ ಕೊಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ತಿಂಗಳಿಗೆ 671 ಕೋಟಿ ನಾವು ಬದಿಗಿರಿಸ್ಬಿಟ್ಟಿದ್ದೇವೆ. ಮತ್ತೆ 671 ಕೋಟಿ ಹೆಚ್ಚುವರಿ ಹೊರೆ. ಅದನ್ನ ಎಲ್ಲಿಂದ? ಅಕಸ್ಮಾತ್ ಮೋದಿಯವರು ಇದಕ್ಕೆ ಕೈ ಹಾಕಿಬಿಟ್ರೆ, ಅವ್ರ ಕೈಲಿ ರಿಸರ್ವ್ ಬ್ಯಾಂಕ್ ಇದೆ, ಪ್ರಿಂಟಿಂಗ್ ಪ್ರೆಸ್ ಇದೆ, ಇವರೇನೋ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ನಾನು 2 ಲಕ್ಷ ಕೊಡ್ತೀನಿ ಅಂತಂದಾಗ ರಾಜ್ಯ ಸರ್ಕಾರಗಳು ಅವ್ರ ಜೊತೆ ಪೈಪೋಟಿ ಮಾಡ್ಲಿಕ್ಕಾಗತ್ತಾ? ಅಥವಾ ಅಂಥ ಒಂದು ಆರ್ಥಿಕ ವ್ಯವಸ್ಥೆಯಿಂದ ರಾಷ್ಟ್ರದ ಪರಿಸ್ಥಿತಿ ಏನಾದೀತು? ಅವ್ರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಗೃಹಲಕ್ಷ್ಮಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ಮಹಾಲಕ್ಷ್ಮಿ ಆಗಿಬಿಟ್ಟಿದೆ. ರಾಷ್ಟ್ರದಲ್ಲಿ 34 ಕೋಟಿ BPL ಕುಟುಂಬಗಳಿದೆ. 34 ಲಕ್ಷ ಕುಟುಂಬಗಳಿಗೆ ನೀವು 1 ಲಕ್ಷ ಕೊಟ್ಬಿಟ್ರೆ 34 ಲಕ್ಷ ಕೋಟಿ ಅದು ಒಂದೇ ಬಾಬತ್ತಿಗೆ ಹೊರಟೋಗ್ಬಿಡುತ್ತೆ. ಇವತ್ತಿನ ಕೇಂದ್ರ ಸರ್ಕಾರದ ಬಜೆಟಿನ ಗಾತ್ರವೇ 47 ಲಕ್ಷ ಕೋಟಿ. ಅದ್ರ ಹೊರತುಪಡಿಸಿ ಪದವೀಧರರಿಗೂ ಮತ್ತು ಡಿಪ್ಲೊಮಾದ ಅವ್ರಿಗೂ 1 ಲಕ್ಷ ಕೊಡ್ತೀವಿ, ಪ್ಲಸ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ 40 ಲಕ್ಷ ಕೋಟಿ ಖಾಲಿ ಮಾಡಿಬಿಟ್ರೆ ರಾಷ್ಟ್ರ ಎಲ್ಲಿ ಮುಂದುವರಿಯುತ್ತೆ? ಆಮೇಲೆ ಈ ರೀತಿ ಚುನಾವಣೆ ಗೆಲುವಿಗಾಗಿ ಸರ್ಕಾರಿ ಬೊಕ್ಕಸವನ್ನು ಖಾಲಿ ಮಾಡುವಂಥ ನೈತಿಕ ಹಕ್ಕಿದೆಯಾ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ? ಅಕಸ್ಮಾತ್ ಪ್ರಧಾನಮಂತ್ರಿ ಆಗಿರೋರು ಈ ಪೈಪೋಟಿಗೆ ಸೇರ್ಕೊಂಡ್ಬಿಟ್ರೆ ಏನಾದೀತು? ಎಲ್ಲಿ ಉತ್ಪಾದನಾ ಚಟುವಟಿಕೆ ಇರುತ್ತೆ, ಉದ್ಯೋಗ ನಿರ್ಮಾಣ ಇರುತ್ತೆ, ಅಲ್ಲಿ ಸರ್ಕಾರ ಕೊಡಲಿ, ಅನುದಾನ ಕೊಡುತ್ತೆ, ಸಬಲೀಕರಣ ಮಾಡುತ್ತೆ. ಪರೋಕ್ಷವಾಗಿ ಸಬಲೀಕರಣ ಮಾಡೋದು ಬೇರೆ. ನಾವು ಇಷ್ಟು ಬರೀ 2,000 ಸಾವಿರ ಹಾಕ್ತೀವಿ, ಇನ್ನು ಮುಂದೆ ನಾವು 2,600 ಕೋಟಿ ಕಟಾಕಟ್ ಅಂತ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋದರೆ ಅದಕ್ಕೆ ಡಿಮಾಂಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಲಾಭಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬೋಗಸ್ ಬಡತನದ ಕಾರ್ಡ್ ತೊಗೊಂಬರೋರು ಸಂಖ್ಯೆ ಜಾಸ್ತಿ ಆಗುತ್ತೋ. ಇಡೀ ರಾಷ್ಟ್ರದ ಜನರ ದುಡಿಮೆಯ ಬಗ್ಗೆ, ದುಡಿಮೆ, ಪರಿಶ್ರಮ, ಸಂಪಾದನೆ ಬಗ್ಗೆ ಮನೋಧರ್ಮ ಬದಲಾಗ್ಬಿಡಲ್ವಾ? ಇದು ಸುಸ್ಥಿರ ಆರ್ಥಿಕ ವ್ಯವಸ್ಥೆಗೆ ಮಾರಕವಾಗಿರುತ್ತೆ. ಖಂಡಿತವಾಗೂ ಮೋದಿ ಮತ್ತು ವಾಪಸ್ ಬಂದರೆ ಇದ್ರ ವಿಚಾರದಲ್ಲಿ ದೊಡ್ಡ ಸಂಘರ್ಷ ಶುರುವಾಗೋಗ್ಬಿಡುತ್ತೆ. ಅನುದಾನ ಹಂಚಿಕೆ, ಆಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ನಿಭಾಯಿಸಲೇಬೇಕು, ಆಬ್ಲಿಗೇಷನ್ ಇದೆ. ಯಾಕಂದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಲ್ಲ ಇನ್ನು. ಯಾಕಂದ್ರೆ ರಾಹುಲ್ ಗಾಂಧಿ ಕೊಟ್ಟ ಮಾತು ಉಳಿಸ್ಕೋಬೇಕಾಗ ಅಕಸ್ಮಾತ್ ಇಂಡಿಯಾ ಮೈತ್ರಿಕೂಟ ಬಂದ್ರೆ ಇನ್ನೂ ಹೆಚ್ಚಿನ ಒತ್ತಡ. 1 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ರೈಟ್. ಮೋಹನ್ ವಿಶ್ವ, 8ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಪಡೆದ್ರೆ ಗ್ಯಾರಂಟಿಯ ಇಂಪ್ಯಾಕ್ಟ್ ಅಲ್ಲಿ ಆಗಿಲ್ಲ ಅನ್ನೋದಂತೂ ಸ್ಪಷ್ಟ ಆಗತ್ತೆ. ಇದೆಲ್ಲವೂ ಸಾಧ್ಯತೆಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಸೋಲಿಗೆ ಒಳಗಡೆ ಜಗಳ ಶುರು ಆಗಬಹುದು. ಆದರೆ ಒಂದಂತೂ ಹೌದು, ಬಿಜೆಪಿ ಮತ್ತು JDS ಒಂಚೂರು ಉಸಿರಾಡಬಹುದು ಅಂತ ಅನ್ಸುತ್ತೆ. ಅಲ್ಲಿಂದ ಕಾಂಗ್ರೆಸ್ಗೆ ಜಂಪ್ ಆಗೋರು ಅಥವಾ ಸೆಳೆಯೋರು ಎಲ್ಲನೂ ಸ್ವಲ್ಪ ನಿಂತ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಅಲ್ಲ ಭಾವನಾ, ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಅವರಿಗೆ 135 ಸೀಟ್ ಬಂದಾಗಲೇ ಹೇಳಿದ್ವಿ, ಏನು ಕೇವಲ ಗ್ಯಾರಂಟಿಯಿಂದ ಮಾತ್ರ ಕಾಂಗ್ರೆಸ್ 135 ಬಂದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೀವು ಹಳೆ ಮೈಸೂರು ಭಾಗದಲ್ಲಿ ನೋಡಿದ್ರೆ ನಾವು ಈ ಸಲ ನಮ್ಮ ವೋಟ್ ಶೇರ್ನ 6ರಿಂದ 7% ಜಾಸ್ತಿ ಮಾಡ್ಕೊಂಡ್ವಿ. JDS, ಕಾಂಗ್ರೆಸ್, BJP ಸುಮಾರು ಕಡೆ ಟ್ರ್ಯಾಂಗ್ಯುಲರ್ ಫೈಟ್ ಆಗಿದ್ರಿಂದ ಆ ಕಡೆ ಕೆಲವು ಸೀಟ್ಗಳು ಎಕ್ಸ್ಟ್ರಾ ಬಂತು ಅವ್ರಿಗೆ. ನಾವಲ್ಲಿ ಮುಂಚೆ ವೀಕ್ ಇದ್ವಿ, ಇಲ್ಲ ಅಂತ ಹೇಳಲ್ಲ ನಾವು, ಆಯ್ತಲ್ಲ. ನಾವಲ್ಲಿ ಸಂಘಟನೆ ಚುರುಕುಗೊಳಿಸಿ ನಾವು ಸುಮಾರು ಎಫರ್ಟ್ ಹಾಕಿ 3-4 ವರ್ಷದಿಂದ ಪಕ್ಷನ ಕಟ್ಟಿ ಬೆಳೆಸಿದ್ವಿ ಅಲ್ಲಿ ನಾವು, ಆಯ್ತಲ್ಲ. ಆ ಫ್ಯಾಕ್ಟ್ರು ಇದೆ ಅಲ್ಲಿ. ಅವ್ರು 135 ಕೇವಲ ಗ್ಯಾರಂಟಿಯಿಂದನೇ ಬಂದ್ಬಿಡ್ತು, ಅದರಿಂದ ಮತ್ತೆ MP ಚುನಾವಣೆಯಲ್ಲಿ ಎಕ್ಸ್ಟ್ರಾ ಸೀಟ್ ಬರುತ್ತೆ, ಅದೆಲ್ಲ ಶುದ್ಧ ಸುಳ್ಳು. ಆ ರೀತಿ ನಡೆಯೋದಿಲ್ಲ, ಆಯ್ತಲ್ಲ. ರವೀಂದ್ರ ರೇಷ್ಮೆ ಅವ್ರು ಹೇಳ್ದಂಗೆ ಇವರ ಗ್ಯಾರಂಟಿಗಳಿಂದ ಕಳೆದ 1 ವರ್ಷದಿಂದ ಮಾತುಕತೆ ಚರ್ಚೆ ನಡೀತಿದೆ ಹೊರತು ಅದರಿಂದ ಆಚೆ ಏನಾಗಿದೆ ಒಂದೇ ಒಂದು ಬುದ್ಲಿ ಪೂಜೆ ತೋರಿಸಿ. ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಥವಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ರಲ್ಲ, ಏನ್ ಮಾಡಿದಾರೆ ಕಳೆದ 1 ವರ್ಷಗಳಲ್ಲಿ? ಏನೂ ಮಾಡಿಲ್ಲ ಇವರು. ಒಂದು ಅಭಿವೃದ್ಧಿ ಕಾರ್ಯಗಳೇ ಮಾಡಿಲ್ಲ. ಇದರ ಜೊತೆಗೆ ಅವರೇ ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ. 23-24ರಲ್ಲಿ 85,000 ಕೋಟಿ ಎಕ್ಸ್ಟ್ರಾ ಸಾಲ, 24-25ರಲ್ಲಿ 1,05,000 ಕೋಟಿ ಎಕ್ಸ್ಟ್ರಾ ಸಾಲ. ಅಂದ್ರೆ 2 ವರ್ಷಕ್ಕೆ ಅಧಿಕಾರಕ್ಕೆ ಬಂದು 2 ಲಕ್ಷ ಕೋಟಿ ಹತ್ತತ್ರ ಸಾಲ ಮಾಡಿದ್ದಾರೆ. ಎಲ್ಲೋಯ್ತು ಆ ದುಡ್ಡು? ನಮ್ ಕಣ್ಮುಂದೆ ಕಾಣಿಸ್ತಾ ಇಲ್ವಲ್ಲ.
ಮೋದಿ ಅವರು ಸಾಲ ಮಾಡಿದಾರೆ ಅಂತಾರಲ್ಲ, ಮೋದಿ ಅವರು ಸಾಲ ಮಾಡಿರೋದಕ್ಕೆ ನಿಮ್ ಕಣ್ಣು ಮುಂದೆ ಸಾವಿರಾರು ಕಿಲೋಮೀಟರ್ ಎಕ್ಸ್ಪ್ರೆಸ್ ವೈಗಳು ಕಾಣಿಸ್ತಾ ಇದಾವೆ, ನೂರಾರು ಏರ್ಪೋರ್ಟ್ ಗಳು ಕಾಣಿಸ್ತಾ ಇದಾವೆ, ರೈಲ್ಗಳು ಕಾಣಿಸ್ತಾ ಇದಾವೆ, ಹೊಸ ಹೊಸ ಫ್ಯಾಕ್ಟರಿಗಳು ಕಾಣಿಸ್ತಾ ಇದಾವೆ. ಸಿದ್ದರಾಮಯ್ಯನವರು ಕಳೆದ 1 ವರ್ಷದಿಂದ ಮಾಡಿರೋ ಸಾಲದಲ್ಲಿ ಏನ್ ಕಾಣಿಸ್ತಾ ಇದೆ? ಏನು ಕಾಣಿಸ್ತಾ ಇಲ್ಲ. ಜನಕ್ಕೆ ಇದೆಲ್ಲ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ಕೇವಲ ಗ್ಯಾರಂಟಿ ನೋಡ್ಕೊಂಡೆ ಓಟ್ ಹಾಕ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಅದರಿಂದ ಆಚೆಗೂ ಇದೆ ಆಯ್ತಲ್ಲ. ಇದರಿಂದ ಏನ್ ಅಷ್ಟೊಂದು ಪರಿಣಾಮ ಏನ್ ಬಿದ್ಬಿಡ್ತೇನೆ ಶುದ್ಧ ಸುಳ್ಳು. ಈಗ ಗ್ಯಾರಂಟಿಗೆ ಎಲ್ಲಿಂದ ಹಣ ಹೊಂದಿಸಿದ್ರು, ಮತ್ತೆ ಮಿಡ್ಲ್ ಕ್ಲಾಸ್ ಜನಗಳ ಮೇಲೆ ಅಥವಾ ಇಂಡಸ್ಟ್ರಿಯಲ್ ಮೇಲೆ ಇವರು ರೇಟ್ ಜಾಸ್ತಿ ಮಾಡಿದ್ದು. ನೀವು ಹೋಗಿ ಇದೇ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ದಾವಸ್ಪೇಟೆ ಆಗ್ಬೋದು, ಇವ್ರು ಹೈಕ್ ಮಾಡಿರೋಂಥ ಕರೆಂಟ್ ರೇಟ್ ಇದೆ ಗೊತ್ತಾ, ಪವರ್ ರೇಟು 2 ಸ್ಲ್ಯಾಬ್ 1 ಡಬಲ್ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕಟ್ತಾ ಇರೋ ಹಣ ತಗೊಂಡ್ಬಂದು ಇಲ್ಲಿ ಗ್ಯಾರಂಟಿಗೆ ಹಣ ಉಪಯೋಗಿಸ್ತಾ ಇರೋದು. ಯಾಕೆ ಸ್ಟಾಂಪ್ ವ್ಯಾಲ್ಯೂಯೇಷನ್ ನೀವು ನೋಡಿ, ಮಾರ್ಕೆಟ್ ವ್ಯಾಲ್ಯೂ 1 ಡಬಲ್ ಮಾಡಕ್ ಕೊಟ್ಟಿದ್ದಾರೆ. ತಿರ್ಗಾ ಲಿಕ್ಕರ್ ಮೇಲೆ ಎಕ್ಸೈಸ್ ಡ್ಯೂಟಿ ಡಬಲ್ ಮಾಡಕ್ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ಸಣ್ಣ ಪುಟ್ಟ ನೋಡ್ರಿ 20 ರೂಪಾಯಿ ಕೊಡ್ತಿದ್ರೆ ಇವತ್ತು 200 ರೂಪಾಯಿ ಕೊಡ್ಬೇಕು ಅಂತ ಕೆಲಸ ಮಾಡಿದ್ದಾರೆ. ಒಂದ್ ಕಡೆ ಜಾಸ್ತಿ ಮಾಡಿ ಇನ್ನೊಂದ್ ಕಡೆ ಕೊಡೋದಕ್ಕೆ ಇವರೇ ಬೇಕಾ? ಎಲ್ಲಿಂದ ದುಡ್ಡು ತರ್ತಾರೆ? ಮಾಡ್ಬಿಟ್ಟು ಎಲ್ಲಿಂದ ದುಡ್ಡು ತರ್ತಾರೆ? ಅದನ್ನೇ ನಾವು ಹೇಳೋದು, ಆರ್ಥಿಕ ಶಿಸ್ತು. ಮಾತೆತ್ತರೆ ಸಿದ್ದರಾಮಯ್ಯನವರು ಅಯ್ಯೋ 13 ಸಲ ಬಜೆಟ್ ಮಂಡನೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? 13 ಸಲಿಂದ ಸಾಲನೆ ಮಾಡಿರೋದು, ಬೇರೆ ಏನು ಮಾಡಿಲ್ಲ ಅವರು. ಅವ್ರ ಕೊಡುಗೆ ಏನು? ಏನು ಇಲ್ಲ ಅವ್ರ ಕೊಡುಗೆ. ಅವ್ರನ್ನ ನೆನೆಸ್ಕೊಳ್ಳೋ ಅಂತ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಏನು ಅಂತ ಹೇಳ್ಬಿಡ್ಲಿ. ಒಂದೇ ಒಂದು ಹೇಳ್ಬೇಕು ನಾನು. ಅವ್ರು ಪ್ರತಿ ಬಾರಿನೂ ಹೇಳ್ತಾ ಇರ್ತಾರೆ ಎಲ್ಲಾ ಚರ್ಚೆಲ್ಲೂ, ಬಿಜೆಪಿ ಅವರು ಲೋಕಲ್ ನಾಯಕರು ಏನು ಮಾತಾಡಲ್ಲ, ಮೋದಿ ಅವ್ರ ಇಮೇಜ್ ಬಗ್ಗೆ ಆಗ್ಬೋದು, ಮೋದಿ ಅವ್ರ ಕೆಲಸಗಳಿಗೆ ಅಧ್ಯಕ್ಷರು ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರು. ದಯವಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕಳೆದ 1 ವರ್ಷದಲ್ಲಿ 3 ಅಸೆಂಬ್ಲಿ ಸೆಷನ್ ಆಗಿದೆ, 2 ಬೆಂಗಳೂರಲ್ಲಿ, 1 ಬೆಳಗಾವಿನಲ್ಲಿ. ಅಸೆಂಬ್ಲಿ ಸೆಷನ್ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು, ತಿರ್ಗಾ ಬೇರೆ ಬೇರೆ ನಾಯಕರು ಯಾವ ರೀತಿ ಮಾತಾಡಿದ್ದಾರೆ ಕೇಂದ್ರದ ಯೋಜನೆಗಳ ಬಗ್ಗೆ, ರಾಜ್ಯದ ಯೋಜನೆಗಳ ಬಗ್ಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗುತ್ತೆ, ಒಂದ್ಸಲಿ ದಯವಿಟ್ಟು ನೋಡಿ ಸರ್. ನೀವು ನೋಡ್ಬಿಟ್ಟು ಆಮೇಲೆ ಅಲಿಗೇಷನ್ ಮಾಡಿ. ಸುಮ್ನೆ ಅವ್ರಿಗೆ ಏನು ಬರಲ್ಲ ನೋಡಿಲ್ಲ ಅಂತ ಅಲಿಗೇಷನ್ ಮಾಡಬೇಡಿ. ಅವ್ರು ಹಿರಿಯ ಪತ್ರಕರ್ತರಿದ್ದಾರೆ, ಹಂಗೆಲ್ಲ ಮಾತಾಡಬಾರ್ದು. ನನ್ನ ಆತ್ಮೀಯ ಸ್ನೇಹಿತರಾದ ಮೋಹನ್ ಅವರು ಮಾತಾಡ್ತಾ ಇದ್ರು, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಏನು ಮಾಡಿದ್ದಾರೆ ಸರ್ಕಾರ 1 ವರ್ಷದಿಂದ ಅಂತೇಳಿ. ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನಮ್ಮ ಸ್ನೇಹಿತರು ಹಿರಿಯ ಪತ್ರಕರ್ತರು ಅಂಕಿ ಅಂಶಗಳ ಅನುಗುಣವಾಗಿ ನಾವು ಎಲ್ಲ ವಿಚಾರಗಳನ್ನು ಜನಗಳ ಮುಂದೆ ಇಡ್ತಕ್ಕಂಥ ಪ್ರಶ್ನೆ ನೂರಾರು ಪ್ರೆಸ್ ಕಾನ್ಫರೆನ್ಸ್ ಪತ್ರಕರ್ತರ ಮುಂದೆ ಈ ವಿಚಾರಗಳನ್ನ ಇಟ್ಟಿದ್ವಿ. ಗ್ಯಾರಂಟಿಗಳ ವಿಚಾರದಲ್ಲಿ 36,000 ಕೋಟಿ ರೂಪಾಯಿನ ಖರ್ಚು ಮಾಡ್ತೀವಿ ಎಂದು ಖರ್ಚು ಮಾಡಿದ್ವಿ. ಯಾವ ಕಾರಣಕ್ಕೋಸ್ಕರ ಮಹಿಳೆಯರು ನಾವು ಇದೆಲ್ಲ ಕೊಟ್ವಿ ಅನ್ನೋ ವಿಚಾರಗಳನ್ನ ಯೋಚನೆ ಮಾಡೋಣ. 5 ಗ್ಯಾರಂಟಿಗಳ ವಿಚಾರನ ಕೇಂದ್ರ ಸರ್ಕಾರ 10 ವರ್ಷಗಳಿಂದ ಬಡವರಾಗಿ ಇನ್ನೂ ಬಡವರಾಗಿ ಮಾಡಿರ್ತಕ್ಕಂಥದ್ದು. ಒಂದು ಗ್ಯಾಸ್ 400 ರೂಪಾಯಿ ಗ್ಯಾಸ್ನ 1000 ರೂಪಾಯಿಗೆ ತೊಗೊಂಡಿದ್ದ ಕೀರ್ತಿ ಅವ್ರಿಗೆ ಇರ್ತಕ್ಕಂಥದ್ದು. ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದು, ನಿರುದ್ಯೋಗ ಜಾಸ್ತಿ ಆಗಿದ್ದು, ಕೊರೋನಾ ಬಂದಾಗ ಸಂದರ್ಭಗಳು ಭ್ರಷ್ಟಾಚಾರ ಮುಳುಗಿ ಆ ಚಿಕ್ಕಬಳ್ಳಾಪುರ ಶಾಸಕರಿಗೆ ಏನು ಜನ ಬುದ್ಧಿ ಕಲಿಸಿ ಸುಮ್ಮನೆ ಕಲಿಸಿದ್ರ ಅವ್ರಿಗೆ? 34 ಜನ ಚಾಮರಾಜನಗರ ಸತ್ತರೆ 3 ಜನ ಸತ್ತರು ಅಂತ ಹೇಳಿದ್ರು. ಆಕ್ಸಿಜನ್ ಇಟ್ಕೊಳ್ಳದೆ ಇರತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ. ಅವೆಲ್ಲ ಇರಲಿ, ಅವೆಲ್ಲ ಜನಗಳು ಸಂಕಷ್ಟದಲ್ಲಿ ಇದಕ್ಕೋಸ್ಕರ ಸಿದ್ದರಾಮಯ್ಯನವರು ಒಂದು ಹೊಸ ಕಾನ್ಸೆಪ್ಟ್ನ ತರ್ತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ತಂದು ಜನಗಳಿಗೆ ಒಂದು ಬೇಸಿಕ್ ಇನ್ಕಮ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಕೂಡ ಸ್ವಾಭಿಮಾನದ ಬದುಕು ಕಟ್ಕೋಬೇಕಂತ ಕೊಟ್ಟಾಗ ಹೀಯಾಳಿಸಿ ಮಾತಾಡ್ತಕ್ಕಂಥದ್ದಕ್ಕೆ ಜನ ಉತ್ತರ ಕೊಟ್ಟರು. ಅಸೆಂಬ್ಲಿ ಎಲೆಕ್ಷನಲ್ಲಿ, ಪಾರ್ಲಿಮೆಂಟಲ್ಲೂ ಉತ್ತರ ಕೊಡ್ತಾರೆ. ಅದು ಶಕ್ತಿ ಯೋಜನೆಯಲ್ಲಿ 201 ಕೋಟಿಯಷ್ಟು ಟ್ರಿಪ್ಗಳನ್ನು ಯೂಸ್ ಮಾಡಿರ್ತಕ್ಕಂಥ ಸಂದರ್ಭ ಮಹಿಳೆಯರಿಗೆ ಸುಮಾರು ನಾವು ಖರ್ಚು ಮಾಡಿರ್ತಕ್ಕಂಥದ್ದು ನಿಖರವಾದ ಮಾಹಿತಿ ಅಂದರೆ 4,857 ಕೋಟಿ ರೂಪಾಯಿಗಳನ್ನು ನಾವು ಶಕ್ತಿ ಯೋಜನೆ ಖರ್ಚು ಮಾಡಿರ್ತೀವಿ. ಅದೇ ರೀತಿ ಅನ್ನಭಾಗ್ಯದಲ್ಲಿ ನಾವು 5,754 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಮೇಡಮ್. ಗೃಹಜ್ಯೋತಿಯಲ್ಲಿ 1.6 ಕೋಟಿ ಕುಟುಂಬಗಳಿಗೆ ನಾವು ಇದು ಎಲೆಕ್ಟ್ರಿಸಿಟಿ ಕೊಟ್ಟಿರ್ತಕ್ಕಂಥದ್ದು. ನಾವು ಕೊಟ್ಟಿರೋದು ಯಾರಿಗೆ ಅಂದರೆ ಆ ಜನಗಳು. ಇವ್ರ ಲೆಕ್ಕದಲ್ಲಿ ಏನು ಗೊತ್ತಾ, ಟ್ಯಾಕ್ಸ್ ಕಟ್ತಾರಂದರೆ ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮಾತ್ರ ಟ್ಯಾಕ್ಸ್ ಅಂತ ಹೇಳ್ಕೊಂಬಿಟ್ಟಾರೆ. ಪಾಪ ಬಡವರು ಕೂಡ ಒಂದು ಟೂತ್ ಪೇಸ್ಟ್ ತಗೊಂಡ್ರು ಕೂಡ GST ಕಟ್ತಾರೆ ರೀ. ಅವರು ಕೂಡ ಕಷ್ಟಕಾಲದಲ್ಲಿ ಅವ್ರ ಜೊತೆ ನಿಲ್ಬೇಕಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಯ್ಕೆ ಆಗಿರೋ ಸರ್ಕಾರದ ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡಿದ್ವಿ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಟ್ಟು ಮುಗಿಸ್ತೀನಿ ಮೇಡಮ್. 2,000 ರೂಪಾಯಿ ಹೆಣ್ಮಕ್ಳು ಸ್ವಾಭಿಮಾನದ ಬದುಕು ಕಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು 2,000 ರೂಪಾಯಿ ಅವ್ರು ಕೊಟ್ಟಿದ ತಕ್ಷಣ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತಕ್ಕಂಥ ಸರಿ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ಅವ್ರು ಹೇಳ್ತಾ ಇದ್ರಲ್ಲ 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರು ಅಂತೇಳಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, 187 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಮೋಹನ್ ಅವರ ಪಾರ್ಟಿ ಅಂತ ಮಾತಾಡಿದ್ವಿ. ನಿಮ್ಮ ಏರ್ಪೋರ್ಟ್ಗಳು ಪೋರ್ಟ್ಗಳು ಯಾರಿಗೆ ಕಟ್ಟಿ ಯಾರಿಗೆ ಕೊಡ್ತಾ ಇದ್ದೀರಾ? ಖಾಸಗಿಯವರು ಕೊಡ್ತಾ ಇದ್ದೀರಾ, ಅದಾನಿಗೆ ಅಂಬಾನಿ ಕೊಡ್ತಾ ಇದ್ದೀರಾ. ತಿರುಗಿ ಹೇಳ್ಬೇಕಾ? ಕರ್ನಾಟಕ ಸೀಮಿತವಾಗಿ ಹೇಳ್ಬೇಕಾದ್ರೆ ಬೊಮ್ಮಾಯಿ ಅವರು ಸರ್ಕಾರ ನಡೆಸಬೇಕು ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾನು 75,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡ್ತೀನಿ ಅಂತ. ಕೇವಲ 16,000 ಕೋಟಿಗಳು ಮಾತ್ರ ನಾವು ಎಕ್ಸ್ಟ್ರಾ ಮಾಡ್ತೀನಿ ಬಿಡಬೇಕಾಗ್ತದೆ. ಬೊಮ್ಮಾಯಿ ಅವರೇ ಡಿಕ್ಲೇರ್ ಮಾಡಿದ್ರು ಬಜೆಟ್. ಕಾಂಗ್ರೆಸ್ ಸರ್ಕಾರದ ಹನಿಮೂನ್ ಪೀರಿಯಡ್ ಮುಗಿದಿದೆ. ಈಗ 2 ಎಲೆಕ್ಷನ್ ಗಳನ್ನ ಗೆಲ್ಲಲೇಬೇಕಾಗಿತ್ತು. ಗ್ಯಾರಂಟಿಗಳನ್ನ ಕೊಟ್ಟು ವಿಧಾನಸಭಾ ಲೋಕಸಭಾ ಎಲೆಕ್ಷನ್ ಗೆಲ್ಲಬೇಕಾಗಿತ್ತು.
ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡೆಲ್ಲಿಂದ ಹೊಂದಿಸ್ತೀರಿ, ರಸ್ತೆ ಮಾಡೋದಕ್ಕೆ ದುಡ್ಡೆಲ್ಲಿಂದ ಹೊಂದಿಸ್ತೀರಿ, ಚರಂಡಿ ವ್ಯವಸ್ಥೆ ಸರಿ ಮಾಡೋದಕ್ಕೆ ಎಲ್ಲಿಂದ ವ್ಯವಸ್ಥೆ ಹೊಂದಿಸ್ತೀರಿ. Now real task begins. ಈಗ ಸರಿಯಾದ ರೀತಿಯಲ್ಲಿ ಸವಾಲು ಶುರುವಾಗುತ್ತೆ. ಐದನೇ ಸಾಧ್ಯತೆ ಏನು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನಾವು ಇವಾಗ ತೋರಿಸ್ತೀವಿ. 4 ಸಾಧ್ಯತೆಗಳನ್ನ ಈಗಾಗಲೇ ಹೇಳಿದ್ದೀವಿ. ಐದನೇ ಸಾಧ್ಯತೆ ಕಾಂಗ್ರೆಸ್ಗೆ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನಗಳನ್ನ ಬಂದ್ರೆ, ಅದು ಕೂಡ 10ರಿಂದ 12. ಕಾಂಗ್ರೆಸ್ನ ನಂಬಿಕೆ ಏನಂದ್ರೆ 14+ ಸ್ಥಾನಗಳು ಅನ್ನೋ ನಂಬಿಕೆ ಕಾಂಗ್ರೆಸ್ನದ್ದು. ಯಾಕಂದ್ರೆ ವರದಿಯನ್ನ ತರಿಸ್ಕೊಂಡಿದ್ದೀವಿ, ಹಾಗಾಗಿ ವಿ ಆರ್ ಕಾನ್ಫಿಡೆಂಟ್ ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದು ವೇಳೆ 11-12+ ಸ್ಥಾನಗಳು ಬಂದ್ರೆ ಸಿದ್ದರಾಮಯ್ಯ ಕಾರಣನೋ ಅದಕ್ಕೆ, DKC ಕಾರಣನೋ ಅನ್ನೋ ಕ್ರೆಡಿಟ್ ವಾರ್ ಶುರುವಾಗೋ ಸಾಧ್ಯತೆ ಇದೆಯಾ? ಇನ್ನು ಗ್ಯಾರಂಟಿಗಳು ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿವೆ ಅನ್ನೋದು ಮತ್ತೊಂದು ಸಲ ಸಾಬೀತಾಗುತ್ತೆ. ಸಿದ್ದು ವೋಟ್ ಬ್ಯಾಂಕ್ನಿಂದ ಗೆದ್ದವರೆಷ್ಟು, DKC ವೋಟ್ ಬ್ಯಾಂಕ್ನಿಂದ ಗೆದ್ದವರೆಷ್ಟು ಅನ್ನೋ ವಿಶ್ಲೇಷಣೆ ಶುರುವಾಗುತ್ತೆ. ಅದರಲ್ಲಿ ಜಾತಿ ಲೆಕ್ಕಾಚಾರ ಬರುತ್ತೆ, ವಲಯ ಲೆಕ್ಕಾಚಾರ ಬರುತ್ತೆ, ಆಯಾ ನಾಯಕರ ಲೆಕ್ಕಾಚಾರ ಬರುತ್ತೆ. ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಸ್ವಲ್ಪ ಕಷ್ಟ ಆಗಬಹುದು. ಸಿದ್ದರಾಮಯ್ಯ ಒಂದು ವೇಳೆ ಹಠ ಹಿಡಿಬಹುದು, ಅಥವಾ DKC ತಾಳ್ಮೆಯ ಪರೀಕ್ಷೆ ಎರಡೂ ಕೂಡ ಆಗಬಹುದು. ಕಾಂಗ್ರೆಸ್ನ ಮೇಲಿನ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ರವೀಂದ್ರ ರೇಷ್ಮೆ ಅವರೇ, ಬರ್ತೀನಿ. ಮೋಹನ್ ವಿಶ್ವಾರಿ, ನಿಮ್ಮ ಹತ್ರ ಮಾತಾಡ್ತೀನಿ. ಆ ಥರದ ಒಂದು ಸಂಘರ್ಷ ಶುರುವಾಗೋದಾದರೆ ಸಿದ್ದರಾಮಯ್ಯ ಮತ್ತೆ ಜಯಪ್ರಕಾಶ್ ಹೆಗಡೆ ಮಂಡಿಸಿದ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಮತ್ತೆ ಮುಂದಿಟ್ಕೊಳ್ತಾರೆ. ಅಹಿಂದ ಚಳುವಳಿಗೆ ಮತ್ತೆ ಮರುಚಾಲನೆ ಕೊಡ್ತಾರೆ. ಅದೊಂದು ದೊಡ್ಡ ವೈಚಾರಿಕ ಸಂಘರ್ಷ ಆಗೋ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ. ಯಾಕೆ ಸಿದ್ದರಾಮಯ್ಯ ಚುನಾವಣಾ ಸಂದರ್ಭದಲ್ಲಿ ಸ್ವಲ್ಪ ಸಸ್ಪೆಂಡ್ ಮಾಡಿಬಿಟ್ರು, ಆ ವಿಚಾರ ತರಲೇ ಇಲ್ಲ. JP ಹೆಗಡೆ ಅವರಿಗೆ ಒಂದು ಟಿಕೆಟ್ ಕೊಟ್ಬಿಟ್ಟು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ. ಖಂಡಿತವಾಗೂ ತಮ್ಮ ನಾಯಕತ್ವಕ್ಕೆ ಸವಾಲು ಎದುರಾಗೋ ಸಾಧ್ಯತೆಗಳು ಕಾಣಿಸಿದ್ರೆ ಮತ್ತೆ ಒಂದು ತಂದೆ ತರ್ತಾರೆ. ಆಮೇಲೆ ಜಾತಿ ಗಣತಿಗೆ ಮತ್ತೊಂದು ಪ್ರಯತ್ನ ನಡೀತಿ. ಇದು ಬರೀ ಸಮೀಕ್ಷೆ ಅಂತ ಎಲ್ಲರೂ, ಆಮೇಲೆ ಅವ್ರ ಪಕ್ಷದ ಲಿಂಗಾಯತ್ ನಾಯಕರು, ಒಕ್ಕಲಿಗರ ನಾಯಕರು ವಿರೋಧಿಸಿರೋದ್ರಿಂದ, DK ಶಿವಕುಮಾರ್ರಿಂದ ಶಾಮನೂರು ಶಿವಶಂಕರಪ್ಪ ಅವರಿಗೂ ಬಹಿರಂಗ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಮತ್ತೊಮ್ಮೆ ಜಾತಿ ಗಣತಿ ನಡೆಸೋ ಮರು ಪ್ರಯತ್ನ ಮಾಡ್ಬೋದು ಸಿದ್ದರಾಮಯ್ಯ. ತನ್ಮೂಲಕ ತಮ್ಮ ಸ್ಥಾನ ಭದ್ರತೆ ಮಾಡ್ಕೊಳ್ಬೋದು. ಅದು ನಾನು ಹೇಳಿದಾಗೆ ಸಿದ್ದರಾಮಯ್ಯನವ್ರಿಗೆ ಆ ಥರದೊಂದು ಆಸೆ ಉಳ್ಕೊಂಡಿಲ್ಲ. ಒಂಥರ ಸಂತೃಪ್ತ ಭಾವನೆ ಬಂದ್ಬಿಟ್ಟಿದೆ. ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳೆಲ್ಲ ಪದೇ ಈಡೇರಿದೆ. ಅದೆಲ್ಲದಕ್ಕಿಂತ ನೋಡಿ, ಅವರು JDS ಇದ್ದಾಗಲೂ ಮಾಸ್ ಲೀಡರ್ ಅನ್ಸ್ಕೊಂಡಿದ್ರು, ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಪ್ರಶ್ನಾತೀತ ಮಾಸ್ ಲೀಡರ್ ಅಂತ ಅನ್ಸ್ಕೊಂಡ್ಬಿಟ್ರು. ಯಾಕಂದ್ರೆ ಅಲ್ಲಿರೋ ಲಿಂಗಾಯತ್ ಒಕ್ಕಲಿಗರ ನಾಯಕರ ಎದುರಿಗೆ ಇವ್ರು ಎದ್ದು ಕಾಣ್ತಾ ಇದ್ದಾರೆ. ಒಂದು ಮೇರು ವ್ಯಕ್ತಿತ್ವ. ಯಾವ ರೀತಿ ಮೋದಿ ಗುಜರಾತ್ನಲ್ಲಿ ಜಾತಿ ಬಲ ಇದ್ದಿದ್ರು ನಾಯಕ ಆಗೋಗ್ಬಿಟ್ರೆ, ಅದೇ ತರ ಸಿದ್ದರಾಮಯ್ಯ. ಸರ್, ಹಿಂದಿನ ಬಾರಿಯ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಪ್ರಶ್ನಾತೀತ ನಾಯಕರಾಗಿದ್ರು ಸಿದ್ದರಾಮಯ್ಯ ಅವರು, ಇವತ್ತಿಗೂ ಪ್ರಶ್ನಾತೀತ ನಾಯಕರೇ ಹೌದು. ಆದ್ರೆ ಒಬ್ಬ ಸಂಘಟನೆಯ ನಾಯಕ ಅಂತ DKC ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದು ವಿಧಾನಸಭಾ ಎಲೆಕ್ಷನ್ ಆಗಿರಬಹುದು, ಲೋಕಸಭೆಯಲ್ಲಿ ಅವರು ಕೆಲಸ ಮಾಡಿದ ರೀತಿ, ರಿಸಲ್ಟ್ ಏನು ಅನ್ನೋದನ್ನ ಮುಂದಕ್ಕೆ ನೋಡೋಣ. ಆದ್ರೆ ಕೆಲಸ ಮಾಡಿದ ರೀತಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗಂತೂ DK ಶಿವಕುಮಾರ್ ಕುರ್ಚಿಗೆ ಕಾಂಪಿಟೇಟರ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇಸ್ ಇಟ್ ಗೋನ್ ಬಿ ಸೋ ಈಸಿ? ಅಂದ್ರೆ ಸುಲಭ ಆಗ್ಬಿಡುತ್ತಾ ಸಿದ್ದರಾಮಯ್ಯ ಅವರಿಗೆ ಮುಂದುವರಿಯೋದಕ್ಕೆ? ನೋಡಿ, ಅಲ್ಲಿ ಮೋದಿ ಗೆದ್ದುಬಿಟ್ರೆ ಹೈಕಮಾಂಡ್ ದುರ್ಬಲ ಆಗುತ್ತೆ, ಇನ್ನಷ್ಟು ದುರ್ಬಲ ಆಗುತ್ತೆ. ಈಗಾಗಲೇ ಅಸಹಾಯಕರಾಗಿತ್ತು ಹೈಕಮಾಂಡ್. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನೇ ಅವಲಂಬಿಸ್ಕೊಂಡ್ಬಿಟ್ಟು ಪಾಪ ಕಳೆದ 5 ವರ್ಷಗಳಿಂದ ಅವ್ರು ಮ್ಯಾನೇಜ್ ಮಾಡಿದ್ದಾರೆ ಇಲ್ಲಿ ಹೈಕಮಾಂಡು. ಈ ಸಾರಿ ಸೋಲಾದರೆ ಮತ್ತಷ್ಟು ದುರ್ಬಲವಾಗುತ್ತೆ. ಅವಾಗ ಸಿದ್ದರಾಮಯ್ಯ ಮತ್ತಷ್ಟು ಸಶಕ್ತರಾಗ್ತಾರೆ. ಆ ಮೊದಲಿನ ಲೆಕ್ಕಾಚಾರಗಳೆಲ್ಲ ಬದಲಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಒಂದು 15 ಸೀಟ್ ಬಂದು ಅಲ್ಲಿ ಮೋದಿ ಬಂದರೂ ಕೂಡ ಸಿದ್ದರಾಮಯ್ಯನವರು ಇನ್ನಷ್ಟು ಸಶಕ್ತರಾಗ್ತಾರೆ. DKCಗೆ ಸಿದ್ದರಾಮಯ್ಯನವ್ರ ನಾಯಕತ್ವಕ್ಕೆ ಸವಾಲು ಒಡ್ಲಿಕ್ಕೆ ಇನ್ನೂ ಕಷ್ಟ ಆಗುತ್ತೆ ತಿಳ್ಕೊಂಡು. ಯಾಕಂದರೆ ಹೈಕಮಾಂಡ್ ಇನ್ನೂ ಗಟ್ಟಿಯಾಗಿದೆ ಅನ್ನೋ ಒಂದು ನಂಬಿಕೆ ಮೇಲೆ ಈಗ ನಡೆದ ಈಗಿನ ವ್ಯವಸ್ಥೆ ಏನು 50-50 2.5 ವರ್ಷ ಅಂತ ಇರೋ ಅಗ್ರಿಮೆಂಟ್ ಆಗಿದೆ ಅಂತ. ಆ ಅಗ್ರಿಮೆಂಟಿಗೆ ಮುಂದೆ ಅಶೋಕ್ ಗೆಹ್ಲೋಟ್ ಯಾವ ರೀತಿ ರಾಜಸ್ಥಾನದಲ್ಲಿ ಬಂಡ್ ಸಿಡಿದಿದ್ರೋ ಅದೇ ರೀತಿ ಸಿದ್ದರಾಮಯ್ಯ ಕೂಡ ತಮ್ಮ ಶಕ್ತಿಯನ್ನು ತೋರಿಸ್ಬೋದು ಆ ಸಂದರ್ಭ ಬಂದಾಗ. ಆದರೆ ಅಲ್ಲಿವರೆಗೂ ಏನಾದರೂ ಕಳಂಕರಹಿತ ಆಡಳಿತ ಕೊಟ್ಟರು, ಅಂಥ ದೊಡ್ಡ ಹಗರಣ ಯಾವುದೂ ಬರಲೇ ಇಲ್ಲ ಅಂತಂದರೆ ಸಿದ್ದರಾಮಯ್ಯನ ಅಲ್ಲಾಡಿಸೋ ಅಷ್ಟು ಸುಲಭ ಇಲ್ಲ. ಸಿದ್ದರಾಮಯ್ಯನವರ ಶಕ್ತಿಯನ್ನು ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿಬಿಟ್ಟೆ ದೇವೇಗೌಡರನ್ನು ಎಕ್ಸ್ಪೆಲ್ ಮಾಡಿದರು. ಅವ್ರು ಚಾಮುಂಡೇಶ್ವರಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿಬಿಟ್ಟು 252 ಮತಗಳಿಂದ ಗೆದ್ದುಬಿಟ್ರು. ಅದು ಇಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಅವ್ರದ್ದೆಲ್ಲ. BJP JDS ಒಂದಾಗಿತ್ತು ಇಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ, ಆದರೂ ಕೂಡ ಗೆದ್ದಿದ್ರು. ಅದೊಂದು ಛಲ ಇದೆಯಲ್ಲ ಸಿದ್ದರಾಮಯ್ಯನವ್ರಿಗೆ, ಅದು ಅವ್ರ ಶಕ್ತಿ. ಅದು ಜಾತಿ ಸಂಖ್ಯಾಬಲವನ್ನು ಅವಲಂಬಿಸಿದ್ದಲ್ಲ, ಆ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷತೆ ಇದೆ. ಯಾವ ರೀತಿ ನಾವು ಮೋದಿಯಲ್ಲಿ ಗುರುತಿಸ್ತೀವೋ ಸಿದ್ದರಾಮಯ್ಯ ಸರ್. ನಾವು ಈಗ ವಿಧಾನ ಪರಿಷತ್ ಎಲೆಕ್ಷನ್ ಶುರುವಾದ ನಂತರದ ಅವರ ಹೇಳಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರ ಮೊದಲ ಅಗ್ನಿ ಪರೀಕ್ಷೆನೇ ಅಸೆಂಬ್ಲಿಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ. ಅಲ್ಲೇನಾದ್ರೂ ಕ್ರಾಸ್ ವೋಟಿಂಗ್ ಇತ್ಯಾದಿ ಆಗುತ್ತೆ. ಯಾಕಂದ್ರೆ ಪಾಪ ನಿನ್ನೆ ನೋಡಿ ತೀರ್ಕೊಂಡ್ರಲ್ಲ ಇಕ್ಬಾಲ್ ಅಹಮದ್ ಸರಡ್ಗಿ. 2012 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಲಿಪಶು ಆಗಿದ್ದೆ ಇಕ್ಬಾಲ್ ಅಹಮದ್ ಸರಡ್ಗಿ. 3 ಜನ ಅಧಿಕೃತ ಅಭ್ಯರ್ಥಿಗಳಿದ್ರು, ಮೋಟಮ್ಮ, MR ಸೀತಾರಾಮ್ ಮತ್ತು ಸರಡ್ಗಿ. ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಅವ್ರ ಶಿಷ್ಯ ಬೈರತಿ ಸುರೇಶ್ ನಾನು ರೆಬೆಲ್ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರು. ಅವರಿಬ್ಬರು ಅಧಿಕೃತ ಅಭ್ಯರ್ಥಿಗಳು ಮೋಟಮ್ಮ ಮತ್ತು ಸೀತಾರಾಮ್ ಕನಿಷ್ಠ ಮತ ಪಡ್ಕೊಂಡು 19 ರೀಚ್ ಆಗಿಬಿಟ್ಟು ಗೆದ್ದುಬಿಟ್ರು. ಬಲಿಪಶು ಆಗಿದ್ದು ಇಕ್ಬಾಲ್ ಅಹಮದ್ ಸರಡ್ಗಿ.
ಪಾಪ ಮುಸ್ಲಿಮರು ಕುರುಡು ಭಕ್ತಿಯಿಂದ ಪಕ್ಷಕ್ಕೆ ಓಟ್ ಹಾಕ್ತಾರಲ್ಲ. ಬೈರ್ತಿ ಸುರೇಶ್ ರೆಬೆಲ್ ಕ್ಯಾಂಡಿಡೇಟ್ 23 ಓಟ್ ತೊಗೊಂಡು ಗೆದ್ದುಬಿಟ್ರು ಅವ್ರ ವಿರುದ್ಧ ಶಿಸ್ತು ಕ್ರಮ ಅದು ಇದೊಂದು ಸ್ವಲ್ಪ ದಿವಸ ನಾಟಕ ನಡೀತು. ಅದಾದಮೇಲೆ ಹೆಬ್ಬಾಳ್ನಲ್ಲಿ ಒಂದು ಉಪಚುನಾವಣೆ ಬಂತು, ಅಲ್ಲೂ ಅಷ್ಟೇ ಜಾಫರ್ ಶರೀಫ್ ಅವ್ರ ಮೊಮ್ಮಗನ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು, ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ ಬೈರ್ತಿ ಸುರೇಶ್ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಂಡ್ರು. ಸಿದ್ದರಾಮಯ್ಯನವರು ಒಡ್ಡೋಲದ ಅವರ ಅತ್ಯಂತ ಬಲಿಷ್ಠವಾದ ಮಂತ್ರಿ. ಇವೆಲ್ಲ ಈಕ್ವೇಷನ್ಸ್ ಇದಾವಲ್ಲ, ಇದಕ್ಕೆಲ್ಲ ಸವಾಲಾಗುತ್ತೆ. ಕಾಂಗ್ರೆಸ್ಸು ಇಲ್ಲಿ ನಿಗದಿತ ಸ್ಥಾನಗಳನ್ನು ಪಡೆದೇ ಹೋದರೆ, ಅಟ್ಲೀಸ್ಟ್ 50% ಆದರೂ ಬರದೇ ಹೋದರೆ, ಆಗ ಸಿದ್ದರಾಮಯ್ಯನವರು ಖಂಡಿತವಾಗಿ ಸಂಕಷ್ಟ ಎದುರಾಗುತ್ತೆ. ಸಿದ್ದರಾಮಯ್ಯನವರು ಹೊಸ ಪ್ರಶ್ನೆಗಳು ಎದುರಿಸಬೇಕು. ಒಂದು ವೇಳೆ 11-12 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡ್ರೆ ದಟ್ ವಿಲ್ ಬಿ ಅ ಗುಡ್ ವಿಕ್ಟ್ರಿ. ಅಂದ್ರೆ ಗ್ಯಾರಂಟಿಗಳು ಅವ್ರ ಕೈ ಹಿಡಿದಿದೆ, ಬಿಜೆಪಿಗೆ ಹೊಡೆತ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ವಿಶ್ವ ಅಲ್ಲ ಭಾವನಾ, ಇದು ಪ್ರಾಬಬಿಲಿಟಿ ಪ್ರಶ್ನೆನೇ ಇಲ್ಲ. ನನ್ನ ಬಿಟ್ಬಿಡಿ, ನೀವು ಯಾವ ಪೋಲ್ ಎಕ್ಸ್ಪರ್ಟ್ಸ್ನ ಕೇಳಿದ್ರು ಕಾಂಗ್ರೆಸ್ಸು ಅಷ್ಟೊಂದು ಬರುತ್ತೆ ಅಂತ ಯಾರು ಹೇಳ್ತಾನೆ ಇಲ್ಲ. ಕೆಲವರೆಲ್ಲ 2-3 ಬರುತ್ತೆ ಅಂತ ಕೊಡ್ತಾ ಇದ್ದಾರೆ. ಮಿನಿಮಮ್ ಪೋಲ್ ಎಕ್ಸ್ಪರ್ಟ್ಗಳು ಮಿನಿಮಮ್ ಕೊಡ್ತಾ ಇರೋದೇ ಬಿಜೆಪಿ 22-23 ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ನಾನು ಹೇಳ್ತಾ ಇರಲ್ಲ, ಇಂಡಿಪೆಂಡೆಂಟ್ ಅವ್ರು ಹೇಳ್ತಾ ಇರೋದು, ಆಯ್ತಲ್ಲ. ಸೊ ಆದ್ದರಿಂದ ಆ ಪ್ರಮೇಯನೇ ಬರಲ್ಲ. ಕಾಂಗ್ರೆಸ್ 11 ಬರುತ್ತೆ 12 ಬರುತ್ತೆ, ಅದೆಲ್ಲ ಶುದ್ಧ ಸುಳ್ಳು. ನಾನು ಆಗಲೇ ಹೇಳ್ದಂಗೆ ಅದಕ್ಕೆ ಕಾರಣಗಳು ಹೇಳಿದ್ದೀನಿ ನಾನು, ಆಯ್ತಲ್ಲ. ಮತ್ತೆ ಅದನ್ನ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಒಂದೆರಡು ಪಾಯಿಂಟ್ಗಳನ್ನ ಹೇಳಿದ್ರು ಅವರು. ಇಬ್ಬರು ಮಗುಮ್ಮಾಗಿದ್ದಾರೆ ಯಾರು ಮತದಾರರು. ಒಂದು ಗ್ಯಾರಂಟಿ ತೆಗೆದುಕೊಂಡ ಹಲವು ಮಹಿಳಾ ವರ್ಗ, ಕೆಲವರು ಓಕಲಿದ್ರೂ ಕೂಡ ಅವರು ಸೈಲೆಂಟ್ ಆಗಿದ್ದಾರೆ. ಇನ್ನೊಂದು ಮೋದಿ ವೋಟರ್ಸ್ ಸೈಲೆಂಟ್ ಆಗಿದ್ದಾರೆ, ಅಂದ್ರೆ ಎಕ್ಸ್ಪ್ರೆಸಿವ್ ಇಲ್ಲ ಅಂತ. ಕಾಂಗ್ರೆಸ್ನ ಮತದಾರರು ಯಾರು ಪಾರಂಪರಿಕ ಮತದಾರರಿದ್ದಾರಲ್ಲ, ಅವರು ಈ ಬಾರಿ ವೋಕಲ್ ಆಗಿದ್ದಾರೆ. ಸೊ ಈ ಮೂರು ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು, ಬಿಜೆಪಿ ಮತದಾರರು ಮತ್ತೆ ಮೋದಿ ಮತದಾರರು ಯಾವ ಪರ್ಸೆಂಟ್ನಲ್ಲಿ ವೋಟ್ ಮಾಡ್ತಾರೆ, ಗ್ಯಾರಂಟಿ ಪಡೆದುಕೊಂಡ ಮಹಿಳೆಯರು ಯಾವ ರೀತಿ ವೋಟ್ ಮಾಡ್ತಾರೆ, ಗ್ಯಾರಂಟಿಯಿಂದ ನಮಗೆ ಇಫೆಕ್ಟ್ ಆಗಿದೆ, ನಮ್ಮ ಲಿಕ್ಕರ್ ರೇಟ್ ಜಾಸ್ತಿ ಆಗಿದೆ, ಅಥವಾ ಇನ್ನೊಂದು ++++ ಜಾಸ್ತಿ ಆಗಿದೆ ಅಂತ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಅದು ಯಾವ ರೀತಿ ವೋಟ್ ತಂದು ಕೊಡುತ್ತೆ, ಇವೆಲ್ಲವೂ ಅನ್ನಿಸಿದ್ರು ಕೂಡ ಬೈ ಎನಿ ಚಾನ್ಸ್ 10, 11 ಅಥವಾ 12 ಸ್ಥಾನಗಳು ಕಾಂಗ್ರೆಸ್ಸಿಗೆ ಬಂದ್ರೆ ಅದು ಬಿಜೆಪಿಗೆ ಏನು ಸಂದೇಶ ಕೊಡುತ್ತೆ? ಅಲ್ಲ, ನಾನು ಹೇಳಿದ್ನಲ್ಲ, ನಾನು ಮತ್ತೆ ಅದನ್ನೇ ಹೇಳ್ತೀನಿ. ಜನಗಳಿಗೆ ಗೊತ್ತಿದೆ ನೀವು ಒಂದು ಜೋಬಿಂದ ಹಾಕಿ ಇನ್ನೊಂದು ಜೋಬಿಂದ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ದೇ ನೋ ದ ಫ್ಯಾಕ್ಟ್, ಗೊತ್ತಿದೆ ಜನಗಳಿಗೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಅನ್ನೊಂದು ಬಂದ್ರೆ ತಾನೇ ಉತ್ತರ, ಅನ್ನೊಂದು ಬರೋದೇ ಇಲ್ಲ, ಅದಕ್ಕೆ ಆ ಪ್ರಶ್ನೆನೇ ವ್ಯಾಲಿಡ್ ಅಲ್ಲ. SSLC ಪ್ರಶ್ನೆ ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ. ಅಲ್ಲ ಒಂದ್ ನಿಮಿಷ ಇರಿ, ಅವ್ರು ಒಂದ್ 2-3 ವಿಷಯಗಳನ್ನ ಹೇಳಿದ್ರು. ಬಡತನದ ಬಗ್ಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನೋಡಿ, ಇಂದಿರಾ ಗಾಂಧಿ ಇದ್ದಾಗೂ ಅದೇ ಸ್ಲೋಗನ್ ಏನೋ, ಗರೀಬಿ ಹಟಾವು ಅಂತ. ಈಗಲೂ ಅದೇ ಸ್ಲೋಗನ್. ಇಷ್ಟು ವರ್ಷದಲ್ಲಿ ಇವರು ಹೈಯೆಸ್ಟ್ ಆಡಳಿತ ಮಾಡಿದ ಅವರೇನೆ, ಬಡತನ ನಿರ್ಮೂಲನೆ ಮಾಡಕ್ ಆಗ್ಲಿಲ್ಲ. ಈಗ ಬಂದ್ಬಿಟ್ಟು ಮತ್ತೆ ಅದೇ ಕಡೆ ಹೊಡಿತಾ ಇದ್ದಾರೆ. ಅದೇ ನಮ್ಮ ಅಧಿಕಾರದಲ್ಲಿ ಕಳೆದ 10 ವರ್ಷದಲ್ಲಿ, ಕೇಳಿಸ್ಕೊಳ್ಳಿ, ಅದನ್ನೇ ನಂಬರ್ಸ್ ಕೊಡ್ತೀನಿ. ಇಡೀ ದೇಶದಲ್ಲಿ 28 ಕೋಟಿ ಜನ ಬಡವರು ಬಡತನ ರೇಖೆಗೆ ಮೇಲ್ ಬಂದಿರೋದು. ಇದನ್ನ ಯಾರು ಹೇಳಿರೋದು? ನೀತಿ ಆಯೋಗ ಹೇಳಿರೋದು, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿರೋದಲ್ಲ, ಆಯ್ತಲ್ಲ. 28 ಕೋಟಿ ಬಡವರು ಬಡತನ ರೇಖೆಗಿಂತ ಮೇಲ್ ಬಂದಿರೋದು. ಮತ್ತೆ ಅದಾನಿ ವಿಷಯ ಹೇಳಿದ್ರು. ಅದಾನಿ ಅಶೋಕ್ ಗೆಹ್ಲೋಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಗುಡ್ ಬೈ, ಕಮಲ್ನಾಥ್ ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರದಲ್ಲಿ ಗುಡ್ ಬೈ, TMC ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ ಸರ್ಕಾರದಲ್ಲಿ ಗುಡ್ ಬೈ, ರೇವಂತ್ ರೆಡ್ಡಿ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಗುಡ್ ಬೈ, MB ಪಾಟೀಲ್ ಇಲ್ಲಿ ಮಿನಿಸ್ಟರ್ ಆಗಿದಾರಲ್ಲ ಅವ್ರ ಜೊತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋದಾಗ ಅದಾನಿ ಗುಡ್ ಬೈ. ಅದೇ ಮೋದಿ ಅಂತ ಬಂದಾಗ ಮಾತ್ರ ಅದಾನಿ ಬ್ಯಾಡ್ ಬೈ. ಇದು ಡಬಲ್ ಸ್ಟ್ಯಾಂಡರ್ಡ್. ಇದೇನು ಜನ ಗೊತ್ತಿಲ್ಲ ಅನ್ಕೊಂಡಿದ್ರೆ ಇವ್ರ ಡ್ರಾಮಾಗಳು, ಇವ್ರ ನಾಟಕಗಳು, ಇದನ್ನೆಲ್ಲ ನೋಡ್ಕೊಂಡು ಜನ ವೋಟ್ ಹಾಕ್ತಾರ. ಇವ್ರು ಏನೇ ಕತೆ ಹೊಡಿತಾರೆ, ಏನೇ ಸುಳ್ಳು ಹೇಳ್ಬೋದು, ಡಬಲ್ ಸ್ಟ್ಯಾಂಡರ್ಡ್ಸ್ ಎಕ್ಸ್ಪೋಸ್. ಯಾವ ಸಮೀಕ್ಷೆ ನಿಮ್ಗೆ 11 ಕೊಡ್ತಾನೆ ಇಲ್ಲ. ಯು ಶೋ ಮಿ ಒಂದೇ ಒಂದು ಸಮೀಕ್ಷೆ ವಿಚ್ ಇಸ್ ಗಿವಿಂಗ್ 11. ನನ್ನ ಪ್ರಕಾರ ಸುವರ್ಣ ನ್ಯೂಸ್ ಅವ್ರ ಸಮೀಕ್ಷೆನ ಅವ್ರ ತಾ ಇರ್ತಾರೆ, ಬಹಿರಂಗ ಪಡಿಸಿಲ್ಲ. ಅವರು ಕೂಡ ನಿಮ್ಗೆ 11 ಕೊಡಕ್ ಚಾನ್ಸೇ ಇಲ್ಲ. ಬರ್ದಿಟ್ಕೊಳ್ಳಿ. ನಾನು ಹೇಳ್ತೀನಿ ಅಂದರೆ, ಮೊದಲು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಏನೇ ರಿಸಲ್ಟ್ ಬರಲಿ ಗ್ಯಾರಂಟಿಗಳು ನಿರಂತರವಾಗಿ ನಡೀತವೆ. ಕೇವಲ 5 ವರ್ಷಗಳ ಸರ್ಕಾರದವರೆಗಲ್ಲ, ಇನ್ನೂ 10 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತೀವಿ, ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಅದು ಸ್ಪಷ್ಟನೆ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಛಲ, DK ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯತೆ ಎರಡೂ ಜೊತೆಗೂಡಿ ಸಾಮೂಹಿಕ ನಾಯಕತ್ವದಲ್ಲಿ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಈ ಚುನಾವಣೆಗಳು ಮತ್ತು ಸರ್ಕಾರ ನಡೀತಾ ಇರತಕ್ಕಂಥದ್ದನ್ನ ಮರಿಬಾರ್ದು. ಇದು ಯಾವುದೇ ಒಂದು ವರ್ಗನೋ, ಯಾವುದೋ ಒಂದು ನಾಯಕರು, ಯಾವುದೋ ಒಂದು ಗುಂಪು ನಡೆಸ್ತಾ ಇರತಕ್ಕಂಥ ಪಕ್ಷ ಅಲ್ಲ. ಇದು ಸಾಮೂಹಿಕ ನಾಯಕತ್ವ, ಕಾರ್ಯಕರ್ತರ ಒಪಿನಿಯನ್ ಮೇರೆಗೆ, ಶಾಸಕರ ಅಭಿಪ್ರಾಯದ ಮೇರೆಗೆ ಸರ್ಕಾರದಲ್ಲಿ ಯೋಜನೆಗಳನ್ನು ರೂಪಿಸಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂತಹ ಕಾಂಗ್ರೆಸ್ಸಿನ ಸರ್ಕಾರ. ಆ ನಂಬಿಕೆ ಮೇಲೆ, ಕರ್ನಾಟಕದಲ್ಲಿದ್ದ ಕನ್ನಡಿಗರ ನಂಬಿಕೆ ಮೇಲೆ
ಮೇಲೆ ನಾವು ಹೇಳ್ತಾ ಇರ್ತೀವಿ 28 ಸೀಟಲ್ಲಿ 28 ಗೆಲ್ತೀವಿ ಅವ್ರು ಹೇಳ್ಕೊಂಡು ತಿರುಗ್ತಾ ಇದ್ರಲ್ಲ, ಹಂಗೆ ನಾವು ಸುಳ್ಳು ಪಳ್ಳು ಮಾತಾಡೋರಲ್ಲ. 20 ನಮ್ಮದು ಟಾರ್ಗೆಟ್ ಆಗಿತ್ತು, 15 ದಾಟ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ಹೇಳಿದ್ದಾರೆ. ಅದು ಗುಪ್ತಚರದ ಇಲಾಖೆಯ ವರದಿಗಳಿರ್ಬೋದು, ನಮ್ಮ ಬೂತ್ ಮಟ್ಟದ ವರದಿಗಳಿರ್ಬೋದು, ಎಲ್ಲವೂ ಕೂಡ ಹೇಳಿರ್ತಕ್ಕಂಥದ್ದು. ನಾವು ಕೇಳೋದೇನೆಂದರೆ, ನಾವು 10 ತಿಂಗಳಿಂದ ಮತ್ತು 13ರಿಂದ 18ರವರೆಗೆ ಏನು ಕೆಲಸ ಮಾಡಿದ್ರೆ ರಿಪೋರ್ಟ್ ಕಾರ್ಡ್ನ ಈ ಥರ ಪ್ರಿಂಟ್ ಮಾಡಿ ಹಂಚಿ ಜನಗಳಿಗೆ ನಾವು ಕೇಳಿದ್ವಿ, ಈ ಕೆಲಸ ಮಾಡಿದ್ವಿ ಓಟ್ ಹಾಕಿಂತ. ಆ ಕೆಲಸನ ಇವ್ರು ಯಾಕೆ ಮಾಡಲಿಲ್ಲ? ಯಾಕೆ ತಾಳಿ ಬಗ್ಗೆ ಮಾತಾಡ್ತಾರೆ, ಯಾಕೆ ರಾಮ ಮಂದಿರ ಬಗ್ಗೆ ಮಾತಾಡ್ತಾರೆ, ಯಾಕೆ ಮುಸ್ಲಿಂ ಬಗ್ಗೆ ಮಾತಾಡ್ತಾರೆ? 30 ವರ್ಷಗಳ ಹಿಂದೆ ಚೆನ್ನಪ್ಪ ರೆಡ್ಡಿ ಆಯೋಗದ ರಿಪೋರ್ಟ್ ಪ್ರಕಾರ ವೀರಪ್ಪ ಮೊಯ್ಲಿ ಅವರು 4% ರಿಸರ್ವೇಷನ್ ಮುಸ್ಲಿಮ್ಸ್ಗೆ ಕೊಟ್ಟಿದ್ರೆ ಅದನ್ನು ಮುಸ್ಲಿಮ್ಗಳಿಗೆ ಹಿಂದೂಗಳದು ಮತ್ತು SC/ST ಕಿತ್ತು ಮುಸ್ಲಿಮ್ಸವ್ರು ಕೊಟ್ಬಿಡ್ತಾರೆ ಅಂತ ಸುಳ್ಳು ಯಾಕೆ ಮಾತಾಡಿದ್ರಿ? ನೀವು ಕೆಲಸ ಮಾಡಿದ್ದು ನಿಮ್ಮ ಹತ್ರ ದಾಖಲೆ ಇಲ್ವಾ? ನೀವು ನಿರುದ್ಯೋಗ ಸಮಸ್ಯೆನ ಅಡ್ರೆಸ್ ಮಾಡಿದ್ವಿ, 28 ಕೋಟಿ ರೂಪಾಯಿ ಜನಗಳನ್ನ ನೀವು ಬಡತನದ ಮೇಲೆ ಇರೋದು, ಅವರೆಲ್ಲ ಶ್ರೀಮಂತರಾಗ್ಬಿಟ್ಟಿದ್ದೀರಾ. ಅಂಕಿಅಂಶಗಳನ್ನ ದಯವಿಟ್ಟು ಕೊಡಿ, ಯಾಕಂದರೆ ನಿಮ್ಮ ಹತ್ರ ಎಲ್ಲ ಜನ್ಧನ್ ಅಕೌಂಟ್ ಎಲ್ಲ ಮಾಡಿ ನಿಮ್ಮ ಹತ್ರ ಎಲ್ಲರದ್ದು ಆಧಾರ್ ಕಾರ್ಡ್ ಇದೆ, ಎಲ್ಲ ಇದೆ. ಅವ್ರದ್ದು ಏನು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅವ್ರು ಏನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದರೆ ದಯವಿಟ್ಟು ಜನಗಳ ಮುಂದೆ ಇಡಿ. ಯಾರು ಜನ ಶ್ರೀಮಂತರಾಗಿದ್ದು ದಯವಿಟ್ಟು ಹೇಳಿ. ಕೇವಲ ಒಂದು 22 ಫ್ಯಾಮಿಲಿಗಳು ದೇಶದಲ್ಲಿ ದೊಡ್ಡ ದೊಡ್ಡ ಕೋಟ್ಯಾಧೀಶರಾಗಿರ್ಬೋದು, ಆದರೆ ಎಷ್ಟು ಜನ, ಎಷ್ಟು ಕೋಟಿ ಜನ ಇವತ್ತು ಬಡವರಿಂದ ಬಡತನ. ಮುಗಿಸ್ತೀನಿ ಮೇಡಮ್, ಹೇಳ್ತಿದ್ದಾರಲ್ಲ ಅದಾನಿಗೂ ಮುಗಿಸ್ತೀನಿ ಮೇಡಮ್. ಅದಾನಿ ವಿಷಯದಲ್ಲಿ ಒಂದು ಉತ್ತರ ಕೊಡಿ ಕಾಂಗ್ರೆಸ್ನವರು. ಏನು ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಅದಾನಿ ಗುಡ್ಡು, ನೋಡಿ ಮೋದಿ ವಿಷಯ ಬಂದಾಗ ಅದಾನಿ ಬ್ಯಾಡ್ ಯಾಕೆ ತಿಳ್ಕೊಳ್ಳಿ. ನಾವು ಓವರಾಲ್ ನ್ಯಾಷನಲ್ ವಿಚಾರ ಮಾತ್ರ ಓವರಾಲ್ ಆಗಿ ಮಾತಾಡ್ತಕ್ಕಂಥ ಅಂದ್ರೆ ಅವ್ರ ಒಂದು ನಿಮಿಷ ಇರಿ. ನೀವು 22 ಫ್ಯಾಮಿಲಿಗಳು ಶ್ರೀಮಂತರಾಗಿ ಹೇಳ್ತಾ ಇದ್ದೀನಿ, ನಾನೇನು ಹೇಳ್ತೀನಿ ಅಂದ್ರೆ ಒಂದು ಸರ್ಕಾರ ಇರ್ತಕ್ಕಂಥದ್ದು 140 ಕೋಟಿ ಜನಕ್ಕೆ ಅನ್ವಯ ಆಗ್ತಕ್ಕಂಥ ಪ್ರೋಗ್ರಾಮ್ಗಳಿರಬೇಕಾಗ್ತದೆ. ಇದು ಕೇವಲ ಕೆಲವು ಶ್ರೀಮಂತರ ವರ್ಗಗಳಿಗೆ ಇರ್ತಕ್ಕಂಥದ್ದು ಆಗಬಾರ್ದು. ಇವ್ರು ಹೇಳ್ತಾರಲ್ಲ ಬಡವರಿಗೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕೊಟ್ಟಿದ್ದ ಪರಿಕಲ್ಪನೆ ಮಾತಾಡಿದ್ರಲ್ಲ, ಇವರೇ ಸರ್ಕಾರಗಳಿರುವ ಅಧಿಕಾರದಲ್ಲಿ ನಾವು ಅನ್ನಭಾಗ್ಯ ಯೋಜನೆ ತಂದ್ವಿ, ಅದನ್ನ ನೀವು ಹೇಳ್ತೀರಿ. ನಾನು ಕೂಡ 5 kg ಕೇಂದ್ರ ಸರ್ಕಾರ ಕೊಟ್ಟಿದ್ರಿ, ಅದು ಕೊಡಬೇಕಾದ ಕರ್ತವ್ಯ ಇತ್ತು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದದ್ದು ನಾವು ಅನ್ನೋ ಮಾತು ಹೇಳ್ತೀವಿ. ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತಾಡ್ತೀವಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂದ್ರಿ, RTI ತಂದವ್ರು ನಾವು ಅಂತ ಹೇಳ್ತೀವಿ. ಶಿಕ್ಷಣ ಎಲ್ಲರಿಗೂ ಕೊಡಬೇಕಂದ್ರಿ, RTI ತಂದವ್ರು ನಾವು ಅಂತ ಹೇಳ್ತೀವಿ. ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅಂತ ಹೇಳಿದ್ವಿ, ಆ ಯೋಜನೆಗಳು ತಂದದ್ದು ನಾವು ಅಂತ ಹೇಳ್ತೀವಿ. ಎಲ್ಲವನ್ನೂ ನಾವು ಮಾಡಿದ್ಮೇಲೆ ಕೂಡ ಜನ ತೋಲ್ಸಿದ್ರೆ ಕೂಡ ನಾವು ಪಾಠ ಕಲ್ತಿದ್ದೀವಿ, ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಜನಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟು ನಾವು ಎಲೆಕ್ಷನ್ ಮಾಡ್ತೀವಿ. ನೀವು ಯಾಕೆ ರಿಪೋರ್ಟ್ ಕಾರ್ಡ್ ಭಾವನಾತ್ಮಕ ವಿಚಾರಗಳಲ್ಲಿ ನೀವು ಎಲೆಕ್ಷನ್ ಮಾಡ್ತೀರಲ್ಲ, ಅದೇನು ತೋರಿಸ್ತಾ ಇದೆ ಅಂದರೆ ಬಂಡವಾಳ ನೀವು ಮಾಡಿರೋ ಕೆಲಸಗಳೆಲ್ಲ ಶೂನ್ಯ, ನಿಮ್ಮ ಹತ್ರ ಮಾಡಿರೋ ಕೆಲಸಗಳು ಯಾವುದೂ ಇಲ್ಲ, ಎಲ್ಲವೂ ಕೂಡ ಶೂನ್ಯ. ನೀವು ಜನಗಳಿಗೆ ಮೋಸ ಮಾಡ್ತಾ ಇದ್ರಿ, ಅದಕ್ಕೆ ತಾಳಿಯವರೆಗೂ ಬಂದ್ಬಿಟ್ರಿ. ಅದು ನಮ್ಮ ತಾಯಂದ್ರು ಯಾವ ತಾಳಿ ಕಟ್ಕೊಂಡಿದ್ದಾರೋ ಅವ್ರು ಖಂಡಿತವಾಗ್ಲೂ ಕಾಂಗ್ರೆಸ್ನ ಕೈ ಹಿಡಿತಾರೆ ಅಂತ ಮಾತು ಹೇಳ್ತೀನಿ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ ಕೇಳಿ, ಮಹಿಳೆಯರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಯಾವ ಪಕ್ಷ ಬರುತ್ತೆ, ಅದರ ಸಾಧ್ಯತೆಗಳು ಏನು ಅನ್ನೋದನ್ನ ಇವತ್ತಿನ ಮೆಗಾ ಡಿಬೇಟ್ ನಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು 6ನೇ ಸಾಧ್ಯತೆ ಏನು ಅಂತ ಹೇಳೋದಾದ್ರೆ, ಬಿಜೆಪಿಗಿಂತ ಒಂದು ವೇಳೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಬಂದ್ರೆ ರಾಜ್ಯದಲ್ಲಿ ಗ್ಯಾರಂಟಿಗಳ ಭವಿಷ್ಯ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಮೇಲಿನ ವಿಶ್ವಾಸ ಇನ್ನೂ ಹೆಚ್ಚಾಗಬಹುದು. ಸಿದ್ದರಾಮಯ್ಯನವರನ್ನ ಇಳಿಸಿ DKಶಿಗೆ ಸಿಎಂ ಸ್ಥಾನ ಕೊಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಳ್ಳುತ್ತಾ? ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯ ಒಂದು ಚೂರು ಅಲುಗಾಡೋ ಸಾಧ್ಯತೆ ದೊಡ್ಡ ಮಟ್ಟಿಗೆ ಕಂಡು ಬರ್ತಾ ಇದೆ. ಮೋಹನ್ ವಿಶ್ವ, ಕಾಂಗ್ರೆಸ್ಗೆ ಎಷ್ಟು ಟಾಸ್ಕು, ಬಿಜೆಪಿಗೂ ಅಷ್ಟೇ ಟಾಸ್ಕು. ಒಂದು ಈಗ ಆಂತರಿಕ ಸರ್ವೆ ಏನು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು, ಅದರ ಪ್ರಕಾರ 14+ ಅಂತ ಅವರ ಸರ್ವೆ ಹೇಳ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಬಿಜೆಪಿಗಿಂತ ಜಾಸ್ತಿ ಬಂದ್ರೆ ಇದರ ಜಾಸ್ತಿ ಇಂಪ್ಯಾಕ್ಟ್ ಐ ಥಿಂಕ್ ವಿಜಯೇಂದ್ರ ಅವ್ರ ಮೇಲೆ ಆಗುತ್ತೆ. ಇಲ್ಲ ಅದು ಬಂದ್ರೆ ಅಲ್ಲ, ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಬಿಡಿ, ನಾನು ಅದನ್ನ ಮತ್ತೆ ಅದೇ ಚರ್ಚೆಗೆ ಹೋಗ್ತೀವಿ ನಾವು, ಆಯ್ತಲ್ಲ, ಬರೋ ಚಾನ್ಸೇ ಇಲ್ಲ ಅದು. ಓಕೆನಾ? ಅದೊಂಥರ ಕೇಳಿಸ್ಕೊಳ್ಳಿ ಸರ್, ಒಂಚೂರು ಪೂರ್ತಿ ಬರಲ್ಲ ಅಂದ್ರೆ ಇನ್ನೇ ನೈತಿಕ ಹೊಣೆ ಹೊತ್ಕೊಳ್ಳೋದಲ್ಲಿ ಕೇಳಿಸ್ಕೊಳ್ಳಿ. ನೀವು ಬರ್ಬೇಕಲ್ಲ, ಅಲ್ಲಿ ಯಾರು ಬರ್ತಾರೆ ನಿಮ್ಗೆ? ನಾನು ಹೇಳಿಲ್ಲ, ಸರ್ವೆ ಹೇಳ್ತಾ ಇಲ್ಲ, ಅದು ನಿಮ್ ಇಂಟರ್ನಲ್ ಸರ್ವೆ ಅದು, ಆಯ್ತಲ್ಲ. ಕೇಳಿ, ಗ್ಯಾರಂಟಿಗಳ ವಿಚಾರಕ್ಕೆ ನೀವು ಹೇಳಿದ್ರಿ ಅದರಿಂದ ಜಾಸ್ತಿ ಬಂದ್ರೆ ಏನಾಗ್ಬೋದು ಅಂದ್ಬಿಟ್ಟು ಆ ಪ್ರಶ್ನೆ ಎತ್ತಿದ್ದೀರಾ ನೀವಲ್ವಾ? ಆಯ್ತಪ್ಪ, ಈಗ ಅಸೆಂಬ್ಲಿ ಎಲೆಕ್ಷನ್ ಆದ್ಮೇಲೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ಮಧ್ಯೆ ಪಂಚರಾಜ್ಯಗಳ ಚುನಾವಣೆ ಬಂತು. ಅಲ್ಲೂ ಅವರು ಕರ್ನಾಟಕಕ್ಕಿಂತ ಡಬಲ್ ಭರಪೂರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಮಧ್ಯಪ್ರದೇಶದಲ್ಲಿ ಪಾತಾಳಕ್ಕೆ ಇಳಿದ್ಬಿಟ್ರು ಕಾಂಗ್ರೆಸ್, ರಾಜಸ್ಥಾನದಲ್ಲೂ ಪಾತಾಳಕ್ಕೆ ಇಳಿದ್ಬಿಟ್ರು, ಛತ್ತೀಸ್ಗಢದಲ್ಲೂ ಯಾಕಲ್ಲಿ ಜನ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಬೋಗಸ್ ಗ್ಯಾರಂಟಿ ಏನು ಅಂತ ಹೇಳಿ ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಹೇಳ್ತಾ ಇದ್ದಾರೆ. ನಾನು ಗ್ಯಾರಂಟಿಗೆ ಹೇಳ್ತಾ ಇರೋದು. ಇವಾಗ ಇದು ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು, ಆಯ್ತಲ್ಲ. ಇದ್ರಲ್ಲಿ ಕರ್ನಾಟಕನೂ ಇದೆ, ಕರ್ನಾಟಕನೂ ಇದೆ, ಕೇಳಿಸ್ಕೊಳ್ಳಿ, ಆಯ್ತಲ್ಲ. ಆಮೇಲೆ ಆಗ್ಲೇ ಅವರು ಫುಡ್ ಸೆಕ್ಯೂರಿಟಿ ಬಿಲ್ ತಂದಿದ್ದು ನಾವೇ ಅಂತ ಹೇಳಿದ್ರು. ಫುಡ್ ಸೆಕ್ಯೂರಿಟಿ ಬಿಲ್ ತಂದ್ಮೇಲೂ ಕೂಡ ಗರೀಬಿ ಹಟಾವೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಚುನಾವಣೆಗೆ ಹೋದವ್ರು ಇವರೇನೇನೆ. ಬಡತನ ನಿರ್ಮೂಲನೆ ಮಾಡಕ್ಕೆ ಇವ್ರ ಕೈಲಿ ಆಗ್ಲೇ ಇಲ್ಲ, ಆಯ್ತಾ. ನೆಕ್ಸ್ಟ್
RTI ಬಗ್ಗೆ ಮಾತಾಡಿದ್ರು, ಭ್ರಷ್ಟಾಚಾರ ನಿರ್ವಹಣೆಗೋಸ್ಕರ RTI ಜಾರಿಗೆ ತಂದ್ಬಿಟ್ವಿ ನಾವು ಅಂತ ಹೇಳ್ಬಿಟ್ಟು. ಇವ್ರು RTI ಜಾರಿಗೆ ತಂದ್ಮೇಲೂ 2004ರಿಂದ 10 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದು UPA 1, UPA 2. ಬೋಗಸ್ ಕ್ಯಾಂಪೇನ್ ಮಾಡಿದ್ರು, ಸೂಜಿ ಹಗರಣ ಆಗ್ಬೋದು, ಕಲ್ಮಾಡಿ ಹಗರಣ ಆಗ್ಬೋದು, ಹಾಗಾಗಿ ಅವ್ರ ಅಧಿಕಾರಕ್ಕೆ ಬಂದು ಈ ಸರಿ ಮನೆಗೆ ಕಳಿಸ್ತಾರೆ ಜನ. ಆ ಸುಳ್ಳು ಹೇಳಿದಕ್ಕೋಸ್ಕರ ಜನ ಮನೆಗೆ ಕಳಿಸ್ತಾರೆ. ಆನ್ ಪೇಪರ್ ಅಷ್ಟೇ ಆಯ್ತಲ್ಲ, ಅದು ಕಾಂಗ್ರೆಸ್ ಪಕ್ಷದವರಿಗೆ ಅವ್ರ ನಾಯಕರಿಗೆ ಅಪ್ಲೈ ಆಗಲ್ಲ, ಅದು ಬೇರೆಯವ್ರಿಗೇನೆ ಅದು ಅಪ್ಲೈ ಆಗೋದು. ಇವ್ರು ಏನ್ ತರ್ತೀನಿ ಅಂತ ಹೇಳಿದ್ರು, ಅವಾಗ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರಗಳಾಗಿರೋದು, ಅತಿ ಹೆಚ್ಚು ಬಡತನ ಜಾಸ್ತಿ ಆಗಿರೋದು. ಆದ್ರಿಂದ ಇವ್ರ ಕೈಲಿ ಅದೆಲ್ಲ ಏನು ದೇಶದ ಜನಕ್ಕೆ ಗೊತ್ತಿದೆ. ಇವ್ರು ಬರೀ ಬಾಯಲ್ಲಿ ಹೇಳ್ತಾರೆ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಇವಾಗ ರಾಷ್ಟ್ರ ಮಟ್ಟದಲ್ಲೂ ಅಷ್ಟೇ ಏನೋ ಭಾಗ್ಯಲಕ್ಷ್ಮಿ ಅಂತೆಲ್ಲ ಹೇಳ್ಕೊಂಡು ಹೋದ್ರು, ಅದು ಜನಕ್ಕೆ ಅರ್ಥ ಆಗುತ್ತೆ ಎಲ್ಲಿಂದ ತಂದ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. 1 ಲಕ್ಷ ಕೊಡ್ಬೇಕು ಒಂದೊಂದು ಫ್ಯಾಮಿಲಿಗೆ ಅಂದ್ರೆ ಅವ್ರ ರೇಷ್ಮೆ ಅವ್ರು ಹೇಳ್ದಂಗೆ ಆಗಲೇ 34 ಕೋಟಿ ಕುಟುಂಬಗಳಿಗೆ ವಿಚಾರಗಳನ್ನ ನಾವು ಕರ್ನಾಟಕದಲ್ಲಿ ಎತ್ಕೊಂಡು ಹೋದ್ರು. 5-4 ರಾಜ್ಯಗಳಲ್ಲಿ ಹೀನಾಯವಾಗಿ ತೋರಿಸ್ತು. ಕರ್ನಾಟಕದಲ್ಲೂ ಅದೇ ಆಗೋದು. ತುಂಬಾ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅಲ್ಲಿ ಮೋದಿ ಮತ್ತೆ ವಾಪಸ್ ಬಂದ್ರೆ ಸಿದ್ದರಾಮಯ್ಯ ಸ್ಥಾನ ಇನ್ನೂ ಭದ್ರವಾಗುತ್ತೆ. ಅಲ್ಲಿ ಇಂಡಿಯಾ ಮೈತ್ರಿಕೂಟ ಬಂದರೆ ಕರ್ನಾಟಕದಲ್ಲಿ ಸ್ವಲ್ಪ ಸಂಚಲನ ಖಂಡಿತವಾಗುತ್ತೆ. ಯಾಕೆ ಹೈಕಮಾಂಡ್ ಮತ್ತೆ ಬಲಿಷ್ಠವಾಗುತ್ತೆ. ಹೈಕಮಾಂಡ್ ಆಯ್ಕೆ ಎಂಥದ್ದು ಅಂತ ನಾವು ನೋಡ್ತಾನೆ ಇದ್ದೀವಿ. ದಿಗ್ವಿಜಯ್ ಸಿಂಗ್ ಥರ ಒಬ್ಬ ಯಶಸ್ವಿ ಮುಖ್ಯಮಂತ್ರಿ 10 ವರ್ಷಗಳ ಕಾಲ ಮಧ್ಯಪ್ರದೇಶ ಒಂದೇ ಒಂದು ಸಾರಿ ಸೋತಿದ್ದಕ್ಕೆ ಅವ್ರನ್ನ ಬ್ಯಾಕ್ ರೂಮ್ ಬಾಯ್ ಮಾಡಿಟ್ಬಿಟ್ರು. ಅಮರಿಂದರ್ ಸಿಂಗ್ ಪಂಜಾಬ್ನಲ್ಲಿ ಕಾಂಗ್ರೆಸ್ನ ಘನತೆವೆತ್ತ ನಾಯಕರಾಗಿದ್ದರು. ಸುಖ ಸುಮ್ಮನೆ ಅವ್ರನ್ನ ಅವಮಾನ ಮಾಡಿ ತೆಗೆದುಹಾಕ್ಬಿಟ್ಟು ದಿವಾಳಿ ಆಗೋಗ್ಬಿಡ್ತು, ಪಂಜಾಬ್ನಲ್ಲಿ ನಿರ್ನಾಮ ಆಗೋಗ್ಬಿಡ್ತು ಕಾಂಗ್ರೆಸ್. ಸೊ ಆ ಥರ ಇಂಡಿಯಾ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದರೆ, ಅಧಿಕಾರಕ್ಕೆ ಬಂದರೆ ಹೈಕಮಾಂಡು ಸಿದ್ದರಾಮಯ್ಯನವರಂಥ ಜನನಾಯಕರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ವರ್ತಿಸಬೇಕು. ಅವ್ರನ್ನ ಅಮರಿಂದರ್ ಸಿಂಗ್ ದಿಗ್ವಿಜಯ್ ಸಿಂಗ್ ಟ್ರೀಟ್ ಮಾಡಿದ್ರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಉಳಿಯಲ್ಲ, ರಾಷ್ಟ್ರ ಮಟ್ಟದಲ್ಲೂ ಮತ್ತೆ ಅಭದ್ರತೆ. ಹೇಳಿದ್ರಲ್ಲ 10ರಿಂದ 12 ಸೀಟ್ ಅಂತ, 15 ಸೀಟಿಂದ ಜಾಸ್ತಿ ಬಂದೇ ಬರ್ತದೆ. ಬಿಜೆಪಿಯ ನೇತೃತ್ವದಲ್ಲಿ ಇರ್ತಕ್ಕಂಥ ವಿಜೇಂದ್ರ ಅವರು ಮನೆಗೆ ಹೋಗ್ತಕ್ಕಂಥದ್ದು ಗ್ಯಾರಂಟಿ. ನೈತಿಕ ಹೊಣೆ ವೀಕ್ಷಕರೇ, ಇವತ್ತು ನಾವು ಮೆಗಾ ಡಿಬೇಟ್ ನಲ್ಲಿ ಸಾಧ್ಯತೆಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಅಂತಿಮವಾಗಿ ನಿಮ್ಮ ತೀರ್ಪು ಏನು ಅನ್ನೋದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಇದು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.